ನಿಮಗೆ ಪ್ರೋಸೆಸ್ ಆದ ನಂತರ ಹುಟ್ಕೊಳ್ಳೋಂಥದ್ದನ್ನು ಪ್ರಾಜನಿ ಸೆಲ್ಸ್ ಅಥವಾ ಡಾಟರ್ ಸೆಲ್ಸ್ ಅಂತ ಕರಿತೀವಿ. ಆ್ಯಂಡ್ ಇಟ್ ಶುಡ್ ಹ್ಯಾವ್ ಇಂಟ್ಯಾಕ್ಟ್ ಜೀನೋಮ್ ಅಂತ ಇದೆ. ನಾವು ಹಿಯರ್ ಯು ಹ್ಯಾವ್ ಟು ಪೇಡ್ ಅಟೆನ್ಷನ್. ಈ ಜೀನೋಮ್ ಅಂದರೆ ಏನು ಅಂತ, ಬೇರೆ ಬೇರೆ ಕ್ರೋಮೋಸೋಮ್ಸ್ ಮಧ್ಯ ಇರುವಂಥ ಗಂಟೇನಿದೆ, ಸಿಕ್ಕಾಕೊಂಡಿರೋದು ಏನಿದೆ ಅದು ಬಿಡ್ಕೊಂಡು ಹೋಗುತ್ತೆ. ಇಲ್ಲ ಅಂದರೆ 46 ಫೈಬರ್ಸ್ ಒಂದ್ರ ಮೇಲೆ ಒಂದು ಬಿದ್ಕೊಂಡಿರುತ್ತೆ. ಗೆಮಿಟ್ಸಲ್ಲಿ 92 ಎಗ್ಗಲ್ಲಿ ಸ್ಪರ್ಮಲ್ಲಿ ಫ್ಯೂಸ್ ಆದಾಗ ಇಟ್ ವಿಲ್ ಡಬಲ್ ಅಗೇನ್. ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಹೇಗಿದ್ರೆ ಎಲ್ಲರೂ? ವೆಲ್ಕಮ್ ಟು PW ಕನ್ನಡ. ನಾನು ಚೈತ್ರ, ನಿಮ್ಮ ಬಾಟ್ನಿ ಟೀಚರ್. ಆ್ಯಂಡ್ ಇವತ್ತಿನ ಸೆಷನಲ್ಲಿ ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ ನಮ್ಮ ಲೈನ್ ಬೈ ಲೈನ್ ಸೀರೀಸ್ ಆಫ್ NCERT. ಆ್ಯಂಡ್ ಇವತ್ತಿನ ಚಾಪ್ಟರ್ ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್. ಸೆಲ್ ಚಾಪ್ಟರ್ ಇವಾಗಲೇ ಮುಗ್ದು ಹೋಗಿದೆ. ಆ್ಯಂಡ್ ಐ ಆಮ್ ಶ್ಯೂರ್ ಯು ಹ್ಯಾವ್ ಹೈಲೈಟೆಡ್ ಯುವರ್ NCERT ಆ್ಯಂಡ್ ಯು ಹ್ಯಾವ್ ಆಲ್ಸೋ ಮಾರ್ಕ್ಡ್ ಆಲ್ ದ ಕ್ವೆಶನ್ಸ್. ಇಯರ್ ವೈಸ್ ಏನೆಲ್ಲ ಕ್ವೆಶನ್ ಮೆನ್ಷನ್ ಮಾಡಿದ್ವಿ ಅದನ್ನು. ಇವತ್ತಿನ ಸೆಷನಲ್ಲಿ ಸೆಲ್ ಚಾಪ್ಟರ್ ಆದ ನಂತರ ಬರುವಂಥ ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್ ಚಾಪ್ಟರ್ನ ನೋಡ್ಕೊಂಡು ಹೋಗೋಣ. ಆ್ಯಂಡ್ ಲೆಟ್ಸ್ ಸಿ ವಾಟ್ ಆ್ಯಂಡ್ ಆಲ್ ಇಸ್ ಇಂಪಾರ್ಟೆಂಟ್. ಆನ್ ಅನ್ ಆವ್ರೇಜ್ ಈ ಚಾಪ್ಟರಿಂದ ವೇಟೇಜ್ 2 questions ಅಂತ ಅನ್ಕೊಳ್ಳಿ. ಓಕೆ, ಫ್ಯೂ ಆಫ್ ದ ಇಯರ್ಸ್ ಇವನ್ 3 questions ಕೂಡ ಕೇಳಿದ್ದಾರೆ. ಆ್ಯಂಡ್ ಮೋಸ್ಟ್ ಆಫ್ ದ ಕ್ವೆಶನ್ಸ್ ಆರ್ ಕಾನ್ಸಂಟ್ರೇಟೆಡ್ ಅರೌಂಡ್ ಮೈಟೋಸಿಸ್ ಮತ್ತು ಮಿಯೋಸಿಸ್. ಸೊ ಮೋಸ್ಟ್ ಆಫ್ ದ ಕ್ವೆಶನ್ಸ್ ಆರ್ ಫ್ರಮ್ ಮೈಟೋಸಿಸ್ ಅಥವಾ ಮಿಯೋಸಿಸ್. ನಿಮಗೆ ಸಿಗ್ನಿಫಿಕೆನ್ಸ್ ಆಫ್ ಮೈಟೋಸಿಸ್ ಮತ್ತು ಸಿಗ್ನಿಫಿಕೆನ್ಸ್ ಆಫ್ ಮಿಯೋಸಿಸಿಂದ ಸ್ವಲ್ಪ ಕಮ್ಮಿ ಪ್ರಶ್ನೆಗಳು ಬಂದಿದೆ, ರೈಟ್? ಆ್ಯಂಡ್ ಅದರಲ್ಲೂ ಈ ಪ್ರೋಫೇಸ್ 1 ಅನ್ನೋದಿದೆಯಲ್ವಾ, ಅಂಡರ್ ಮಿಯೋಸಿಸ್ 1, ದ್ಯಾಟ್ ಈಸ್ ಸಮಥಿಂಗ್ ಎಲ್ಲಿಂದ ಸುಮಾರು ಸರಿ ಕ್ವೆಶನ್ಸನ್ನು ಕೇಳಿದ್ದಾರೆ, ಕರೆಕ್ಟ್? ಸೊ ವಿದೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್ ಆ್ಯಂಡ್ ನೋಡೋಣ ಏನೆಲ್ಲ ನಾವು ಇಂಪಾರ್ಟೆಂಟ್ ಆಗಿ ಹೈಲೈಟ್ ಮಾಡಬೇಕಾಗಿರೋದು. ಐ ಹೋಪ್ ನಿಮ್ಮ ಪ್ರಿಪ್ರೇಷನ್ ಕರೆಕ್ಟಾಗಿ ಹೋಗ್ತಾ ಇದೆ ಆ್ಯಂಡ್ ನೀವು ಫುಲ್ ಎಂಥೂಸಿಯಾಸಮ್ ಜೊತೆ ಪ್ರಿಪೇರ್ ಮಾಡ್ತಾ ಇದ್ದೀರ ಅಂತ ಅಂದ್ಕೊಂಡಿದ್ದೀನಿ. ಐ ಆಮ್ ಶ್ಯೂರ್ ಆಂಗ್ಸೈಟಿ ಕೂಡ ಆಗ್ತಾ ಇರ್ಬೋದು, ನರ್ವಸ್ನೆಸ್ ಇರ್ಬೋದು, ಬಿಕಾಸ್ ಎಕ್ಸಾಮ್ ಸೀಸನ್ ಹತ್ತಿರ ಬರ್ತಾ ಇದೆ. ಹವೆವರ್, ಬಿ ಕಾನ್ಫಿಡೆಂಟ್ ಇನ್ ಯೋರ್ ಪ್ರಿಪ್ರೇಷನ್. ನೀವು ಮಾಡಿರೋವಂಥ ಹಾರ್ಡ್ ವರ್ಕ್ ಏನಿದೆ ಅದಕ್ಕೆ ಒಳ್ಳೆ ಫಲ ಸಿಗುತ್ತೆ. ಇದ್ರ ನಮಗೆ ನಂಬಿಕೆಯನ್ನು ಮನಸ್ಸಲ್ಲಿ ಇಟ್ಕೊಂಡು ಲೆಟ್ಸ್ ಸ್ಟಾರ್ಟ್ ಫಾರ್ವರ್ಡ್. ಸೊ ಅಗೇನ್ ದಿಸ್ ಇಸ್ ದ ಫಸ್ಟ್ ಪ್ಯಾರಾಗ್ರಾಫ್, ಸರಿನಾ? ಈ ಫಸ್ಟ್ ಪ್ಯಾರಾಗ್ರಾಫಲ್ಲಿ ನಾವು ಏನು ಹೈಲೈಟ್ ಮಾಡಬೇಕಾಗಿರೋದು ಅಂತ ನೋಡ್ಕೊಂಡು ಹೋಗೋಣ. ಸೊ ದ್ಯಾಟ್ ವಿ ಡೂ ನಾಟ್ ಹ್ಯಾವ್ ಎನಿ ಕನ್ಫ್ಯೂಷನ್, ಏನು ಕನ್ಫ್ಯೂಷನ್ ಇರದೇ ಇರಲಿ. ಓಕೆ, ಓವರಾಲ್ ನಿಮ್ಮ ಹತ್ರ ಎಲ್ಲ ಸೆಲ್ಸ್ ಡಿವೈಡ್ ಆಗುತ್ತೆ ಆ್ಯಂಡ್ ದಿ ಡಿವೈಡ್ ಬೈ ದ ಹೆಲ್ಪ್ ಆಫ್ ಮೈಟೋಸಿಸ್ ಅಥವಾ ಮಿಯೋಸಿಸ್ ಅಂತ ಇದ್ದಾರೆ. ಡಿವೈಡ್ ಆಗ್ತಾ ಇರೋವಂಥ ಸೆಲ್ಲನ್ನು ನಾವು ಪೇರೆಂಟಲ್ ಸೆಲ್ ಅಂತೀವಿ ಆ್ಯಂಡ್ ದ ಒನ್ಸ್ ದಟ್ ಆರ್ ಫಾರ್ಮ್ಡ್ ಅದನ್ನು ನಾವು ಡಾಟರ್ ಸೆಲ್ಸ್ ಅಂತ ಕರಿತೀವಿ, ಕರೆಕ್ಟ್? ಇದನ್ನು ಓವರಾಲ್ ನಿಮಗೆ ಇಲ್ಲಿ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ, ಕರೆಕ್ಟ್ ಅಲ್ವಾ? ಸೈಕಲ್ ಆಫ್ ಗ್ರೋತ್ ಆ್ಯಂಡ್ ಡಿವಿಷನ್ ಅಲಾವ್ ಅ ಸಿಂಗಲ್ ಸೆಲ್ ಟು ಫಾರ್ಮ್ ಅ ಸ್ಟ್ರಕ್ಚರ್ ಕನ್ಸಿಸ್ಟಿಂಗ್ ಮಿಲಿಯನ್ಸ್ ಆಫ್ ಸೆಲ್ಸ್ ಅಂತ ಎಲ್ಲ ಇದೆ. ಸೊ ದಿಸ್ ಇಸ್ ಲಿಟ್ರಲಿ ಅ ಪ್ಯಾರಾಗ್ರಾಫ್ ವಿಚ್ ಇಂಟ್ರೊಡ್ಯೂಸಸ್ ದ ಚಾಪ್ಟರ್ ಟು ಯು. ನಿಮಗೆ ಆ ಚಾಪ್ಟರ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದೆ, ಬಟ್ ದರ್ ಇಸ್ ನಥಿಂಗ್ ಎಕ್ಸ್ಟ್ರಾರ್ಡಿನರಿ ಇಲ್ಲಿ ಹೈಲೈಟ್ ಮಾಡುವಂಥದ್ದು. ಓದ್ಕೊಳ್ಬಹುದು. ನಿಮಗೆ ಒಂದು ಇಂಟ್ರೊಡಕ್ಷನ್, ಲೈಕ್ ಬಿಫೋರ್ ಸ್ಟಾರ್ಟಿಂಗ್ ದ ಕ್ಲಾಸ್ ನಾನು ಹೇಗಂದೆ, ಐ ಆಮ್ ಯೋರ್ ಬಾಟ್ನಿ ಟೀಚರ್, ನನ್ನ ಹೆಸರು ಚೈತ್ರ ಅಂತ, ಹಾಗೆ. ಸೊ ಬೇಕಂದರೆ ಕವರ್ ಮಾಡ್ಕೊಳ್ಳಿ, ಬಟ್ ದೇರ್ ಇಸ್ ನಥಿಂಗ್ ದೇರ್ ದಟ್ ಹಿಯರ್ ಯು ವಿಲ್ ಹ್ಯಾವ್ ಟು ಹೈಲೈಟ್. ಮುಂದೆ ಹೋಗೋಣ. ಓಕೆ, I'll go to the next one here. Cell cycle. Now this becomes important. Cell cycle andre ಏನು ಅಂತ ನೋಡ್ಕೊಂಡು ಹೋಗೋಣ. Cell division is a very important process in all living organisms. ನಮಗೆ ಗೊತ್ತದು. During the division of a cell, DNA replication and cell growth also takes place. All these processes, that is, ಓಕೆ, ಇಲ್ಲಿಂದ ಸ್ವಲ್ಪ ನಾವು ಇಂಪಾರ್ಟೆನ್ಸ್ ಕೊಡ್ಕೊಂಡು ಹೋಗಬೇಕು. All these processes, that is cell division, DNA replication and cell growth, hence have to take place in a coordinated way to ensure correct division and formation of progeny cells containing intact genome ಅನ್ನೋ ಒಂದು ವರ್ಡ್ ಇದೆ. ಸೊ ಅವ್ರು ಏನಂತ ಇದ್ದಾರೆ ನಿಮಗಿಲ್ಲಿ, ದ್ಯಾಟ್ ವೆನ್ ಯು ಟಾಕಿಂಗ್ ಅಬೌಟ್ ದ ಸೆಲ್ ಡಿವಿಷನ್, ಇಲ್ಲಿ 3 ಕೆಲಸ ಕೈ ಹಿಡ್ಕೊಂಡು ಆಗಬೇಕು. ಒಂದು ಸೆಲ್ ಗ್ರೋತ್, the next thing is first cell division ಮತ್ತು DNA replication and cell growth. ಇದು 3 simultaneously side by side ನಡೀತಾ ಇರೋಂಥ ಪ್ರೋಸೆಸ್ ಆ್ಯಂಡ್ ಕೋಆರ್ಡಿನೇಟೆಡ್ ಮ್ಯಾನರಲ್ಲಿ ಆಗಬೇಕು, ಒಂದಕ್ಕೊಂದು ಹೊಂದಾಣಿಕೆ ಇರಬೇಕು. ಆ್ಯಂಡ್ ಆ ಸೈಮಲ್ಟೇನಿಯಸ್ ಪ್ರೋಸೆಸ್ ಆಗ್ತಾ ಹೋಗ್ತಾ ಇರುತ್ತೆ. ಆ್ಯಂಡ್ ಇಲ್ಲಿ ನಿಮಗೆ ಪ್ರೋಸೆಸ್ ಆದ ನಂತರ ಹುಟ್ಕೊಳ್ಳೋಂಥದ್ದನ್ನು ಪ್ರಾಜನಿ ಸೆಲ್ಸ್ ಅಥವಾ ಡಾಟರ್ ಸೆಲ್ಸ್ ಅಂತ ಕರಿತೀವಿ. ಆ್ಯಂಡ್ ಇಟ್ ಶುಡ್ ಹ್ಯಾವ್ ಇಂಟ್ಯಾಕ್ಟ್ ಜೀನೋಮ್ ಅಂತ ಇದೆ. ನಾವು ಹಿಯರ್ ಯು ಹ್ಯಾವ್ ಟು ಪೇಡ್ ಅಟೆನ್ಷನ್. ಈ ಜೀನೋಮ್ ಅಂದರೆ ಏನು ಅಂತ, ಜೀನೋಮ್ ಅಂತ ಒಂದು ವರ್ಡ್ ಮೆನ್ಷನ್ ಮಾಡಿದ್ದಾರೆ. ಈ ಜೀನೋಮ್ ವರ್ಡ್ ಅಂದರೆ ಏನು ಅಂತ ನೀವು ನೋಡ್ಕೊಳ್ಬೇಕು. ಜೀನೋಮ್ ರೆಫರ್ಸ್ ಟು, ಬೇಕಂದರೆ ಬರ್ಕೊಂಬಿಡಿ, ಜೀನೋಮ್ ಅಂದರೆ ಅರ್ಥ ಏನು ಅಂತ ಇಲ್ಲಿ ಬರಿತಾ ಇದ್ದೀನಿ ನಾನು. ಜೀನೋಮ್ ರೆಫರ್ಸ್ ಟು ಹ್ಯಾಪ್ಲಾಯ್ಡ್ ಸೆಟ್ ಆಫ್ ಕ್ರೋಮೋಸೋಮ್.
ಹ್ಯಾಪ್ಲಾಯ್ಡ್ ಸೆಟ್ ಆಫ್ ಕ್ರೋಮೋಸೋಮ್. ಅಂದರೆ ಸಪೋಸ್ ಯು ಆರ್ ಟೇಕಿಂಗ್ ಹ್ಯೂಮನ್ ಬೀಯಿಂಗ್ಸ್, ನಮ್ಮ ಹತ್ರ 46 ಕ್ರೋಮೋಸೋಮ್ಸ್ ಇವೆ, ಹಾಫ್ ಆಫ್ ದ್ಯಾಟ್ ಇಸ್ 23. ಸೊ 23 ಕ್ರೋಮೋಸೋಮ್ಸ್ ಅಂತ ನಾನು ತಗೊಂಡ್ರೆ ಅದು ನಮಗೆ ಫಾರ್ ಹ್ಯೂಮನ್ ಬೀಯಿಂಗ್ಸ್ ಇಟ್ ವಿಲ್ ಬಿಕಮ್ ದ ಜೀನೋಮ್, ರೈಟ್? ಕರೆಕ್ಟ್ ಅಲ್ವಾ? ಎಸ್. ಹಾಗೆ ಮುಂದೆ ಹೋಗೋಣ. ದ ಸೀಕ್ವೆನ್ಸ್ ಆಫ್ ಇವೆಂಟ್ಸ್ ಬೈ ವಿಚ್ ಸೆಲ್ ಡ್ಯೂಪ್ಲಿಕೇಟ್ಸ್ ಇಟ್ಸ್ ಜೀನೋಮ್. ಜೀನೋಮ್ ಅಂತ ಇದೆ, ಜೀನೋಮ್ ಅನ್ನ ಡ್ಯೂಪ್ಲಿಕೇಟ್ ಮಾಡ್ತಾ ಇದೆ. ಸಿಂಥಸೈಸಸ್ ದಿ ಅದರ್ ಕಾನ್ಸ್ಟಿಟ್ಯೂಯೆಂಟ್ ಆಫ್ ದ ಸೆಲ್ಸ್ ಇದು ಬೇರೆ ಬೇರೆ ಕಾನ್ಸ್ಟಿಟ್ಯೂಯೆಂಟ್ ಅನ್ನ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಥವಾ ಸಿಂಥಸೈಸ್ ಮಾಡ್ತಾ ಇದೆ. ಆ್ಯಂಡ್ ಇವೆಂಚುಲಿ ಡಿವೈಡ್ಸ್ ಇಂಟು 2 ಡಾಟರ್ ಸೆಲ್ಸ್. ಹೋಗ್ತಾ ಹೋಗ್ತಾ 2 ಡಾಟರ್ ಸೆಲ್ಸ್ಗೆ ಈ ಡಿವಿಷನ್ ಅನ್ನ ತೋರಿಸ್ತಾ ಇದೆ. ಇದನ್ನ ನಾವು ಸೆಲ್ ಸೈಕಲ್ ಅಂತ ಕರಿತೀವಿ. ನಾವು ಹಿಯರ್ ದಿಸ್ ಹ್ಯಾಸ್ ಟು ಬಿ ಹೈಲೈಟೆಡ್. ಇದನ್ನ ಹೈಲೈಟ್ ಮಾಡ್ಕೊಳ್ಳಿ, ಬಿಕಾಸ್ ದಿಸ್ ಇಸ್ ಗಿವಿಂಗ್ ಯು ದ ಡೆಫಿನೇಷನ್ ಆಫ್ ದ ಟರ್ಮ್ ಸೆಲ್ ಸೈಕಲ್. ಕೋಆರ್ಡಿನೇಟೆಡ್ ಮ್ಯಾನರಲ್ಲಿ ಆಗುವಂಥದ್ದು ದಟ್ ಇಸ್ DNA ರೆಪ್ಲಿಕೇಶನ್. DNA ರೆಪ್ಲಿಕೇಶನ್ ಆದ ನಂತರ ಡಾಟರ್ ಸೆಲ್ಸ್ ಡಿವೈಡ್ ಆಗುತ್ತೆ ಅಥವಾ ಪ್ರೊಡ್ಯೂಸ್ ಆಗುತ್ತೆ. ಈ ಎಲ್ಲ ಇವೆಂಟ್ಸನ್ನು ನಾನು ಒಟ್ಟಿಗೆ ಹಾಕಿದ್ರೆ ಇದನ್ನು ಸೆಲ್ ಸೈಕಲ್ ಅಂತ ಕರಿತೀವಿ. ಒಂದು ಗಮನ ಇಟ್ಟು ಕೇಳಿ, ಇಲ್ಲಿ ಸೆಲ್ ಸೈಕಲ್ ಅಂತ ಇದೆ. ಓಕೆ, ಸೆಲ್ ಸೈಕಲ್ ಅಂತ ಇದೆ, ಅದಕ್ಕೂ ರೀಸನ್ ಇದೆ, ಡಯಾಗ್ರಾಮ್ ಜೊತೆ ಎಕ್ಸ್ಪ್ಲೇನ್ ಮಾಡೋಣ. ಆಲ್ದೋ ಸೆಲ್ ಗ್ರೋತ್ ಓಕೆ ಈಸ್ ಅ ಕಂಟಿನ್ಯೂಯಸ್ ಪ್ರೋಸೆಸ್, DNA synthesis occurs only during one specific stage in the cell cycle. ಏನಂತ ಇದ್ದಾರೆ, ಸೆಲ್ ಅನ್ನೋದು ಗ್ರೋ ಆಗ್ತಾನೆ ಇರಬೇಕು, ಇಟ್ಸ್ ಅ ಕಂಟಿನ್ಯೂಯಸ್ ಪ್ರೋಸೆಸ್. ಬಿಕಾಸ್ ಒಂದು ಸೆಲ್ ಗ್ರೋ ಆಗ್ತಾ ಇಲ್ಲ ಇನ್ ಜನರಲ್ ಅಂತ ಹೇಳಿದ್ರೆ ದಟ್ ಮೀನ್ಸ್ ಅದು ಒಂದು ಬೇರೆ ಸ್ಟೇಜಿಗೆ ಎಂಟ್ರಿಯನ್ನು ಹೊಡೆದಿದೆ ಅಂತ. ಅದ್ರ ಬಗ್ಗೆನೂ ಆಮೇಲೆ ಮಾತಾಡೋಣ. ಸೊ ವಾಟ್ ದೇ ಆರ್ ಸೇಯಿಂಗ್ ದಟ್ ಸೆಲ್ ಗ್ರೋತ್ ಇಸ್ ಅ ಕಂಟಿನ್ಯೂಯಸ್ ಪ್ರೋಸೆಸ್. ಆದರೆ DNA ರೆಪ್ಲಿಕೇಶನ್ ಕಂಟಿನ್ಯೂಯಸ್ ಆಗ್ತಾ ಹೋಗುತ್ತಾ ಅನ್ನೋ ಪ್ರಶ್ನೆ ಇಲ್ಲ. ಅದಕ್ಕೆ ಆನ್ಸರ್ ಏನು ಇಲ್ಲ. ಸೆಲ್ ಗ್ರೋತ್ ಇಸ್ ಅ ಕಂಟಿನ್ಯೂಯಸ್ ಪ್ರೋಸೆಸ್, ಟ್ರೂ ಆರ್ ಫಾಲ್ಸ್? ಎಸ್. ಬಟ್ ಈಸ್ DNA ರೆಪ್ಲಿಕೇಶನ್ ಅ ಕಂಟಿನ್ಯೂಯಸ್ ಪ್ರೋಸೆಸ್ ಅಂತ ಕೇಳಿದ್ರೆ ನಿಮ್ಮ ಉತ್ತರ ಏನಿರಬೇಕು? ನೋ, DNA ರೆಪ್ಲಿಕೇಶನ್ ಇಸ್ ನಾಟ್ ಅ ಕಂಟಿನ್ಯೂಯಸ್ ಪ್ರೋಸೆಸ್ ಅಂತ. ಸೊ ಇದನ್ನ ಕೂಡ ನೀವು ನೆನ್ಪಿಟ್ಕೊಳ್ಳಿ. ಸೆಲ್ ಗ್ರೋತ್ ಓಕೆ ಕಂಟಿನ್ಯೂಯಸ್ ಅಂತ ಅಂಡರ್ಲೈನ್ ಮಾಡ್ತಾ ಇದ್ದೀನಿ. ಟ್ರೂ ಆರ್ ಫಾಲ್ಸಿಗೆ ಕೇಳುವಂಥ ಪ್ರಶ್ನೆ ಆಗಿರಬಹುದು. DNA synthesis occurs only during one specific stage ಅಂತ ಇದೆ, ಒಂದು ಸ್ಪೆಸಿಫಿಕ್ ಸ್ಟೇಜ್. ಈ ಸ್ಟೇಜನ್ನು ನಾವು ಕ್ಯಾರಿಯೋಕೈನೆಸಿಸ್ ಅಂತ ಕರಿತೀವಿ. ಮುಂದೆ ಹೋಗಿ ವಿ ಆರ್ ಗೋಯಿಂಗ್ ಟು ಕಾಲ್ ದಿಸ್ ಆಸ್ ಕ್ಯಾರಿಯೋಕೈನೆಸಿಸ್, ಸರಿನಾ? ನೆಕ್ಸ್ಟ್, ದ ರೆಪ್ಲಿಕೇಟೆಡ್ ಕ್ರೋಮೋಸೋಮ್ಸ್ ಆರ್ ದೆನ್ ಡಿಸ್ಟ್ರಿಬ್ಯೂಟೆಡ್ ಟು ಡಾಟರ್ ನ್ಯೂಕ್ಲಿಯೈ ಬೈ ಅ ಕಾಂಪ್ಲೆಕ್ಸ್ ಸೀರೀಸ್ ಆಫ್ ಇವೆಂಟ್ಸ್ ಅಂತ ಇದೆ. ಆಮೇಲೆ ನೋಡೋಣ, ದೀಸ್ ಇವೆಂಟ್ಸ್ ಆರ್ ದೆಮ್ಸೆಲ್ಸ್ ಅಂಡರ್ ಜೆನೆಟಿಕ್ ಕಂಟ್ರೋಲ್. ಸೊ ಸೆಲ್ ಏನು ಡಿವೈಡ್ ಆಗ್ತಾ ಇದೆ, DNA ಏನು ರೆಪ್ಲಿಕೇಶನ್ ಅನ್ನು ತೋರಿಸ್ತಾ ಇದೆ, ಇದಕ್ಕೆಲ್ಲ ಜೀನ್ಸ್ ಇವೆ ನಮ್ಮ ಹತ್ರ. ದೇರ್ ಆರ್ ಜೀನ್ಸ್ ವಿಚ್ ಕಂಟ್ರೋಲ್ ದ DNA ರೆಪ್ಲಿಕೇಶನ್ ಆ್ಯಂಡ್ ಈ ಇವೆಂಟ್ ಆ ಜೆನೆಟಿಕ್ ಏನಂತಾರೆ ಕಾಂಪೊನೆಂಟ್ಸ್ ಇಂದಾಗಿ ಡಿವಿಷನ್ ಮಾಡ್ಕೊಂಡು ಹೋಗುತ್ತೆ. ಓಕೆ, ವಿ ಡೋಂಟ್ ಹ್ಯಾವ್ ಟು ಡೂ ಎನಿಥಿಂಗ್. ದ ಸೆಲ್ ನೋಸ್, ಸೆಲ್ಲಿಗೆ ಗೊತ್ತು ಯಾವಾಗ ಡಿವೈಡ್ ಆಗಬೇಕು ಆ್ಯಂಡ್ ಯಾವಾಗ ಆಗಬಾರ್ದು ಅಂತ, ರೈಟ್? ಬಿಕಾಸ್ ಯು ಹ್ಯಾವ್ ದ ಜೀನ್ಸ್ ಫಾರ್ ಇಟ್. ಮುಂದೆ ಹೋಗೋಣ. ಹಿಯರ್ ಫೇಸಸ್ ಆಫ್ ಸೆಲ್ ಸೈಕಲ್ ನೋಡ್ಕೊಳ್ಳೋಣ. ಫಸ್ಟ್ ಆಫ್ ಆಲ್ ಈ ಡಯಾಗ್ರಾಮ್ ಅನ್ನು ಅರ್ಥ ಮಾಡ್ಕೊಳ್ಳಿ. ದಿಸ್ ಈಸ್ ಇಂಪಾರ್ಟೆಂಟ್, ಇದು ಇಂಪಾರ್ಟೆಂಟ್ ಆಗಿರುವಂಥದ್ದು. ಸೊ ಪ್ಲೀಸ್ ರಿಮೆಂಬರ್ ದಿಸ್ ಪರ್ಟಿಕ್ಯುಲರ್ ಡಯಾಗ್ರಾಮ್. ನಿಮಗೆ ಯಾವ ಇವೆಂಟ್ ಎಲ್ಲಿ ಇದೆ ಅಂತ ಗೊತ್ತಿರಬೇಕು. ನಿಮಗೆ ನಾಳೆ ಅವರು ಕೇಳಿದ್ರು ಕೇಳ್ಬೋದು, ಇಲ್ಲಿ ತನಕ ಕೇಳಲಿಲ್ಲ, ಬಟ್ ದಟ್ ಡಸಂಟ್ ಮೀನ್ ಅಪ್ಕಮಿಂಗ್ ಎಕ್ಸಾಮಲ್ಲಿ ಕೇಳಲ್ಲ ಅಂತ. ಓವರ್ ಆಲ್ ನೀವು ನೋಡಿದ್ರೆ ಇವೆಂಟ್ಸ್ ಮೇಲೆ ಕ್ವೆಶನ್ಸ್ ಜಾಸ್ತಿ ಇದೆ. ಸೊ ಇಲ್ಲಿ ನೀವು ಇದನ್ನ ನೋಡಿದ್ರೆ ಯು ಕ್ಯಾನ್ ಸಿ ಈ ಬ್ಲ್ಯಾಕ್ ಕಲರ್ ಪೋರ್ಷನ್ ಇದೆಯಲ್ವಾ, ಇದನ್ನ M phase ಅಂತ ಕರಿತೀವಿ. ಬೇಸಿಕ್ಲಿ M ಕ್ಯಾನ್ ಬಿ either meiosis or mitosis. ಮೋಸ್ಟ್ ಆಫನ್ ಇಟ್ಸ್ ಅ ರೆಫರೆನ್ಸ್ ಟು ಮೈಟೋಸಿಸ್ ಅಂತ ಹೇಳ್ತೀವಿ. ಇಲ್ಲಿ ಯು ಹ್ಯಾವ್ G1 phase, ದೆನ್ ಯು ಹ್ಯಾವ್ S ಮತ್ತೆ G2 phase ಅಂತ ಇದೆ. ಸೊ ಈ ನೀಲಿ ಕಲರ್ ಏನು ಕೊಟ್ಟಿದ್ದಾರೆ ಅಥವಾ ಬ್ಲೂ ಕಲರಲ್ಲಿ ಏನು ಕೊಟ್ಟಿದ್ದಾರೆ, ದಿಸ್ ಬಿಕಮ್ಸ್ ಇಂಟರ್ಫೇಸ್, ಸರಿನಾ? ರೆಡ್ ಆ್ಯರೋ ಅಂದರೆ ಏನು? ಈ ರೆಡ್ ಆ್ಯರೋ ಅಂದರೆ ಬೇಸಿಕ್ಲಿ ಇಲ್ಲಿಂದ ಸೆಲ್ ಡಿವಿಷನ್ ಸ್ಟಾರ್ಟ್ ಆಯಿತು. G1 S G2 ಮತ್ತು M ಫೇಸಿಗೆ ಬಂತು. ಸೊ ಇಫ್ ಯು ಸಿ ಹಿಯರ್ ಒಂದು ಸೆಲ್ಲಿಂದ ಡಿವಿಷನ್ ಸ್ಟಾರ್ಟ್ ಆಗ್ತಾ ಇದೆ. ಬೈ ದ ಟೈಮ್ ದಿ ಎಂಟೈರ್ ಸೆಲ್ ಸೈಕಲ್ ಇಸ್ ಫಿನಿಶ್ಡ್, ಒಂದು ಸೆಲ್ಲಿಂದ ನಿಮಗೆ 2 ಸೆಲ್ ಕಾಣಿಸ್ತಾ ಇದೆ. ದೇರ್ ಆರ್ 2 ಸೆಲ್ಸ್ ಫಾರ್ಮ್ಡ್ ಫ್ರಮ್ 1 ಸೆಲ್ ಅನ್ನೋದು. ಸೊ ಒಂದು ಸೈಕಲ್ ಕಂಪ್ಲೀಟ್ ಆದ ತಕ್ಷಣ ನಿಮಗೆ ಡಾಟರ್ ಸೆಲ್ಸ್ ಅಥವಾ ಪ್ರಾಜನಿ ಸೆಲ್ಸ್ ಹುಟ್ಕೊತಾ ಇದೆ ಅಂತ ತೋರಿಸ್ತಾ ಇದ್ದಾರೆ ಯೂಸಿಂಗ್ ದಿಸ್ ಪರ್ಟಿಕ್ಯುಲರ್ ರೆಪ್ರೆಸೆಂಟೇಷನ್. ವಿ ವಿಲ್ ಕಮ್ ಬ್ಯಾಕ್ ಟು ದಿಸ್, ಆಮೇಲೆ ಬರೋಣ ಇದಕ್ಕೆ. ವಿಲ್ ಕಮ್ ಬ್ಯಾಕ್ ಟು ದಿಸ್ ಲೇಟರ್. ಸೊ ಫೇಸಸ್ ಆಫ್ ಸೆಲ್ ಸೈಕಲ್ ಏನೆಲ್ಲ ಇದೆ ಅಂತ ನೋಡ್ಕೊಳ್ಳೋಣ.
A typical eukaryotic cell cycle is illustrated by human cells in culture ಅಂತ ಇದೆ. ಬೇಡ ನಮಗೆ ಅರ್ಥ ಮಾಡ್ಕೊಳ್ಳೋದು ಬೇಡ. ಸೊ ವಾಟ್ ದೇ ಆರ್ ಸೇಯಿಂಗ್ ಇಸ್, ನಾನು ಅರ್ಥ ಹೇಳ್ತೀನಿ ಬಟ್ ಡೀಪಾಗಿ ಹೋಗ್ಬೇಕಂತಿಲ್ಲ. ಅವ್ರು ಏನಂತ ಇದ್ದಾರೆ, ನೀವು ಒಂದು ಹ್ಯೂಮನ್ ಸೆಲ್ಸ್, ಮನುಷ್ಯರಲ್ಲಿ ಇರುವಂಥ ಜೀವಕೋಶ ಅಥವಾ ಸೆಲ್ಲನ್ನು ಅರ್ಥ ಮಾಡ್ಕೊಳ್ಬೇಕು, ಅದು ಹೇಗೆ ಡಿವೈಡ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಯು ವಿಲ್ ಹ್ಯಾವ್ ಟು ಲುಕ್ ಎಟ್ ದ ಸೆಲ್ ಇನ್ ಕಲ್ಚರ್. ಲ್ಯಾಬಲ್ಲಿ ಅದನ್ನು ಕಲ್ಚರ್ ಮಾಡಬೇಕು ಅನ್ನೋ ಒಂದು ಪಾಯಿಂಟ್ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅದು ಗೊತ್ತೇ ಇದೆ ಅಲ್ವಾ. ಇವಾಗ ನನ್ನ ಬಾಡಿಯಲ್ಲಿ ಸೆಲ್ ಡಿವೈಡ್ ಆಗ್ತಾ ಇದೆ ಅಂತ ನಾನು ನನ್ನ ಬಾಡಿ ಒಳಗಡೆ ಸೆಲ್ ಹೇಗೆ ಡಿವೈಡ್ ಆಗುತ್ತೆ ಅಂತ ನೋಡೋಕ್ಕಾಗುತ್ತಾ? ಸಾಧ್ಯ ಇಲ್ಲ. ನಾನು ಅದನ್ನು ಅಬ್ಸರ್ವ್ ಮಾಡಬೇಕಾ, ನನಗೆ ಒಂದು ಆರ್ಟಿಫಿಷಿಯಲ್ ಕಂಡೀಷನ್ ಕ್ರಿಯೇಟ್ ಮಾಡಲೇಬೇಕಾಗುತ್ತೆ. ಆ್ಯಂಡ್ ದ್ಯಾಟ್ ಈಸ್ ನಥಿಂಗ್ ಬಟ್ ಲ್ಯಾಬೋರೇಟರಿ ಅಂತ. ರೈಟ್, ದೀಸ್ ಸೆಲ್ಸ್ ಡಿವೈಡ್ ಒನ್ಸ್ ಇನ್ ಅಪ್ರಾಕ್ಸಿಮೇಟ್ಲಿ ಎವ್ರಿ 24 hours. ಸೊ ನಾನು ಹ್ಯೂಮನ್ ಸೆಲ್ಸ್ ಅಂತ ತಗೊಂಡ್ರೆ, ಓಕೆ, ಇನ್ ಕಲ್ಚರ್ ಅಥವಾ ಇನ್ ಜನರಲ್ ಅಪ್ರಾಕ್ಸಿಮೇಟ್ಲಿ ಎಷ್ಟು ಗಂಟೆಗೊಮ್ಮೆ ಅದು ಡಿವೈಡ್ ಆಗುತ್ತೆ ಅನ್ನೋ ಪ್ರಶ್ನೆ. ಇಟ್ ವಿಲ್ ಡಿವೈಡ್ ಒನ್ಸ್ ಇನ್ ಅಪ್ರಾಕ್ಸಿಮೇಟ್ಲಿ ಎವ್ರಿ 24 hours ಅಂತ ಇದೆ. ಸೊ ದಿಸ್ ವಿಲ್ ಬಿಕಮ್ ವಾಟ್? ಡ್ಯೂರೇಷನ್ ಆಫ್ ಸೆಲ್ ಸೈಕಲ್ ಇನ್ ಹ್ಯೂಮನ್ಸ್ ಅನ್ನೋ ಥರ. ನೆಕ್ಸ್ಟ್, ಈ ಡ್ಯೂರೇಷನ್ ಆಫ್ ಸೆಲ್ ಸೈಕಲ್ ಆರ್ಗ್ಯಾನಿಸಮ್ ಟು ಆರ್ಗ್ಯಾನಿಸಮ್ ವೇರಿ ಆಗ್ತಾ ಹೋಗುತ್ತೆ. ಇದು ಅಂಡರ್ಸ್ಟುಡ್ ಅಲ್ವಾ? ಸೆಲ್ ಎಷ್ಟು ಕಾಂಪ್ಲೆಕ್ಸ್ ಆಗುತ್ತೆ ಅಷ್ಟೇ ಜಾಸ್ತಿ ಟೈಮ್ ಬೇಕಾಗುತ್ತೆ ಡಿವಿಷನ್ಗೆ. ಬಟ್ ಇಫ್ ದ ಸೆಲ್ ಇಸ್ ವೆರಿ ಸಿಂಪಲ್, ತುಂಬ ಸಿಂಪಲ್ ಆಗಿರುವಂಥ ಸೆಲ್ ಆದರೆ ಅದು ಹೀಗೆ ಟಪ್ ಅಂತ ಡಿವಿಷನ್ ಅನ್ನು ತೋರಿಸುತ್ತೆ. ಕರೆಕ್ಟ್ ಅಲ್ವಾ? ಎಸ್. ಸೊ ಇಲ್ಲಿ ನಾನು ಅಗೇನ್ ಇಫ್ ಐ ಗೋ ಆನ್ ಮಾರ್ಕಿಂಗ್, ಯೀಸ್ಟ್ ಅಂತ ಎಕ್ಸಾಂಪಲ್ ತಗೊಳ್ಳಿ. ಯೀಸ್ಟ್ ಇಸ್ ಅ ಫಂಗೈ ಆ್ಯಂಡ್ ಇಟ್ ಇಸ್ ಅ ಯೂಕ್ಯಾರಿಯೋಟಿಕ್ ಸೆಲ್. ಲೆಸ್ ಕಾಂಪ್ಲೆಕ್ಸ್ ಆಸ್ ಕಂಪೇರ್ ಟು ಹ್ಯೂಮನ್ ಸೆಲ್, ಬಟ್ ಮೋರ್ ಕಾಂಪ್ಲೆಕ್ಸ್ ಆಸ್ ಕಂಪೇರ್ ಟು ಬ್ಯಾಕ್ಟೀರಿಯಾ ಅನ್ನೋದು. ಸೊ ನಾನು ಯೀಸ್ಟ್ ಅಂತ ತಗೊಂಡ್ರೆ ಈ ಸೆಲ್ ಸೈಕಲ್ 90 ನಿಮಿಷಕ್ಕೊಮ್ಮೆ 90 ಮಿನಿಟ್ಸಿಗೆ ಒಮ್ಮೆ ಡಿವಿಷನನ್ನು ತೋರಿಸಬಹುದು. ಸರಿನಾ? ಅದೇ ನಾನು ಆ್ಯಕ್ಚುಲಿ ಇಲ್ಲಿ ಈಕೊಲೈ ಅಂತ ತಗೊಂಡ್ರೆ, ಈಕೊಲೈ ಮೇ ಶೋ 1 round ಆಫ್ ಡಿವಿಷನ್ ಪರ್ 20 minutes. ಓಕೆ, ಈಕೊಲೈ ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ, ಇಲ್ಲಿ ಮೆನ್ಷನ್ ಮಾಡಿಲ್ಲ ಅವರು, ಬರೆದು ಇಲ್ಲ ಎಲ್ಲೂ. ಬಟ್ ಈಕೊಲೈದು ಡಿವಿಷನ್ ಬಗ್ಗೆ ನೀವು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಕ್ಲಾಸ್ 12th ಅಥವಾ 2nd PUCಯಲ್ಲಿ ಓದ್ತೀರ ಅದನ್ನು. ಸೊ ಅಲ್ಲಿ ನಿಮಗೆ 20 minutesಗೆ ಒಮ್ಮೆ ಮೆಸಲ್ಸನ್ ಆ್ಯಂಡ್ ಸ್ಟಾಲ್ ಎಕ್ಸ್ಪೆರಿಮೆಂಟ್ ಇದೆಯಲ್ವಾ, ಅಲ್ಲಿ 20 minutesಗೆ ಒಮ್ಮೆ ಡಿವಿಷನನ್ನು ತೋರಿಸುತ್ತೆ ಅನ್ನೋ ಒಂದು ಪಾಯಿಂಟ್ ಮೆನ್ಷನ್ ಮಾಡಿದ್ದಾರೆ. ಸರಿ, ಅದು ಬಿಡಿ, ಮುಂದೆ ಹೋಗೋಣ. ಇಲ್ಲಿ ಈಕೊಲೈ ಮೆನ್ಷನ್ ಮಾಡಿಲ್ಲ. 2 ಎಕ್ಸಾಂಪಲ್, ಹ್ಯೂಮನ್ ಸೆಲ್ಸ್ ಆ್ಯಂಡ್ ಯೀಸ್ಟ್ ಅಂತ ಇದೆ. DNA ರೆಪ್ಲಿಕೇಶನ್ ಇನ್ ಬ್ಯಾಕ್ಟೀರಿಯಾ ಯಾವಾಗ ತೋರಿಸೋದು? G1 ಫೇಸ್ ಅಲ್ಲ, ಎಸ್ ಅಲ್ಲ, ಅಥವಾ G2 ಫೇಸ್ ಅಲ್ಲ, ಪ್ರಯರ್ ಟು ಫಿಷನ್ ಅಂತ ಹೀಗೆ ಒಂದು ಪ್ರಶ್ನೆಯನ್ನು ಕೇಳಿದರು 2017. ಸೊ ನಾವು ಬ್ಯಾಕ್ಟೀರಿಯಾ ಅಂದ ತಕ್ಷಣ ಅಲ್ಲಿ ಮೈಟೋಸಿಸು ನಡೀತಿಲ್ಲ, ಮಿಯೋಸಿಸು ನಡೀತಿಲ್ಲ. ಬಟ್ ದ ಸೆಲ್ ಇಸ್ ಡಿವೈಡಿಂಗ್, DNA ರೆಪ್ಲಿಕೇಟ್ ಕೂಡ ಆಗ್ತಾ ಇದೆ. ಸೊ ಜಸ್ಟ್ ಪ್ರಯರ್ ಟು ಫಿಷನ್ ಅಂತೀವಿ. ಸೆಲ್ ಡಿವೈಡ್ ಆಗೋ ಸ್ವಲ್ಪ ಹೊತ್ತು ಮುಂಚೆ DNA ರೆಪ್ಲಿಕೇಟ್ ಆಗಿ ಹೋಗುತ್ತೆ. ಆ್ಯಂಡ್ ದೆನ್ ದ ಸೆಲ್ ಇಸ್ ಗೋಯಿಂಗ್ ಟು ಡಿವೈಡ್, ಡಿಸ್ಟ್ರಿಬ್ಯೂಟ್ ದ 2 DNA ಇಂಟು 2 daughter cells ರೆಸ್ಪೆಕ್ಟಿವ್ಲಿ. ಇದು ನಡೆಯೋದು ಬ್ಯಾಕ್ಟೀರಿಯಾದಲ್ಲಿ. ಸೊ ಬ್ಯಾಕ್ಟೀರಿಯಾದಲ್ಲಿ ನಿಮಗೆ ಪ್ರಾಪರ್ ಆಗಿರುವಂತಹ ಮೈಟೋಟಿಕ್ ಡಿವಿಷನ್ ಕಾಣಿಸಲ್ಲ. ಮೈಟೋಟಿಕೇ ಕಾಣಿಸ್ತಾ ಇಲ್ಲ, ಮಿಯೋಸಿಸ್ ಕಾಣಿಸುತ್ತಾ? ಅಫ್ಕೋರ್ಸ್ ಇಲ್ಲ, ಆ ಪ್ರಶ್ನೆನೇ ಬರಬಾರ್ದು. ಸೊ ಮೈಟೋಸಿಸ್ ಇಲ್ಲ. ಅದನ್ನು ನಾವು ಸಮಥಿಂಗ್ ಲೈಕ್ ಎ ಮೈಟೋಟಿಕ್ ಡಿವಿಷನ್ ಅಂತ ಕೂಡ ಕರಿತೀವಿ. ಬಟ್ ಎ ಮೈಟೋಸಿಸ್ ಅನ್ನೋ ವರ್ಡ್ ನಿಮ್ಮ ಸಿಲೆಬಸ್ಸಲ್ಲಿ ಇಲ್ಲ. ಸೊ ಲೆಟ್ಸ್ ನಾಟ್ ಬ್ರೇಕ್ ಆ ಹೆಡ್. ರಿಮೆಂಬರ್, ಬ್ಯಾಕ್ಟೀರಿಯಾ, ಈ ಪಾಯಿಂಟನ್ನು ಬೇಕಂದರೆ ಬರ್ಕೊಳ್ಳಿ. ಬ್ಯಾಕ್ಟೀರಿಯಾದಲ್ಲಿ ನೇದರ್ ಮೈಟೋಸಿಸ್ ನಾರ್ ಮಿಯೋಸಿಸ್ ಇಸ್ ಶೋನ್. ಬ್ಯಾಕ್ಟೀರಿಯಾ ಪ್ರೈಮರಿಲಿ ಶೋಸ್ ಬೈನರಿ ಫಿಷನ್ ಅಂತ ಒಂದು ಪಾಯಿಂಟ್ ಬೇಕಂದರೆ ಮೆನ್ಷನ್ ಮಾಡ್ಕೊಳ್ಳಿ. ಐ ಆಮ್ ಶೋರ್ ನಿಮ್ಗೆ ಗೊತ್ತಿರುತ್ತೆ, ಜಸ್ಟ್ ಅ ರಿಮೈಂಡರ್, ನಿಮಗೆ ನೆನಪಿಸ್ತಾ ಇದ್ದೀನಿ ಅಷ್ಟೇ. ಸೊ ಸೆಲ್ ಸೈಕಲನ್ನು ನಾನು ಪೂರ್ತಿಯಾಗಿ ತಗೊಂಡ್ರೆ ಎಷ್ಟು ಫೇಸ್ ಇದೆ? ದೇರ್ ಆರ್ 2 ಬೇಸಿಕ್ ಫೇಸಸ್. 2 ಬೇಸಿಕ್ ಫೇಸ್ ಆಗಿರೋದು, ಅವರೇ ಇದನ್ನು ಬೋಲ್ಡಾಗಿ ಹೈಲೈಟ್ ಮಾಡಿಬಿಟ್ಟಿದ್ದಾರೆ. ಒಂದು ಇಂಟರ್ಫೇಸ್ ಅಂತ, ಇನ್ನೊಂದು ಎಮ್ ಫೇಸ್ ಅಂತ. ಎಮ್ ಅನ್ನು ಇಲ್ಲಿ ಮೈಟೋಸಿಸ್ ಅಂತ ಮೆನ್ಷನ್ ಮಾಡಿದ್ದಾರೆ. ಓಕೆ, ಎಮ್ ಫೇಸ್ ಅಂದರೆ ಏನು? ಇಟ್ಸ್ ಅ ಫೇಸ್ ಬಿಟ್ವೀನ್ 2 ಇಂಟರ್ಫೇಸಸ್ ಅಂದರೆ ತಪ್ಪಾಗಲ್ಲ. ಅದು ಹೇಗೆ ಅಂತೀರಾ ಅಂತ ಕೇಳ್ಬೋದು ನೀವು. ಇಲ್ಲಿ ನೋಡಿ, ಸೆಲ್ ಇಂಟರ್ಫೇಸಿಗೆ ಬಂತು, ದೆನ್ ಎಮ್ ಫೇಸ್, ದೆನ್ ಅಗೇನ್ ಇಂಟರ್ಫೇಸ್, ದೆನ್ ಎಮ್ ಫೇಸ್. ಸೊ ನಾನು ಇದನ್ನು ಉದ್ದವಾಗಿ ಬರ್ಕೊಂಡು ಹೋದರೆ, ಇಫ್ ಐ ರೈಟ್ ಇಟ್ ಇನ್ ಅ ಸ್ಟ್ರೇಟ್ ಮ್ಯಾನರ್, ಇಂಟರ್ಫೇಸ್ ಬಂತು, ಆಮೇಲೆ ಎಮ್ ಬರುತ್ತೆ, ಆಮೇಲೆ ಇಂಟರ್ಫೇಸ್, ದೆನ್ ಅಗೇನ್ ಎಮ್ ಫೇಸ್ ಅಂತ ಬರುತ್ತೆ. ಸೊ ನಾನು ಎಮ್ ಫೇಸ್ ಲೈಸ್ ಬಿಟ್ವೀನ್ 2 ಇಂಟರ್ಫೇಸಸ್ ಅಂದರೆ ತಪ್ಪಾಗುತ್ತಾ? ವಿಲ್ ಇಟ್ ಬಿ ರಾಂಗ್? ನಾಟ್ ರಾಂಗ್, ಕರೆಕ್ಟ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಅದನ್ನೇ ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಇದನ್ನು ಹೈಲೈಟ್ ಮಾಡ್ಕೊಳ್ಳಿ, ಮಕ್ಕಳಿಗೆ ಇದು ಕನ್ಫ್ಯೂಷನ್ ಆಗುತ್ತೆ. ಬಿಕಾಸ್ ಯು ಹ್ಯಾವ್ ನೆವರ್ ಪೇಡ್ ಅಟೆನ್ಷನ್ ಟು ದಿಸ್ ಡಯಾಗ್ರಾಮ್. ಈ ಡಯಾಗ್ರಾಮಿಗೆ ನೀವು ಅಟೆನ್ಷನ್ ಕೊಟ್ಟೇ ಇಲ್ಲ, ಅದಕ್ಕೋಸ್ಕರ. ಸೊ ಎಮ್ ಫೇಸ್ ರೆಪ್ರೆಸೆಂಟ್ಸ್ ದ ಫೇಸ್ ವೆನ್ ದ ಆಕ್ಚುಯಲ್ ಸೆಲ್ ಡಿವಿಷನ್ ಆರ್ ಮೈಟೋಸಿಸ್ ಅಕರ್ಸ್ ಅಂತ ಇದೆ.
ಸರಿ, ಪರವಾಗಿಲ್ಲ. ಆ್ಯಂಡ್ ಇಂಟರ್ಫೇಸ್ ರೆಪ್ರೆಸೆಂಟ್ಸ್ ಅ ಫೇಸ್ ಬಿಟ್ವೀನ್ ಟು ಎಮ್ ಫೇಸಸ್ ಅಂತ ಕೊಟ್ಟಿದ್ದಾರೆ. ನಾನು ಹೇಳಿರೋದಕ್ಕಿಂತ ಉಲ್ಟಾ ಕೊಟ್ಟಿದ್ದಾರೆ. ಇದು ಸರಿ, ನಾನು ಹೇಳಿರೋದು ಸರಿ. ಎಮ್ ಫೇಸ್ ಕಮ್ಸ್ ಬಿಟ್ವೀನ್ ಟು ಇಂಟರ್ಫೇಸಸ್, ತಪ್ಪಾಗಲ್ಲ. ಅಥವಾ ಇಂಟರ್ಫೇಸ್ ಕಮ್ಸ್ ಬಿಟ್ವೀನ್ ಟು ಎಮ್ ಫೇಸಸ್ ಅಂದರೂ ತಪ್ಪಾಗಲ್ಲ. ಕರೆಕ್ಟ್ ಅಲ್ವಾ? ನಾನು ಸೈಕಲನ್ನು ಲೀನಿಯರಾಗಿ ಬರ್ಕೊಂಡು ಹೋದರೆ ಎಮ್ ಫೇಸ್ ವಿಲ್ ಕಮ್ ಬಿಟ್ವೀನ್ ಟು ಇಂಟರ್ಫೇಸಸ್ ಅಂದರೆ ತಪ್ಪಾಗಲ್ಲ. ರೈಟ್. ಅಥವಾ ಇಂಟರ್ಫೇಸಸ್ ಕಮಿಂಗ್ ಬಿಟ್ವೀನ್ ಟು ಎಮ್ ಫೇಸಸ್ ಅಂದರೂ ತಪ್ಪಾಗಲ್ಲ. ಕರೆಕ್ಟ್. It is significant to note that in the 24-hour average duration of cell cycle of a human cell, ಸೆಲ್ ಡಿವಿಷನ್ ಅನ್ನೋದು ಬರೀ 1 ಗಂಟೆ ಮಾತ್ರ ಲಾಸ್ಟ್ ಆಗೋದು. ಸೊ ಮಿಕ್ಕಿರುವಂಥ 23 ಗಂಟೆ ಸೆಲ್ ಏನು ಮಾಡ್ತಾ ಇದೆ, ರೆಡಿ ಮಾಡ್ತಾ ಇದೆ ಫಾರ್ ದ ಇವೆಂಟ್ ದ್ಯಾಟ್ ಇಸ್ ಟು ಟೇಕ್ ಪ್ಲೇಸ್. ಇವಾಗ ಮನೆಯಲ್ಲಿ ಮದುವೆ ಇದ್ದರೆ ಮದುವೆ ಎಷ್ಟು, ಮೇ ಬಿ ಹಾಫ್ ಅ ಡೇ, ಅರ್ಧ ದಿವಸ ಮಾತ್ರ ಮದುವೆ ನಡೆಯೋದು, ಬಟ್ ಅದಕ್ಕೆ ಪ್ರಿಪ್ರೇಷನ್ ತಿಂಗಳಗಟ್ಟಲೆಯಿಂದ ಸ್ಟಾರ್ಟ್ ಆಗುತ್ತೆ. ಹಾಗೆ ಸೆಲ್ ಕೂಡ ಒಂಥರ ಈ ಗ್ರ್ಯಾಂಡ್ ಇವೆಂಟಿಗೆ ರೆಡಿ ಆಗ್ತಾ ಇದೆ, ವಿಚ್ ಇಸ್ ನಥಿಂಗ್ ಬಟ್ ದ ಸೆಲ್ ಡಿವಿಷನ್. ಆ ಪ್ರಿಪ್ರೇಷನಿಗೋಸ್ಕರ ಅದಕ್ಕೆ 23 ಗಂಟೆ ಬೇಕು ಹತ್ರ ಆ್ಯಂಡ್ 1 ಗಂಟೆ ಮಾತ್ರ ಫಾರ್ ಸೆಲ್ ಡಿವಿಷನ್. ಸೊ ಇದನ್ನು ಕೂಡ ನೀವು ನೋಟ್ ಮಾಡ್ಕೊಳ್ಳಿ. ದ್ಯಾಟ್ ಡ್ಯೂರೇಷನ್ ಆಫ್ ಸೆಲ್ ಸೈಕಲ್ ಓವರ್ ಆಲ್ 24 hour ಇದ್ದರೂ ಸೆಲ್ ಡಿವಿಷನ್ ಅನ್ನೋದು ಇನ್ ಹ್ಯೂಮನ್ಸ್ ಲಾಸ್ಟ್ ಫಾರ್ ಓನ್ಲಿ ಅಬೌಟ್ 1 hour ಅಂತ. ಈ ಸುಮಾರು ಮಾಕ್ ಟೆಸ್ಟ್ ಮತ್ತು ಪ್ರಾಕ್ಟೀಸ್ ಟೆಸ್ಟ್ ಎಲ್ಲ ಕೊಡ್ತಿರಲ್ಲ ನೀವು ನಿಮ್ಮ ಕಾಲೇಜಸಲ್ಲಾಗಲಿ ಅಥವಾ ಈವನ್ ಇನ್ ಸಚ್ ಪ್ಲ್ಯಾಟ್ಫಾರ್ಮ್ಸ್, ಆನ್ ಸಚ್ ಪ್ಲ್ಯಾಟ್ಫಾರ್ಮ್, ಅಲ್ಲಿ ಈ ಪ್ರಶ್ನೆಗಳನ್ನು ಟ್ರೂ ಆರ್ ಫಾಲ್ಸ್ ಅಂತ ಹಾಕ್ತಾರೆ, ಇಲ್ಲ ಮಲ್ಟಿಪಲ್ ಚಾಯ್ಸ್ ಅಂತ ಕನ್ವರ್ಟ್ ಮಾಡಿಬಿಡ್ತಾರೆ. ಬಟ್ ಹವೆವರ್ ನಿಮ್ಮ ನೀಟ್ ಎಕ್ಸಾಮಲ್ಲಿ ಈ ಪ್ರಶ್ನೆ ಇನ್ನೂ ಬಂದಿಲ್ಲ. ನೆಕ್ಸ್ಟ್, ಇಂಟರ್ಫೇಸ್ ಲಾಸ್ಟ್ ಮೋರ್ ದ್ಯಾನ್ 95% ಆಫ್ ದ ಡ್ಯೂರೇಷನ್ ಆಫ್ ಸೆಲ್ ಸೈಕಲ್ ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಲ್ಲಲ್ಲಿ ಕಟ್ ಆಗಿದೆ, ನೋ ಪ್ರಾಬ್ಲಮ್. 95% ಅಂತ ಇದೆ. ಪ್ಲೀಸ್ ಡೂ ಮಾರ್ಕ್ ದ್ಯಾಟ್ ಆಲ್ಸೋ. ಇಲ್ಲ ಅಂದರೆ ಇಲ್ಲ ಮ್ಯಾಮ್ ಇಷ್ಟೆಲ್ಲ ಮಾರ್ಕ್ ಮಾಡೋದಕ್ಕಿಂತ ಬೇಕಂದರೆ ಬರ್ಕೊಂಬೇಡಿ, ಇಲ್ಲೇ ಬರ್ಕೊಂಬೇಡಿ. 95% ಆಫ್ ದ ಡ್ಯೂರೇಷನ್ ನಮ್ಮ ಇಂಟರ್ಫೇಸ್ ಆಕ್ಯುಪೈ ಮಾಡುತ್ತೆ. ಆ್ಯಂಡ್ ಎಮ್ ಫೇಸ್ ಅಂತ ತಗೊಂಡ್ರೆ ಇನ್ ಲೆಟಸ್ ಸೇ ಹ್ಯೂಮನ್ಸ್ ಇದು ಬರೀ 1 hour ಮಾತ್ರ ಲಾಸ್ಟ್ ಆಗೋದು, ಓನ್ಲಿ ಫಾರ್ 1 hour. ಓಕೆ, ಇದನ್ನು ಹೀಗೆ ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ಇಟ್ಸ್ ಐ ಥಿಂಕ್ ಫೀಸಿಬಲ್, ಈಸಿ ಕೂಡ ಆಗುತ್ತೆ. ನೆಕ್ಸ್ಟ್, ದ ಎಮ್ ಫೇಸ್ ಸ್ಟಾರ್ಟ್ಸ್ ವಿತ್ ದ ನ್ಯೂಕ್ಲಿಯರ್ ಡಿವಿಷನ್. ಸೊ G1, S ಮತ್ತು G2 ಫೇಸಲ್ಲಿ ಏನಾಯಿತು, ಪ್ರಿಪ್ರೇಷನ್ ಆಯಿತು. ಎಮ್ ಫೇಸಲ್ಲಿ ಏನಾಗ್ತಾ ಇದೆ, ದ ಆ್ಯಕ್ಚುಯಲ್ ಡಿವಿಷನ್ ಇಸ್ ಗೋಯಿಂಗ್ ಟು ಅಕರ್. ಸೊ ಎಮ್ಸ್ ಫೇಸ್ ಸ್ಟಾರ್ಟ್ಸ್ ವಿತ್ ದ ನ್ಯೂಕ್ಲಿಯರ್ ಡಿವಿಷನ್ ಕರೆಸ್ಪಾಂಡಿಂಗ್ ಟು ದ ಸೆಪ್ರೇಷನ್ ಆಫ್ ಡಾಟರ್ ಕ್ರೋಮೋಸೋಮ್. ಸೊ ಎಮ್ ಫೇಸಲ್ಲಿ ನಿಮಗೆ ಕ್ಯಾರಿಯೋಕೈನೆಸಿಸ್ ಅಂತ ಸಿಗುತ್ತೆ. ಆ್ಯಂಡ್ ಡಿವಿಷನ್ ಆಫ್ ಸೈಟೋಪ್ಲಾಸಮ್, ಇದನ್ನು ಸೈಟೋಕೈನೆಸಿಸ್ ಅಂತ ಕರೀತಾರೆ. ಓಕೆ, ಇಂಟರ್ಫೇಸನ್ನು ಸುಮಾರು ಬುಕ್ಸಲ್ಲಿ ಅಥವಾ ಸೈಂಟಿಸ್ಟ್ಗಳು ರೆಸ್ಟಿಂಗ್ ಫೇಸ್ ಅಂತ ಕರೀತಾರೆ. ಆದರೆ ಇಲ್ಲಿ ನಿಮಗೆ ಸೆಲ್ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳ್ತಿಲ್ಲ ಅವರು. ರೆಸ್ಟ್ ಮಾಡ್ತಾ ಇದೆ ಅಂದರೆ ಮಲ್ಕೊಂಡಿಲ್ಲ, ಅದು ಕೆಲಸ ಮಾಡ್ತಾ ಇದೆ. ನಮಗೆ ಅಂಡರ್ ಮೈಕ್ರೋಸ್ಕೋಪ್ ಏನು ಕಾಣಿಸ್ತಿಲ್ಲ. ವೈ? ಬಿಕಾಸ್ ದ ಸೆಲ್ ಇಸ್ ಪ್ರಿಪೇರಿಂಗ್ ಪ್ರೋಟೀನನ್ನು ಪ್ರಿಪೇರ್ ಮಾಡ್ತಾ ಇದೆ, ಅದು ಮೈಕ್ರೋಸ್ಕೋಪ್ ಅಂಡರ್ ಕಾಣಿಸಲ್ಲ. ವೆನ್ ವಿಲ್ ದ ಮೈಕ್ರೋಸ್ಕೋಪ್ ಶೋ ಯು ದ ಇವೆಂಟ್? ಓನ್ಲಿ ವೆನ್ ದ ಕ್ರೋಮೋಸೋಮ್ಸ್ ಆರ್ ಪ್ಲಾನಿಂಗ್ ಟು ಅಥವಾ ಕ್ರೋಮೋಸೋಮ್ಸ್ ಆರ್ ರೆಡಿ ಟು ಡಿವೈಡ್ ಅಂತ ಹೇಳ್ಬೋದು. ಸೊ ಇದನ್ನು ನಾವು ರೆಸ್ಟಿಂಗ್ ಫೇಸ್ ಅಂತ ಕರಿತೀವಿ. ಇಸ್ ದ ಟೈಮ್ ಡ್ಯೂರಿಂಗ್ ವಿಚ್ ದ ಸೆಲ್ ಇಸ್ ಪ್ರಿಪೇರಿಂಗ್ ಫಾರ್ ಡಿವಿಷನ್. ಓಕೆ, ಏನು ಮಾಡ್ತಾ ಇದೆ, ಸೆಲ್ ಇಸ್ ಪ್ರಿಪೇರಿಂಗ್ ಫಾರ್ ಡಿವಿಷನ್. ಓಕೆ, ಸೆಲ್ ಗ್ರೋತ್ ಕೂಡ ನಡೀತಾ ಇದೆ. ಆ್ಯಂಡ್ DNA ರೆಪ್ಲಿಕೇಶನ್ ಇನ್ ಅನ್ ಆರ್ಡರ್ಲಿ ಮ್ಯಾನರ್ ಅಂತ ಇದ್ದಾರೆ. ಸೊ ಇಲ್ಲಿ DNA ರೆಪ್ಲಿಕೇಶನ್ ಕೂಡ ನಡೀತಾ ಇದೆ ನಿಮಗೆ. ಸೊ ಮೋರ್ ಆಫನ್ ಪ್ರೋಟೀನ್ ಸಿಂಥಸಿಸ್ ನಡೀತಾ ಇದೆ, ಕಣ್ಣಿಗೆ ಕಾಣಿಸಲ್ಲ. DNA ರೆಪ್ಲಿಕೇಶನ್ ಕೂಡ ಆಗುತ್ತೆ ಇನ್ ಎಸ್ ಫೇಸ್, ಬಟ್ ಕಣ್ಣಿಗೆ ಕಾಣಿಸಲ್ಲ. ಕ್ರೋಮೋಸೋಮ್ಸ್ ಆಸ್ ಸಚ್ ಡಿವೈಡ್ ಆಗ್ತಾ ಹೋದರೆ ದೆನ್ ಇಟ್ ವಿಲ್ ಬಿ ಸೀನ್ ಅಂಡರ್ ಮೈಕ್ರೋಸ್ಕೋಪ್, ಬಿಕಾಸ್ ಅಲ್ಲಿ ಕ್ರೋಮೋಸೋಮ್ ಕಂಡೆನ್ಸ್ ಆಗುತ್ತೆ ಅನ್ನೋದು ಒಂದು ಪಾಯಿಂಟ್. ಇಂಟರ್ಫೇಸನ್ನು ತಿರ್ಗಾ 3 ಫೇಸಸ್ಗೆ ಡಿವೈಡ್ ಮಾಡಿದ್ದಾರೆ, G1, S ಮತ್ತು G2. G1 ಇದು ಇವೆಂಟ್ ಮೇಲೆ 2020 ಪ್ರಶ್ನೆ ಬಂದಿದೆ. ಎಸ್ ಫೇಸಲ್ಲಿ ಏನು ನಡೀತಾ ಇದೆ ಅಂತ 2023 ಪ್ರಶ್ನೆಯನ್ನು ಕೇಳಿದ್ದಾರೆ. ಆ್ಯಂಡ್ ಇದು ಆರ್ಡರ್ ಇದೆಯಲ್ವಾ, G1, S, G2 ಮತ್ತು ಎಮ್ ಫೇಸ್ ಬರೋದು. ಈ ಆರ್ಡರನ್ನು 2019 ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ದ ಆರ್ಡರ್ ಹ್ಯಾಸ್ ಬಿನ್ ಆಸ್ಡ್. ಸೊ ಇದನ್ನು ನೋಟ್ ಮಾಡ್ಕೊಳ್ಳಿ, ಕ್ವೆಶನ್ಸ್ ಮಾರ್ಕ್ ಮಾಡಿದ್ದೀನಿ ನಾನು, ಸರಿನಾ? ಸೊ ವಾಟ್ ಆರ್ ದೇ ಸೇಯಿಂಗ್? ಇಂಟರ್ಫೇಸನ್ನು ತಿರ್ಗಾ 3 ಇವೆಂಟ್ಸಿಗೆ ಡಿವೈಡ್ ಮಾಡಿದ್ದಾರೆ. ವಿ ಆರ್ ಸೀಯಿಂಗ್ ದಟ್ ಹಿಯರ್ G1, S ಮತ್ತು G2 ಅನ್ನೋ ಇವೆಂಟಿಗೆ ಇದನ್ನು ಡಿವೈಡ್ ಮಾಡಲಾಗಿದೆ ಅನ್ನೋದು ಒಂದು ಪಾಯಿಂಟ್. ಅನದರ್ ಥಿಂಗ್ ದಟ್ ಐ ವಾಂಟ್ ಟು ಮೇಕ್ ಆರ್ ಹೈಲೈಟ್ ಹಿಯರ್ ಅಂತ ಹೇಳ್ಬೋದು. ಐ ವಾಂಟ್ ಟು ಶೋ ಯು ಹೌ ಎಕ್ಸಾಕ್ಟ್ಲಿ ದ DNA ಲುಕ್ಸ್ ಇನ್ G1 ಮತ್ತು S ಮತ್ತು G2 ಫೇಸ್. ಇಲ್ಲಿ ನೋಡಿ,
ಇದು ಫಂಡಮೆಂಟಲ್ ಅಂಡರ್ಸ್ಟ್ಯಾಂಡಿಂಗ್. ಯಾಕೆ ಗೊತ್ತಾ, ಈ ಚಾಪ್ಟರ್ ಅರ್ಥ ಆಗಿಲ್ಲ ಅಂದರೆ ನಿಮಗೆ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಮತ್ತು ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗ್ಬೋದು. ಇಲ್ಲ ಅರ್ಥ ಆದರೂ ಲಿಂಕ್ ಹೇಗಾಗ್ತಾ ಇದೆ ಅಂತ ಅರ್ಥ ಆಗಲ್ಲ. ಸೊ ದ್ಯಾಟ್ಸ್ ವೈ ರಿಮೆಂಬರ್, ವೆನ್ ಅ ಸೆಲ್ ಡಿಸೈಡ್ಸ್, ಒಂದು ಸೆಲ್ ಡಿಸೈಡ್ ಮಾಡಿದೆ ನಾನು ಇವಾಗ 24 ಗಂಟೆಲಿ ಡಿವೈಡ್ ಆಗಬೇಕು ಅಂತ, 23 ಗಂಟೆ ಅದು ಏನು ಮಾಡ್ತಾ ಇದೆ, ಇಟ್ ಈಸ್ ಇನ್ ಇಂಟರ್ಫೇಸ್. ಸೊ ಅದು ಪ್ರಿಪ್ರೇಷನನ್ನು ಮಾಡ್ತಾ ಇದೆ, ಇನ್ನೇನು ಬರುವಂಥ 23 ಗಂಟೆಯಲ್ಲಿ ನಾನು ಇವಾಗ ಡಿವಿಷನನ್ನು ತೋರಿಸ್ಬೇಕು ಅನ್ನೋದು. ಸೊ ಇನ್ G1 ಫೇಸ್ ನೀವು ಲೆಟ್ಸೆ ಒಂದು ಕ್ರೋಮೋಸೋಮ್, ಹ್ಯೂಮನ್ ಸೆಲ್ ಅಂತ ಎಕ್ಸಾಂಪಲ್ ತಗೊಳ್ಳೋಣ. ನಮ್ಮ ಸೆಲ್ಲಲ್ಲಿ 46 ಕ್ರೋಮೋಸೋಮ್ಸ್ ಅಥವಾ ಕ್ರೊಮ್ಯಾಟಿನ್ ಫೈಬರ್ಸ್ ಅಂತ ಇರುತ್ತೆ. G1 ಫೇಸಲ್ಲಿ 46 ಇದೆ, ನಾನು ಒಂದೇ ಡ್ರಾ ಮಾಡ್ತಾ ಇರೋದು. ಓಕೆ, G1 ಫೇಸಲ್ಲಿ ಈ ಕ್ರೊಮ್ಯಾಟಿನ್ ಫೈಬರ್ ಹೀಗೆ ಒಂದು ದಾರದ ಥರ ಕಾಣಿಸುತ್ತೆ. ನಮ್ಮ ಕಣ್ಣಿಗೆ ಅಂಡರ್ ಮೈಕ್ರೋಸ್ಕೋಪ್ ಕೂಡ ಕಾಣಿಸಲ್ಲ, ಅಷ್ಟು ದಾರ ಥರ ಒಂದು ಸಿಂಪಲ್ ಆಗಿರುವಂಥ ಎಳ್ದಿರುವಂಥ ಎಲ್ಲೂ ಗಂಟು ಇಲ್ದಿರೋಂಥದ್ದು ಒಂದು ದಾರ ಥರ ಕಾಣಿಸುತ್ತೆ. ದ್ಯಾಟ್ ಈಸ್ ಇನ್ G1 ಫೇಸ್. ಎಸ್ ಫೇಸನ್ನು ನಾವು ಸಿಂಥಸಿಸ್ ಫೇಸ್ ಅಂತೀವಿ. ಏನು ಸಿಂಥಸೈಸ್ ಆಗ್ತಾ ಇದೆ, DNA ಸಿಂಥಸಿಸ್ ನಡೀತಾ ಇರೋವಂಥದ್ದು. ಸೊ ಇನ್ ದ್ಯಾಟ್ ಫೇಸ್ ಈ ದಾರ ಥರ ಇರುವಂಥ ಕ್ರೊಮ್ಯಾಟಿನ್ ಫೈಬರ್ ಏನಿದೆ, ಇದು ಒಂದು ಸಿಸ್ಟರ್ ಕ್ರೊಮ್ಯಾಟಿಡ್ ಅನ್ನು ಪ್ರೊಡ್ಯೂಸ್ ಮಾಡುತ್ತೆ. ಇಲ್ಲಿ ನಡೀತಾ ಇರೋದಂಥ DNA ರೆಪ್ಲಿಕೇಶನ್ ವಿಚ್ ಯು ಹ್ಯಾವ್ ಲರ್ನ್ಡ್ ಇನ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಅಲ್ವಾ. ಅಲ್ಲಿ DNA ರೆಪ್ಲಿಕೇಶನ್ ಎನ್ಸೈಮ್ ಕಲ್ತಿದ್ದೀರಾ, ಹೆಲಿಕೇಸ್ ಅಂತ, ಆಮೇಲೆ DNA ಪಾಲಿಮೆರೇಸ್ ಅಂತ ಕಲ್ತಿದ್ದೀರಾ. ಯು ಹ್ಯಾವ್ ಆಲ್ಸೋ ಲರ್ನ್ಡ್ ಅಬೌಟ್ ಲೆಟ್ಸ್ ಎ ಲೈಗೇಸ್ ಎನ್ಸೈಮ್, ಇಷ್ಟೆಲ್ಲ ಕಲ್ತಿದ್ದೀರಾ ಅಲ್ವಾ. ರೆಪ್ಲಿಕೇಶನ್ ಫೋರ್ಕ್, ಟೆಂಪ್ಲೇಟ್ ಸ್ಟ್ರ್ಯಾಂಡ್, ಓಕಾಜಾಕಿ ಫ್ರಾಗ್ಮೆಂಟ್, ಅದು ಆ್ಯಕ್ಚುಲ್ ಆಗಿ ನಡೀತಾ ಇರೋದು ಎಸ್ ಫೇಸಲ್ಲಿ. ಸೊ ಎಸ್ ಫೇಸಲ್ಲಿ ಏನಾಗ್ತಾ ಇದೆ, ಆ ದಾರ ಥರ ಇರುವಂಥ ಸಿಂಗಲ್ ಕ್ರೊಮ್ಯಾಟಿನ್ ಫೈಬರ್ ಇಸ್ ಡೆವಲಪಿಂಗ್ ಅ ಸಿಸ್ಟರ್ ಕ್ರೊಮ್ಯಾಟಿಡ್ ಅನ್ನೋದು. ಆ್ಯಂಡ್ ದೆನ್ ವೆನ್ ಯು ಎಂಟರ್ G2 ಫೇಸ್ ಇದು ಹೀಗೆ ಉಳಿಯುತ್ತೆ. ಕಂಡೆನ್ಸೇಷನ್ ಏನು ಸ್ಟಾರ್ಟ್ ಆಗಲ್ಲ, ಬೇರೆ ಬೇರೆ ಇವೆಂಟ್ ನಡೀತಾ ಇರುತ್ತೆ, ಬಟ್ ದ ಕ್ರೊಮ್ಯಾಟಿನ್ ಫೈಬರ್ ಹ್ಯಾಸ್ ಆಲ್ರೆಡಿ ಪ್ರೊಡ್ಯೂಸ್ಡ್ ಇಟ್ಸ್ ಸಿಸ್ಟರ್ ಕ್ರೊಮ್ಯಾಟಿಡ್ ಅನ್ನೋದು. ಈ ಕ್ಲಾರಿಟಿ ನಿಮಗೆ ಇರಲಿ. ಮುಂದೆ ಹೋಗಿ ಇದು ಕಂಡೆನ್ಸ್ ಆಗ್ತಾ ಆಗ್ತಾ ಮೆಟಾಫೇಸಲ್ಲಿ ಹೇಗೆ ಕಾಣಿಸುತ್ತೆ ಅದನ್ನೆಲ್ಲ ಆಮೇಲೆ ನೋಡೋಣ. ಬಟ್ ರಿಮೆಂಬರ್, ಕ್ರೊಮ್ಯಾಟಿನ್ ಫೈಬರ್ಸ್ ಹೀಗೆ ಕಾಣಿಸುತ್ತೆ, ಬೇಕಂದ್ರೆ ಅಲ್ಲಿ ಕ್ರೊಮ್ಯಾಟಿನ್ ಫೈಬರ್, ಕ್ರೊಮ್ಯಾಟಿನ್ ಅಂತ ಯಾಕೆ ಹೇಳ್ತಾ ಇದ್ದೀನಿ, ಬಿಕಾಸ್ ಕಂಡೆನ್ಸೇಷನ್ ಇನ್ನೂ ಆಗಿಲ್ಲ. ನೆಕ್ಸ್ಟ್ ಚೆಕ್ ಪಾಯಿಂಟ್ ಅಂತ ಬರ್ದಿದ್ದೀನಿ ನಾನು. ಇದು 2016 ಕೇಳಿರೋಂಥ ಪ್ರಶ್ನೆ. ಇಫ್ ಯು ಹ್ಯಾವ್ ಅಟೆಂಡೆಡ್ ಮೈ ಲಾಸ್ಟ್ ಸೆಷನ್, ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ವಿ ಆರ್ ಇನ್ 2023. ಸೊ ನೀವು 2023ಇಂದ 10 years ಪೇಪರ್ ಸಾಲ್ವ್ ಮಾಡ್ತೀನಿ ಅಂತ ಹೇಳಿದ್ರೆ, ಆ್ಯಸ್ ಯು ಗೋ ಫ್ರಮ್ 2016 ಟು ಓಲ್ಡರ್ ಇಯರ್ಸ್ ಅಂದರೆ 2015, 14 ಎಲ್ಲ ಹೋದರೆ ಅಲ್ಲಿ ಪ್ರಶ್ನೆಗಳು ಸ್ವಲ್ಪ ಕಷ್ಟ ಆಗ್ತಾ ಹೋಗುತ್ತೆ. ಪೋಸ್ಟ್ 2016, ಓಕೆ, ಪೋಸ್ಟ್ 2016 ಕ್ವೆಶನ್ಸ್ ಎಲ್ಲ ಸ್ವಲ್ಪ ಸುಲಭ ಆಗ್ತಾ ಬಂತು. ಸೊ 2016ಅಲ್ಲಿ ಚೆಕ್ ಪಾಯಿಂಟ್ ಅಂತ ಒಂದು ಕಾನ್ಸೆಪ್ಟ್ ಮೇಲೆ ಕ್ವೆಶನನ್ನು ಕೇಳಿದ್ದಾರೆ. ಈ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಆಸ್ ಸಚ್ ನೀವು ನಿಮ್ಮ NCERT ನೋಡಿದರೆ ಅಲ್ಲಿ ಕವರ್ ಆಗಿಲ್ಲ. ಆದರೂ ಒಂದು 2 ಪಾಯಿಂಟ್ ಮೆನ್ಷನ್ ಮಾಡ್ತೀನಿ ಎಟ್ ದ ಎಂಡ್ ಆಫ್ ಮೈಟೋಸಿಸ್ ಆದ ನಂತರ ಮೆನ್ಷನ್ ಮಾಡೋಣ. 2016 ಇದ್ರ ಮೇಲೆ ಪ್ರಶ್ನೆ ಬಂದಿದೆ. ಸೊ ಲೆಟ್ ಸಿ, G1 ಅಂದರೆ ಏನು, G2 ಅಂದರೆ ಏನು, ಮತ್ತು ಎಸ್ ಫೇಸ್ ಅದರ ಮಧ್ಯ ಬರೋ ಅಂಥದ್ದು ಏನು ಅಂತ. ಸೊ G1 ಫೇಸ್, ಇಲ್ಲಿ G1 ಫೇಸ್ ಅಂತ ಮೆನ್ಷನ್ ಮಾಡಿದ್ದಾರೆ, ಕರೆಸ್ಪಾಂಡ್ಸ್ ಟು ದ ಇಂಟರ್ವೆಲ್ ಬಿಟ್ವೀನ್ ಮೈಟೋಸಿಸ್ ಆ್ಯಂಡ್ ಇನಿಸಿಯೇಷನ್ ಆಫ್ DNA ರೆಪ್ಲಿಕೇಶನ್ ಅಂತ ಇದೆ. ಈ ಸೈಕಲನ್ನು ನೋಡ್ಕೊಳ್ಳಿ. G1 ಇಲ್ಲಿ ಬಂತು. ಸೊ ಎಸ್ ಮತ್ತು ಎಮ್ ಫೇಸ್ ಮಧ್ಯ ಬರುವಂಥದ್ದನ್ನು ನಾವು G1 ಫೇಸ್ ಕರಿತಾ ಇದ್ದೀವಿ. ಯಾವುದ್ರದ್ದು ಮಧ್ಯ, ಎಮ್ ಮತ್ತು ಇಲ್ಲಿ ನಿಮಗೆ ಎಸ್ ಫೇಸ್ ಮಧ್ಯ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟ್ ಅಲ್ವಾ? ಅದರಲ್ಲಿ ಏನು ಕನ್ಫ್ಯೂಷನ್ ಇಲ್ಲ. ಇಂಟರ್ವೆಲ್ ಬಿಟ್ವೀನ್ ಮೈಟೋಸಿಸ್ ಆ್ಯಂಡ್ ಇನಿಸಿಯೇಷನ್ ಆಫ್ DNA ರೆಪ್ಲಿಕೇಶನ್ ಅಂತ ಹೇಳಬಹುದು. G1 ಫೇಸಲ್ಲಿ ಆಗ್ತಾ ಇರೋದು ಏನು ಅಂತ ನೋಡೋಣ. ಇವೆಂಟ್ಸ್ ಏನೆಲ್ಲ ಇದೆ. ಇನ್ ದ ಇವೆಂಟ್ ದ ಸೆಲ್ ಈಸ್ ಮೆಟಬಾಲಿಕಲಿ ಆಕ್ಟಿವ್, ಅಫ್ಕೋರ್ಸ್ ಮೆಟಬಾಲಿಸಮ್ ನಡೀತಾ ಇದೆ ಆ್ಯಂಡ್ ಕಂಟಿನ್ಯೂಸ್ ಆಗಿ ಗ್ರೋ ಆಗ್ತಾ ಇರೋವಂಥದ್ದು, ಬಟ್ ಡಸ್ ನಾಟ್ ರೆಪ್ಲಿಕೇಟ್ ಇಟ್ಸ್ DNA. ಏನು ಮೆಟಬಾಲಿಸಮ್ ನಡೀತಾ ಇದೆ? ಪ್ರೋಟೀನ್ ಸಿಂಥಸಿಸ್ ಆಗ್ತಾ ಇದೆ, ಎನ್ಸೈಮ್ಸ್ ಪ್ರೊಡಕ್ಷನ್ ಆಗ್ತಾ ಇದೆ, ಓಕೆ, ಆರ್ಗನಲ್ಸ್ ಡ್ಯೂಪ್ಲಿಕೇಟ್ ಆಗ್ತಾ ಇವೆ. ಬಿಕಾಸ್ ಮದರ್ ಸೆಲ್ ಹತ್ರ 10 ಮೈಟೋಕಾಂಡ್ರಿಯಾ ಇದೆ ಅಂತ ಅನ್ಕೊಳ್ಳಿ, ಅದನ್ನು ಅದು 20 ಮಾಡಿ ಡಾಟರ್ ಸೆಲ್ಸಿಗೆ 10 ಅಂತ ಡಿವೈಡ್ ಮಾಡಬೇಕು. ಈ ಪ್ಲಾಂಟ್ಸಲ್ಲಾದರೆ ಅದು ಕ್ಲೋರೋಪ್ಲಾಸ್ಟ್ ಕೂಡ ಡಿವೈಡ್ ಮಾಡ್ಕೊಳ್ಬೇಕಾಗುತ್ತೆ. ದೇರ್ ಆರ್ ಸೋ ಮೆನಿ ಅದರ್ ಆರ್ಗನಲ್ಸ್, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್, ಗಾಲ್ಗಿ. ಸೊ ಇದರದ್ದೆಲ್ಲ ನಂಬರ್ ಇನ್ಕ್ರೀಸ್ ಆಗಬೇಕು, ಡಬಲ್ ಆಗಬೇಕು ಇನ್ಫ್ಯಾಕ್ಟ್, ಸೊ ದ್ಯಾಟ್ ಇಟ್ ಕ್ಯಾನ್ ಬಿ ಈಕ್ವಲಿ ಡಿಸ್ಟ್ರಿಬ್ಯೂಟೆಡ್ ಅಮಾಂಗ್ ದ ಡಾಟರ್ ಸೆಲ್ಸ್ ಅಂತ ಹೇಳ್ತೀವಿ. ಕರೆಕ್ಟ್? ಎಸ್.
Next, so during G1 phase, the cell is metabolically active and a lot of synthetic activity is going on. ಹೀಗೆ ಹೇಳ್ಬೋದು ನೀವು ಬೇಸಿಕ್ಲಿ ನಾನೇನಂದೆ ಮದುವೆ ಅಂತ ಅಂದ್ಕೊಳ್ಳಿ. ವಾಟ್ ಇಸ್ ಮದುವೆ? ಸೆಲ್ ಡಿವಿಷನ್ ಅಂತ. ಅದ್ರ ಮುಂಚೆ ಆಗುವಂಥ ಪ್ರಿಪ್ರೇಷನ್ಗಳು, ಶಾಪಿಂಗ್ ಇರಬಹುದು, ಫೋಟೋಗ್ರಾಫರ್ ಬುಕ್ ಮಾಡೋದಿರಬಹುದು, ಮನೆ ಪೇಂಟಿಂಗ್ ನಡೀತಾ ಇದೆ ಅಂತ ಅಂದ್ಕೊಳ್ಳಿ, ಇದೆಲ್ಲ ಇರಬಹುದು. ಇನ್ವಿಟೇಷನ್ಸ್ ಹೋಗ್ತಾ ಇದೆ. ಸೊ ಇದೆಲ್ಲ G1 ಫೇಸಲ್ಲಿ ನಡೀತಾ ಇರುವಂಥದ್ದು. ಓಕೆ, ಎಸ್ ಫೇಸಲ್ಲಿ ಸಿಂಥೆಟಿಕ್ ಫೇಸ್ ಅಂತ ನಾನು ತಗೊಂಡ್ರೆ, ವಿಚ್ ಇಸ್ ಅವರ್ ಎಸ್ ಫೇಸ್, ಈ ಸಿಂಥಸಿಸ್ ಫೇಸಲ್ಲಿ ಮಾರ್ಕ್ಸ್ ದ ಪೀರಿಯಡ್ ಡ್ಯೂರಿಂಗ್ ವಿಚ್ ದ DNA ಸಿಂಥಸಿಸ್ ಅಥವಾ ರೆಪ್ಲಿಕೇಶನ್ ಅನ್ನೋದು ನಡೀತಾ ಇದೆ. ಇಲ್ಲಿ DNA ರೆಪ್ಲಿಕೇಶನ್ ಅಂತ ಬೇಕಂದ್ರೆ ಮಾರ್ಕ್ ಮಾಡ್ಕೊಳ್ಳಿ, ದಟ್ ಯು ಸ್ಟಡಿಡ್ ಇನ್ ಮಾಲಿಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್. DNA ಪಾಲಿಮರೇಸ್ ಎನ್ಸೈಮ್ ಬೇಕಾಗುತ್ತೆ, ಹೆಲಿಕೇಸ್ ಎನ್ಸೈಮ್, ಲೈಗೇಸ್ ಎನ್ಸೈಮ್, ಒಕಾಜಾಕಿ ಫ್ರಾಗ್ಮೆಂಟ್ ಫಾರ್ಮೇಷನ್, ಇದೆಲ್ಲ ನಡೀತಾ ಇರೋದು ಎಸ್ ಫೇಸಲ್ಲಿ. ಆಲ್ ರೈಟ್, ಸಿಸ್ಟರ್ ಕ್ರೊಮ್ಯಾಟಿಡ್ ಪ್ರೊಡಕ್ಷನ್ ನಡೀತಾ ಇದೆ ಅಂತ ಬೇಕಂದರೆ ಅದನ್ನು ಕೂಡ ನೀವು ಬರ್ಕೊಳ್ಬಹುದು. ಐ ವಿಲ್ ಡೂ ಅ ಥಿಂಗ್, ನಾನು ಇಲ್ಲಿ ಬರಿತೀನಿ, ನಾನು ಸಿಸ್ಟರ್ ಕ್ರೊಮ್ಯಾಟಿಡ್ ಫಾರ್ಮ್ಡ್ ಅಥವಾ ಸಿಸ್ಟರ್ ಕ್ರೊಮ್ಯಾಟಿಡ್ ಪ್ರೊಡಕ್ಷನ್ ಅಂತ ಬರ್ಕೊಳ್ಳಿ. ಓಕೆ, ಸಿಸ್ಟರ್ ಕ್ರೊಮ್ಯಾಟಿಡ್ ಪ್ರೊಡಕ್ಷನ್ ಅಂತ ಬೇಕಂದರೆ ಬರ್ಕೊಳ್ಳಿ. ಈ ಟೈಮಲ್ಲಿ, ದ್ಯಾಟ್ ಮೀನ್ಸ್ ಡ್ಯೂರಿಂಗ್ ಎಸ್ ಫೇಸ್ ನಡೀತಾ ಇರಬೇಕಾದ್ರೆ ಅಮೌಂಟ್ ಆಫ್ DNA ಪರ್ ಸೆಲ್ ಡಬಲ್ ಆಗುತ್ತೆ. DNA ಡಬಲ್ ಆಗುತ್ತೆ. ಓಕೆ, ಬಟ್ ನಂಬರ್ ಆಫ್ ಕ್ರೋಮೋಸೋಮ್ಸ್ 46 ಉಳಿಯೋದು. ಸೊ ಇನಿಷಿಯಲ್ ಅಮೌಂಟ್ ಲೆಟ್ಸ್ ಸೇ 2C ಇದ್ದರೆ ದೆನ್ ಇಟ್ ಇನ್ಕ್ರೀಸಸ್ ಟು 4C. ಹವೆವರ್ ದೇರ್ ಈಸ್ ನೋ ಇನ್ಕ್ರೀಸ್ ಇನ್ ದ ಕ್ರೋಮೋಸೋಮ್ ನಂಬರ್. ಅದು 2N ಅಂತ ಇದ್ದರೆ ಇಟ್ ರಿಮೇನ್ಸ್ 2N ಓನ್ಲಿ, ಅಥವಾ N ಅಂತ ಇದ್ದರೆ ಅದು N ಆಗುಳಿಯುತ್ತೆ. ಇದಕ್ಕೆ ಒಳ್ಳೆಯ ಉದಾಹರಣೆ ನಾನು ಹೀಗೆ ಕೊಡಬಹುದು. ನಮ್ಮ ಲೆಟ್ಸ್ ಸೇ ಒಂದು ಸೆಲ್ ಇದೆ, ಆ ಸೆಲ್ಲಲ್ಲಿ ದೇರ್ ಆರ್ 3 ಕ್ರೊಮ್ಯಾಟಿನ್ ಅಥವಾ ಕ್ರೋಮೋಸೋಮ್ಸ್ ಅಂತ ಅಂದ್ಕೊಳ್ಳಿ, 3 ಇದೆ ಅಂತ ಅಂದ್ಕೊಳ್ಳಿ. ಎಸ್ ಫೇಸಲ್ಲಿ ಅದು ಏನು ಮಾಡ್ತಾ ಇದೆ? ಇಟ್ ಈಸ್ ಪ್ರೊಡ್ಯೂಸಿಂಗ್ ಸಿಸ್ಟರ್ ಕ್ರೊಮ್ಯಾಟಿಡ್ ಅಂತ ಅಂದ್ಕೊಳ್ಳಿ, ಸಿಸ್ಟರ್ ಕ್ರೊಮ್ಯಾಟಿಡ್ ಅಂತ ಅಂದ್ಕೊಳ್ಳಿ. ಈಗ ಸಿಸ್ಟರ್ ಕ್ರೊಮ್ಯಾಟಿಡ್ ಪ್ರೊಡ್ಯೂಸ್ ಆಗಬೇಕಾದ್ರೆ ಅಮೌಂಟ್ ಆಫ್ DNA, ಸಿಸ್ಟರ್ ಕ್ರೊಮ್ಯಾಟಿಡಲ್ಲಿ ಕೂಡ ನಿಮಗೆ ಬಯೋಮಾಲಿಕ್ಯೂಲ್ ಏನು ಕಾಣ್ತಾ ಇದೆ? DNA ಕಾಣ್ತಾ ಇದೆ, ಕರೆಕ್ಟ್ ಅಲ್ವಾ? ಸೊ ನಾನು DNA ಅನ್ನು ವೇಯ್ ಮಾಡಿದರೆ ಎಷ್ಟಾಯಿತು? DNA ವಿಲ್ ಬಿಕಮ್ ಡಬಲ್. 2C ಇದ್ದಿದ್ದು 4C ಆಗುತ್ತೆ. ಕ್ರೋಮೋಸೋಮ್ ಕೌಂಟ್ ಮಾಡಿ ನೋಡೋಣ. 1 2 3 ಕ್ರೋಮೋಸೋಮ್ 3 ಇರೋದು, ಕರೆಕ್ಟ್ ಅಲ್ವಾ? ಬಟ್ ದ ಅಮೌಂಟ್ ಆಫ್ DNA ಹ್ಯಾಸ್ ಇನ್ಕ್ರೀಸ್. ಇದಕ್ಕೆ ಇನ್ನೊಂದು ಒಳ್ಳೆ ಉದಾಹರಣೆ ಕೊಡ್ತೀನಿ ನಾನು. ನಿಮ್ಮ ಹತ್ರ ನೋಟ್ಸ್ ಇದೆ ಅಂತ ಅಂದ್ಕೊಳ್ಳಿ, 3 ಪೇಜ್ ಇದೆ ನಿಮ್ಮ ಹತ್ರ. ದಿಸ್ ಇಸ್ ದ ನೋಟ್ಸ್. ಒಂದು ಬಯಾಲಜಿ ಇದೆ, ಒಂದು ಫಿಸಿಕ್ಸ್ ಇದೆ, ಆ್ಯಂಡ್ ಒಂದು ಕೆಮಿಸ್ಟ್ರಿದು ಒಂದು ಸಿಂಗಲ್ ಪೇಜ್ ನೋಟ್ಸ್ ನಿಮಗೆ ಕೊಟ್ಟಿದ್ದಾರೆ. ಓಕೆ, ನಾನು ಏನಂತೀನಿ, ಮಕ್ಕಳೇ ಹೋಗಿ ಜೆರಾಕ್ಸ್ ಮಾಡ್ಕೊಂಡು ಬನ್ನಿ ಅಂತೀನಿ. ನೀವು ಅದನ್ನು ಜೆರಾಕ್ಸ್ ಮಾಡ್ಕೊಂಡು ಬರ್ತೀರಾ. ಬರಬೇಕಾದ್ರೆ ಬಯೋ ಹತ್ರ ನಿಮ್ಮ ಹತ್ರ 2 ಶೀಟ್ ಆಯಿತು, ಫಿಸಿಕ್ಸಲ್ಲಿ 2 ಶೀಟ್, ಕೆಮಿಸ್ಟ್ರಿಯಲ್ಲಿ 2 ಶೀಟ್ ಅಂತ ಆಯಿತು, ಕರೆಕ್ಟ್ ಅಲ್ವಾ? ಎಸ್. ಸೊ ಶೀಟ್ ಎಷ್ಟಾಯಿತು? 2 ಶೀಟ್ ಆಯ್ತು ನಿಮ್ಮ ಹತ್ರ. ನಾವು ಐ ವಿಲ್ ಟೆಲ್ ಯು, ಕೌಂಟ್ ದ ನಂಬರ್ ಆಫ್ ವರ್ಡ್ಸ್. ಬಯೋ ಅಲ್ಲಿ ಎಷ್ಟಿದೆ, ಫಿಸಿಕ್ಸಲ್ಲಿ ಎಷ್ಟಿದೆ, ಕೆಮಿಸ್ಟ್ರಿಯಲ್ಲಿದೆ. ವರ್ಡ್ ಕೌಂಟ್ ಮಾಡ್ತೀರಾ. ಸಪೋಸ್ ಬಯೋ ಅಲ್ಲಿ 100 ಇತ್ತು, ನಾವು ಯು ಹ್ಯಾವ್ ಎನ್ ಎಕ್ಸ್ಟ್ರಾ ಶೀಟ್, ನೀವು ಜೆರಾಕ್ಸ್ ಮಾಡ್ಕೊಂಡು ಬಂದಿದ್ದೀರಾ, ಕರೆಕ್ಟ್ ಅಲ್ವಾ? ನಂಬರ್ ಆಫ್ ವರ್ಡ್ಸ್ ವಿಲ್ ಬಿಕಮ್ ಡಬಲ್. 100 + 100 2 ಶೀಟ್ ಇದೆ ಆಫ್ ಬಯೋ. ಫಿಸಿಕ್ಸಲ್ಲಿ 100 ವರ್ಡ್ಸ್ ಇತ್ತು, ಜೆರಾಕ್ಸ್ ಮಾಡ್ಕೊಂಡ್ರೆ ಇನ್ನೊಂದು ಶೀಟ್ ಬಂತು, 100 + 100 200 ಆಯಿತು. ಕೆಮಿಸ್ಟ್ರಿಯಲ್ಲಿ ಕೂಡ 100 + 100 200 ವರ್ಡ್ಸ್ ಅಂತ ಆಯಿತು. ವರ್ಡ್ಸ್ ಆರ್ ನಥಿಂಗ್ ಬಟ್ DNA ಡಬಲ್ ಆಗುತ್ತೆ. ಹಾಗೆ ವರ್ಡ್ಸ್, ನಂಬರ್ ಆಫ್ ವರ್ಡ್ಸ್ ಕೌಂಟ್ ಮಾಡಿದ್ರೆ ಅದು ಡಬಲ್ ಆಗುತ್ತೆ. ನಿಮ್ಮ ಹತ್ರ ನೋಟ್ಸ್ ಎಷ್ಟಿದೆ ಅಂತ ಕೇಳ್ತೀನಿ ನಾನು. ಹೌ ಮೆನಿ ನೋಟ್ಸ್ ಡು ಯು ಹ್ಯಾವ್? ಯು ಸ್ಟಿಲ್ ಹ್ಯಾವ್ 3 ನೋಟ್ಸ್ ಓನ್ಲಿ. ನಿಮ್ಮ ಹತ್ರ ನೋಟ್ಸ್ 3 ಇರೋದು. ಯಾಕೆ? ಬಯೋ, ಫಿಸಿಕ್ಸ್, ಕೆಮಿಸ್ಟ್ರಿ. ನೀವು ಬರೀ ಜೆರಾಕ್ಸ್ ಹೊಡೆದಿರೋದು. ಆ ಕಂಟೆಂಟ್ ಏನು ಮಾಡಿದ್ದೀರಾ? ರೆಪ್ಲಿಕೇಟ್ ಮಾಡಿದ್ದೀರಾ. ಹೇಗಿದೆ ಹಾಗೆ. ಆ ನೋಟ್ಸಲ್ಲಿ ಏನೂ ಕರೆಕ್ಷನ್ ಮಾಡಿಲ್ಲ, ನೀವು ತಪ್ಪು ಸರಿ ಏನೂ ನೋಡಿಲ್ಲ, ಸಿಂಪ್ಲಿ ಹೋಗಿ ಜೆರಾಕ್ಸ್ ಹೊಡ್ಕೊಂಡು ಬಂದಿದ್ದೀರಾ. ಮೋಸ್ಟ್ ಆಫ್ ಯು ಡೂ ದ್ಯಾಟ್ ಓನ್ಲಿ ಅಲ್ವಾ? ಎಲ್ಲಿದೆ ಟೈಮು? ನೋಟ್ಸ್ ಇದೆಯಾ ನಿನ್ನ ಹತ್ರ? ನೋಟ್ಸ್ ಇದೆಯಾ ಅಂತ ಎಕ್ಸಾಮ್ ಮುಂಚೆ ಹೋಗಿ ಜೆರಾಕ್ಸ್ ಮಾಡ್ಕೊಂಡು ಬರ್ತೀವಿ, ತಪ್ಪು ಸರಿ ಏನೂ ನೋಡೋಲ್ಲ, ಕರೆಕ್ಟ್ ಅಲ್ವಾ? ಹಾಗೆ ಇನ್ಫಾರ್ಮೇಷನ್ ರೆಪ್ಲಿಕೇಟ್ ಆಯಿತು. ನೋಟ್ಸ್ ಎಷ್ಟಿದೆ? PCB 3 ಇರೋದು. ನಂಬರ್ ಆಫ್ ವರ್ಡ್ಸ್ ಡಬಲ್ ಆಯಿತೋ ಇಲ್ವೋ? ಆಯಿತು. ದ್ಯಾಟ್ ಈಸ್ ವಾಟ್ ಈಸ್ ಹ್ಯಾಪ್ನಿಂಗ್ ಹಿಯರ್. ಸೊ ನೋಟ್ಸ್ ಎಷ್ಟಿದೆ ಅಂದರೆ ನಂಬರ್ ಆಫ್ ಕ್ರೋಮೋಸೋಮ್ ಎಷ್ಟಿದೆ? 2N ಇದ್ದರೆ 2N, N ಇದ್ದರೆ N. ಓಕೆ, ಬಟ್ ಅಮೌಂಟ್ ಆಫ್ DNA ಏನಾಯಿತು? ಡಬಲ್ ಆಯಿತು. ಇದರ ಬೇಸಿಸ್ ಮೇಲೆ ಸಿಂಪಲ್ ಆಗಿರುವಂಥ ಅರ್ಥಮೆಟಿಕ್ ಕ್ವೆಶನ್ಸ್ ಕೇಳಿದ್ದಾರೆ 2021 ಮುಂದೆ ಬರುವಂಥ ದಿನಗಳಲ್ಲಿ ವಿ ವಿಲ್ ಹ್ಯಾವ್ ಅ ಲಾಟ್ ಆಫ್ ಮ್ಯಾರಥಾನ್ಸ್. ನೀಟ್ ಇದು ಕೂಡ ಮ್ಯಾರಥಾನ್ಸ್ ಇರುತ್ತೆ, ಆವಾಗ ಇಂಥ ಪ್ರಶ್ನೆಗಳನ್ನು ಕ್ರ್ಯಾಕ್ ಮಾಡೋಣ. ರೈಟ್? ಇಫ್ ಯು ಹ್ಯಾವ್ ಅಟೆಂಡೆಡ್ ಫ್ಯೂ ಆಫ್ ದ ಕ್ಲಾಸಸ್, ದೆನ್
ಆಲ್ರೆಡಿ ಅಟೆಂಡೆಡ್, ಇಂಥ ಪ್ರಶ್ನೆ ಆಲ್ರೆಡಿ ಸಾಲ್ವ್ ಆಗಿ ಹೋಗಿದೆ. ಸೊ 2021ನಲ್ಲಿ ಬೇಸಿಕ್ಲಿ ಇಂಥ ಪ್ರಶ್ನೆಯನ್ನು ಕೇಳಿದ್ದಾರೆ. ನೆಕ್ಸ್ಟ್ ನೋಡೋಣ. ಇನ್ ಆನಿಮಲ್ ಸೆಲ್ಸ್ ಡ್ಯೂರಿಂಗ್ ದಿ ಎಸ್ ಫೇಸ್ ನಡೀತಾ ಇರಬೇಕಾದ್ರೆ DNA ರೆಪ್ಲಿಕೇಶನ್ ಬಿಗಿನ್ಸ್ ಇನ್ ದಿ ನ್ಯೂಕ್ಲಿಯಸ್ ಆ್ಯಂಡ್ ಸೆಂಟ್ರಿಯೋಲ್ ಡ್ಯೂಪ್ಲಿಕೇಟ್ಸ್ ಅಂತ ಇದೆ. ನ್ಯೂಕ್ಲಿಯಸ್ಸಲ್ಲಿ DNA ರೆಪ್ಲಿಕೇಶನ್ ಸ್ಟಾರ್ಟ್ ಆಗಿ ಆದ ನಂತರ ಸೆಂಟ್ರಿಯೋಲ್ ಡ್ಯೂಪ್ಲಿಕೇಶನ್ ಕೂಡ ನಡೆಯುತ್ತೆ. ಆ್ಯಂಡ್ ದ ಸೈಟ್ ಆಫ್ ಡ್ಯೂಪ್ಲಿಕೇಶನ್ ಇಸ್ ಸೈಟೋಪ್ಲಾಸಮ್ ಅಂತೀವಿ. ಡ್ಯೂರಿಂಗ್ ದ G2 ಫೇಸ್, ಓಕೆ, ಇಲ್ಲಿ ತನಕ ಎಸ್ ಫೇಸ್ ಬಗ್ಗೆನೇ ಮಾತಾಡ್ತಾ ಇದ್ದಾರೆ. ಸೊ ಎಸ್ ಫೇಸಲ್ಲಿ 2 ಮೇಜರ್ ಇವೆಂಟ್ ಏನು, ಒಂದು ಕ್ರೋಮೋಸೋಮ್ ಡಿವೈಡ್ ಆಗ್ತಾ ಇರೋದು ಅಥವಾ ಸಿಂಥಸಿಸ್ ಆಫ್ DNA ಅಂತ ಹೇಳ್ಬೋದು. ಇನ್ನೊಂದು ಕ್ರೋಮೋಸೋಮ್ ಡಿವೈಡ್ ಆಗ್ತಾ ಇರೋದಲ್ಲ, ಸಿಂಥಸೈಸ್ ಆಗ್ತಾ ಇರೋದು. ಐ ಟೇಕ್ ಮೈ ವರ್ಡ್ಸ್ ಬ್ಯಾಕ್, ಡಿವಿಷನ್ ವರ್ಡ್ ಯೂಸ್ ಮಾಡುವಂಗಿಲ್ಲ ನಾನು, ಸಾರಿ. G2 ಅಲ್ಲಿ ಏನು ನಡೀತಾ ಇದೆ, ಪ್ರೋಟೀನ್ ಸಿಂಥಸಿಸ್ ನಡೀತಾ ಇದೆ ಅಂತ. ಪ್ರೋಟೀನ್ ಸಿಂಥಸಿಸ್ ಕಂಟಿನ್ಯೂ ಆಗ್ತಾ ಇದೆ ಇನ್ G2 ಫೇಸ್. ಎಸ್ ಫೇಸಲ್ಲಿ ಒಂದು ಅಡಿಷನಲ್ ಇವೆಂಟ್ ಏನು ನಡೀತಾ ಇದೆ, ದ್ಯಾಟ್ ಇಸ್ ಸೆಂಟ್ರಿಯೋಲ್ ಡ್ಯೂಪ್ಲಿಕೇಶನ್. ಓಕೆ, ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಇಲ್ಲಿ ತನಕ ಏನೂ ಡೌಟ್ ಇಲ್ಲ. ಮುಂದೆ ಹೋಗೋಣ. ಲೆಟ್ಸ್ ಗೋ ಫಾರ್ವರ್ಡ್. ಹೌ ಡು ಆನಿಮಲ್ಸ್ ಆ್ಯಂಡ್ ಪ್ಲಾಂಟ್ಸ್ ಕಂಟಿನ್ಯೂ ಟು ಗ್ರೋ ಆಲ್ ದೇರ್ ಲೈಫ್ಸ್? ಡು ಆಲ್ ಸೆಲ್ಸ್ ಇನ್ ಅ ಪ್ಲಾಂಟ್ ಡಿವೈಡ್ ಆಲ್ ದ ಟೈಮ್? ಡು ಯು ಥಿಂಕ್ ಆಲ್ ಸೆಲ್ಸ್ ಕಂಟಿನ್ಯೂ ಟು ಡಿವೈಡ್ ಇನ್ ಪ್ಲಾಂಟ್ಸ್ ಆ್ಯಂಡ್ ಆನಿಮಲ್ಸ್? ಇದೆಲ್ಲ ಕೆಲವು ಪ್ರಶ್ನೆಗಳಿವೆ. ಆಲ್ ಆಫ್ ದಿಸ್ ಯು ಕ್ಯಾನ್ ಆನ್ಸರ್. ಇದೆಲ್ಲನೂ ಆನ್ಸರ್ ಮಾಡ್ಬೋದು. ಒಂದು ಸಿಂಪಲ್ ಆಗಿರುವಂಥ ಹಿಂಟ್ ಕೊಡ್ತೀನಿ. ಪ್ಲಾಂಟ್ಸ್ ಡಿವೈಡ್ ಕಂಟಿನ್ಯೂಸ್ಲಿ. ಪ್ಲಾಂಟ್ಸ್ ಥ್ರೂ ಔಟ್ ದೇರ್ ಲೈಫ್ ಡಿವಿಷನ್ ಅನ್ನು ತೋರಿಸ್ತಾ ಇರುತ್ತೆ. ಆ್ಯಂಡ್ ಆನಿಮಲ್ಸ್ ಏನಿದೆ, ದೇ ಡಿವೈಡ್ ಅಪ್ ಟು ಅ ಸರ್ಟನ್ ಪಾಯಿಂಟ್ ಇನ್ ಟೈಮ್, ಮತ್ತು ಅದು ಡಿವಿಷನನ್ನು ಸ್ಟಾಪ್ ಮಾಡಿಬಿಡುತ್ತೆ. ಇಟ್ ಸ್ಟಾಪ್ಸ್ ದ ಡಿವಿಷನ್. ಕರೆಕ್ಟ್ ಅಲ್ವಾ? ಇದು ಕೂಡ ನಮಗೆ ಗೊತ್ತೇ ಇದೆ. ಸೊ ಇದರಲ್ಲಿರೋಂಥ ಪ್ರಶ್ನೆಗಳನ್ನು ಅಷ್ಟು ತಲೆ ಕೆಡಿಸ್ಕೋಬೇಕಂತಿಲ್ಲ, ಬಿಕಾಸ್ ದಿಸ್ ಇಸ್ ಸಮಥಿಂಗ್ ದಟ್ ಯು ಆರ್ ಆಲ್ರೆಡಿ ಅವೇರ್ ಆಫ್. ಓಕೆನಾ? ಇಲ್ಲಿ ಒಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ, ನೋಡ್ಕೊಳ್ಳಿ. ಯು ಹ್ಯಾವ್ ಸ್ಟಡಿಡ್ ಮೈಟೋಸಿಸ್ ಇನ್ ಆನಿಯನ್ ರೂಟ್ ಟಿಪ್ ಸೆಲ್. ಓಕೆ, ಆನಿಯನ್ ರೂಟ್ ಟಿಪ್ ಸೆಲ್ಸಲ್ಲಿ ನೀವು ಮೈಟೋಸಿಸ್ ಸ್ಲೈಡ್ ಪ್ರಿಪ್ರೇಷನನ್ನು ಮಾಡ್ತೀರಾ. ಇಟ್ ಹ್ಯಾಸ್ 16 ಕ್ರೋಮೋಸೋಮ್ಸ್ ಇನ್ ಈಚ್ ಸೆಲ್ ಅಂತ ಅಂದ್ಕೊಳ್ಳಿ. ಓಕೆ, 16 ಕ್ರೋಮೋಸೋಮ್ ಪ್ರತಿ ಸೆಲ್ಲಲ್ಲಿದೆ. ಕ್ಯಾನ್ ಯು ಟೆಲ್ ಹೌ ಮೆನಿ ಕ್ರೋಮೋಸೋಮ್ಸ್ ವಿಲ್ ದ ಸೆಲ್ ಹ್ಯಾವ್ ಎಟ್ G1 ಫೇಸ್? ಎಷ್ಟಿರುತ್ತೆ G1 ಫೇಸಲ್ಲಿ? ಎಷ್ಟಿರುತ್ತೆ? ಹೌ ಮೆನಿ ಇಟ್ ವಿಲ್ ಹ್ಯಾವ್? 16 ಓನ್ಲಿ. ಕರೆಕ್ಟ್ ಅಲ್ವಾ? ಆಫ್ಟರ್ ಎಸ್ ಫೇಸ್ ಎಷ್ಟಾಗುತ್ತೆ? 16. ಎಮ್ ಫೇಸಲ್ಲಿ ಆಫ್ಟರ್ ಎಮ್ ಫೇಸ್ ಎಷ್ಟಾಗುತ್ತೆ? ಎಮ್ ಅನ್ನು ನಾನು ಮೈಟೋಸಿಸ್ ಅಂತ ತಗೊಂಡ್ರೆ ಅದು ಕೂಡ 16 ಆಗೋದು. ಸೊ ದ ಆನ್ಸರ್ ಇಸ್ G1, ಎಸ್ ಮತ್ತು ಎಮ್ ಫೇಸ್ಗೆ 16. DNA ಕಂಟೆಂಟ್ ಆಫ್ ದ ಸೆಲ್ ಎಟ್ G1 ಎಷ್ಟಿರೋದು? ಲೆಟ್ ಅಸ್ ಸೇ 2C ಅಂತ ಇತ್ತು ಅಂತ ಅಂದ್ಕೊಳ್ಳಿ. ಆಫ್ಟರ್ ಎಸ್ ಫೇಸ್ ಮತ್ತು G2 ಅಲ್ಲಿ ಏನಾಗುತ್ತೆ? ಎಸ್ ಫೇಸಲ್ಲಿ ಅದು 4C ಆಗುತ್ತೆ. G2 ಅಲ್ಲಿ ಕೂಡ ಅದು 4C ಆಗುತ್ತೆ. ಓಕೆ, ಅರ್ಥ ಆಯ್ತಾ? ರೈಟ್. ಇಫ್ ದ ಕಂಟೆಂಟ್ ಆಫ್ಟರ್ ಎಮ್ ಫೇಸ್ ಇಸ್ 2C, ಎಮ್ ಫೇಸ್ ಆದ ನಂತರ 2C ಅನ್ನೋ ಕಂಟೆಂಟ್ ಇದ್ದರೆ ದೆನ್ ವಾಟ್ ವಿಲ್ ಬಿ ಇಟ್ ಇನ್ G1 ಆ್ಯಂಡ್ ಎಸ್ ಮತ್ತು G2? G1 ಅಲ್ಲಿ ಕೂಡ ಅದು ಎಮ್ 2C ಇರಬೇಕು. ಆ್ಯಂಡ್ ವೆನ್ ಇಟ್ ಕಮ್ಸ್ ಟು ಎಮ್ ಮತ್ತು G2 ಅದು 4Cಗೆ ಕನ್ವರ್ಟ್ ಆಗುವಂಥದ್ದು, ಬಿಕಾಸ್ DNA ರೆಪ್ಲಿಕೇಟ್ ಆಗಿದೆ ಇನ್ ಎಸ್ ಫೇಸ್. ಓಕೆ, ಇದಕ್ಕೆ ಆನ್ಸರನ್ನು ಕೊಟ್ಟಿದ್ದೀನಿ. ಈ ಬಾಕ್ಸ್ ಬೇಸಿಸ್ ಮೇಲೆ ಒಂದು ಬೇಸಿಕ್ ಅರ್ಥಮೆಟಿಕ್ ಕ್ವೆಶನ್ಸ್ ಕೆಲವೊಮ್ಮೆ ಕೇಳ್ತಾರೆ, ಲೈಕ್ ಐ ಪುಟ್ ಅಪ್ ದೇರ್. 2017 ಕೇಳಿದ್ರು. ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ಸಮ್ ಸೆಲ್ಸ್, ಇವಾಗ ಪ್ರಶ್ನೆ ಬರುತ್ತೆ, ಎಲ್ಲ ಸೆಲ್ಸ್ ಡಿವೈಡ್ ಆಗ್ತಾ ಹೋಗಬೇಕಾ? ನಾಟ್ ನೆಸೆಸರಿ. ಸಮ್ ಸೆಲ್ಸ್ ಇನ್ ದಿ ಅಡಲ್ಟ್ ಆನಿಮಲ್ಸ್ ಡೂ ನಾಟ್ ಅಪಿಯರ್ ಟು ಎಕ್ಸಿಬಿಟ್ ಡಿವಿಷನ್. ಎಕ್ಸಾಂಪಲ್ ಹಾರ್ಟ್ ಸೆಲ್ಸ್ ಅಂತ ಇದೆ. ಹೃದಯದಲ್ಲಿ ಅಥವಾ ಹಾರ್ಟಲ್ಲಿರುವಂಥ ಸೆಲ್ಸ್ ಏನಿದೆ, ದೇ ಡು ನಾಟ್ ಡಿವೈಡ್. ಇಲಾಂಗೇಟ್ ಆಗಬಹುದು, ಉದ್ದ ಆಗಬಹುದು ಟು ಎನ್ ಎಕ್ಸ್ಟೆಂಟ್ ಆಫ್ ಕೋರ್ಸ್, ಬಟ್ ಡಿವಿಷನನ್ನು ತೋರಿಸ್ತಾ ಇಲ್ಲ. And some other cells may divide occasionally as needed. Okay, many other cells divide only occasionally. ಬೇಕಾಗುವಾಗ ಮಾತ್ರ ಡಿವಿಷನ್ ಅನ್ನು ತೋರಿಸುವಂಥದ್ದು. that have been lost because of injury or cell death. ಎಲ್ಲಾದರೂ ಯಾವುದಾದ್ರೂ ಸೆಲ್ ಸತ್ತೋಯ್ತು, ಅದನ್ನು ರೀಪ್ಲೇಸ್ ಮಾಡೋಕ್ಕಂತ ಸೆಲ್ ಡಿವೈಡ್ ಆಗುತ್ತೆ. ಇಲ್ಲ ಅಂದರೆ ಅಂಥ ಸೆಲ್ಸ್ ವೇಟ್ ಮಾಡ್ತಾ ಇರುತ್ತೆ. ಐ ಆಮ್ ನಾಟ್ ಟಾಕಿಂಗ್ ಅಬೌಟ್ ಹಾರ್ಟ್ ಸೆಲ್ ಇಯರ್. ಓಕೆ, ಇಲ್ಲಿ ನಾನು ಹಾರ್ಟ್ ಸೆಲ್ ಬಗ್ಗೆ ಮಾತಾಡ್ತಾ ಇಲ್ಲ. ದೀಸ್ ಸೆಲ್ಸ್ ಡು ನಾಟ್ ಡಿವೈಡ್ ಫರ್ದರ್. ಈ ಸೆಲ್ಸ್ ಇದೆಯಲ್ವಾ, ದ್ಯಾಟ್ ಡು ನಾಟ್ ಡಿವೈಡ್ ಫರ್ದರ್. ಅಂಥ ಸೆಲ್ಸ್ G1 ಫೇಸನ್ನು ಎಕ್ಸಿಟ್ ಮಾಡುತ್ತೆ ಟು ಎಂಟರ್ ಆ್ಯನ್ ಇನ್ಯಾಕ್ಟಿವ್ ಸ್ಟೇಜ್, ಆ್ಯಂಡ್ ಇದನ್ನು ನಾವು ಕ್ವಿಸೆಂಟ್ ಸ್ಟೇಜ್ ಅಂತ ಕರಿತೀವಿ. 2020 ಇದ್ರ ಮೇಲೆ ಪ್ರಶ್ನೆ ಬಂದಿದೆ. ಆ ಎಕ್ಸಿಟ್ ಅನ್ನೋ ವರ್ಡ್ ಇದೆಯಲ್ವಾ, ದಿಸ್ ಎಕ್ಸಿಟ್ ಅನ್ನೋ ವರ್ಡನ್ನು ಅವರು ರೀಪ್ಲೇಸ್ ಮಾಡಿಬಿಟ್ಟಿದ್ರು ಬೈ ಸಸ್ಪೆಂಡ್ ಆ್ಯಂಡ್ ಆಲ್ ಆಫ್ ದ್ಯಾಟ್.
ಸಸ್ಪೆಂಡ್ ಅಂತ ಹಾಕಿದ್ರು, ದೇ ಎಕ್ಸಿಟ್ ಅಂತ, ದೇ ಕ್ವಿಟ್ ಅಂತ ಹಾಕಿದ್ರು, ಇದೆಲ್ಲ ಹಾಕಿದ್ರು. ಬಟ್ ರಿಮೆಂಬರ್ ಎಕ್ಸಿಟ್ ಅದು ಕೂಡ ಏನು ಎಕ್ಸಿಟ್ ಮಾಡ್ತಾ ಇದೆ? ಎಕ್ಸಿಟ್ ಸೆಲ್ ಸೈಕಲ್ ಅಂತ ಹೇಳ್ತೀರಾ? ನೋ, ಯು ಆರ್ ಸೇಯಿಂಗ್ ದಟ್ ಇಟ್ ಇಸ್ ಎಕ್ಸಿಟಿಂಗ್ G1 ಫೇಸ್. ಇಲ್ಲಿ ನೋಡಿ, ಇಲ್ಲಿ ಆ ರೆಪ್ರೆಸೆಂಟೇಷನ್ ಅಥವಾ ಒಂದು ಬ್ಲ್ಯಾಕ್ ಕಲರ್ ಆ್ಯರೋ ನಿಮಗೆ ಕಾಣಿಸ್ಬೋದು. ಇಲ್ಲಿ ನೋಡಿ, G0 ಅಂತ ಒಂದು ಫೇಸ್ ಇದೆ. ಇದನ್ನು ಕ್ವಿಸೆಂಟ್ ಅಂತೀವಿ. ಕ್ವಿಸೆಂಟ್ ಅಂತ ಹೇಳಿದ್ರೆ ದೇರ್ ಇಸ್ ನಾಟ್ ಮಚ್ ಆಕ್ಟಿವಿಟಿ ಗೋಯಿಂಗ್ ಆನ್, ಸೆಲ್ ಡಿವಿಷನ್ ಆಗ್ತಾ ಇಲ್ಲ. ನೋಡಿ ಇಲ್ಲಿ, ಸೆಲ್ಸ್ ಇನ್ ದಿಸ್ ಸ್ಟೇಜ್ ರಿಮೇನ್ ಆಕ್ಟಿವ್ ಅಂತ ಇದೆ. ಸೆಲ್ಸ್ ಇನ್ ದಿಸ್ ಸ್ಟೇಜ್ ರಿಮೇನ್ metabolically active but no longer proliferate unless called on to do so depending on the requirement of the organism. ಸೊ ಏನಂತ ಇದ್ರೆ, ಒಂದು ಸೆಲ್ಲಿಗೆ ಚಾಯ್ಸ್ ಇರುತ್ತೆ, ನಾನು ಡಿವೈಡ್ ಆಗಬೇಕಾ ಬೇಡವಾ ಅಂತ. ಓಕೆ, ಸೆಲ್ ಹತ್ರ ನಮ್ಮ ಬಾಡಿ ಕೇಳ್ಬೋದು, ಡಿವೈಡ್ ಆಗ್ತೀಯಾ? ಸೆಲ್ ಏನನ್ನತ್ತೆ? ನೀನು ಅಂದರೆ ಆಗ್ತೀನಿ ಅಂತ. ಬಾಡಿ ಏನನ್ನತ್ತೆ? ಅಲ್ಲ, ಒಂದು ಸೆಲ್ ರೀಪ್ಲೇಸ್ ಆಗಬೇಕಲ್ವಾ, ಸೊ ನೀನು ಡಿವೈಡ್ ಆಗು ಅನ್ನತ್ತೆ. ಸೊ ಸೆಲ್ ವಿಲ್ ಸೇ ಫೈನ್, ಇಲ್ಲಿ ತನಕ ನಾನು ಡಿವೈಡ್ ಆಗಿರಲಿಲ್ಲ, ನೀನು ಹೇಳ್ತಾ ಇದೆಯಾ ಅಂತ ಡಿವೈಡ್ ಆಗ್ತೀನಿ ನಾನು. ಏನು ಮಾಡಬೇಕು? ನೀನು G1 ಫೇಸಲ್ಲೇ ಇರು. G1 ಫೇಸಲ್ಲೇ ಎಕ್ಸಿಟ್ ಆಗಿದ್ದಲ್ವಾ ನೀನು? ಯಾವ ಗೇಟಿಂದ ಎಕ್ಸಿಟ್ ಆದೆ? ಸೆಲ್ ಅನ್ನತ್ತೆ, ನಾನು G1 ಗೇಟಿಂದ ಎಕ್ಸಿಟ್ ಆದರೆ. ಓ, ವೆರಿ ಗುಡ್, ಯು ಆರ್ ಅ ಗುಡ್ ಕ್ಯಾಂಡಿಡೇಟ್ ಫಾರ್ ಸೆಲ್ ಡಿವಿಷನ್. ಸರಿ, ಏನು ಮಾಡಲೀಗ? ಯಾವ ಗೇಟಿಂದ ಎಂಟ್ರಿ ಹೊಡಿಲಿ ಸೆಲ್ ಡಿವಿಷನ್ಗೆ? G1 ಗೇಟಿಂದನೇ ಎಂಟ್ರಿ ಹೊಡಿ ಅನ್ನತ್ತೆ. ಸೊ G0 ಫೇಸಲ್ಲಿರುವಂಥ ಸೆಲ್ಸ್ ಏನು ಮಾಡುತ್ತೆ? G1ಇಂದನೇ ಎಕ್ಸಿಟ್ ಕೊಡಬೇಕು ಆ್ಯಂಡ್ ಅಲ್ಲೇ ಎಂಟ್ರಿಯನ್ನು ಹೊಡಿಬೇಕು. ಸರಿನಾ? ಇಲ್ಲ ಮ್ಯಾಮ್, ಒಂದು ಸೆಲ್ ಬಂದುಬಿಟ್ಟು ನಾನು ಎಸ್ ಫೇಸಲ್ಲೇ ಎಂಟ್ರಿ ಹೊಡೆಯೋದು ಅನ್ನತ್ತೆ. ಸಾಧ್ಯ ಇಲ್ಲಪ್ಪ. ಎಸ್ ಫೇಸಲ್ಲಿ DNA ರೆಪ್ಲಿಕೇಶನ್ ಆಗ್ತಾ ಇದೆ. ಇಫ್ ದ DNA ಹ್ಯಾಸ್ ಟು ರೆಪ್ಲಿಕೇಟ್, ಸುಮಾರು ಕೆಲಸಗಳಾಗಬೇಕು. DNA ರೆಪ್ಲಿಕೇಶನ್ ಅನ್ನೋದು ಆಗಬೇಕಾದ್ರೆ G1 ಫೇಸಲ್ಲಿ ಪ್ರೋಟೀನ್ ಸಿಂಥಸಿಸ್ ಆಗಬೇಕು, ಕಾರ್ಬೋಹೈಡ್ರೇಟ್ ಆಗಬೇಕು, ಎನ್ಸೈಮ್ ಬೇಕು, DNA ನ್ಯೂಕ್ಲಿಯೋಟೈಡ್ ಸಿಂಥಸೈಸ್ ಆಗಬೇಕು. ಅದೆಲ್ಲ ಇಲ್ಲದೆ ಅಡುಗೆ ಮಾಡು ಅಂತ ಹೇಳಿದ್ರೆ ಮನೇಲಿ ರಾಶನೇ ಇಲ್ಲ, ಏನಿಲ್ಲ, ನೀವು ಡಬ್ಬಗಳು ಅಕ್ಕಿದೆಲ್ಲ ಖಾಲಿ ಇಟ್ಕೊಂಡು ಅಡುಗೆ ಮಾಡಿ ಅಂದರೆ ಆಗುತ್ತಾ? ಇಲ್ಲ. ಸೊ ಒಂದು ದೊಡ್ಡ ಅಡುಗೆ ಮಾಡಬೇಕಾ? ದೆನ್ ಫಸ್ಟ್ ನೀವು ಕಿಚನಲ್ಲೆಲ್ಲ ಐಟಮ್ ಇದೆಯಾ ಅಂತ ನೋಡ್ಕೋಬೇಕು. ಅದು ನಮ್ಮ ಸೆಲ್ G1 ಫೇಸಲ್ಲಿ ಮಾಡೋವಂಥ ಕೆಲಸದ್ದು. ಕಿಚನ್ ಆಡಿಟಿಂಗ್ ಮಾಡೋದದು G1 ಫೇಸಲ್ಲಿ. ಎಲ್ಲ ಪಾತ್ರೆಗಳು, ಎಲ್ಲ ಡಬ್ಬಗಳಲ್ಲಿ ಎಲ್ಲ ಬೇಕಾಗಿರುವಂಥ ಸಾಮಗ್ರಿಗಳು ಅಥವಾ ಐಟಮ್ಸ್ ಇದೆ ಇಲ್ವಾ ಅಂತ ನೋಡ್ಕೊಳ್ಳೋವಂಥದ್ದು. ಸರಿನಾ? ಅರ್ಥ ಆಯಿತು ಅಂತ ಅಂದ್ಕೊಂಡಿದ್ದೀವಿ. ಸೊ G0 ಫೇಸಲ್ಲಿರುವಂಥ ಸೆಲ್ ಎಕ್ಸಿಟ್ G1 ಆ್ಯಂಡ್ ದೆನ್ ಎಂಟರ್ ಆಲ್ಸೋ G1 ಓನ್ಲಿ ಆ್ಯಂಡ್ ದೆನ್ ಎಂಟರ್ ಎಸ್ ಫೇಸ್ ಅನ್ನುವಂಥದ್ದು. ಸರಿನಾ? ಎಸ್, ಮುಂದೆ ಹೋಗೋಣ. In animals, mitotic cell division is only seen in the diploid somatic cell. Important point. Mitotic division ಎಲ್ಲಿ ನಡೀತಾ ಇದೆ? ಆನಿಮಲ್ಸ್ ಅಲ್ಲಿ ಡಿಪ್ಲಾಯ್ಡ್ ಸೆಲ್ಸಲ್ಲಿ ಜಾಸ್ತಿಯಾಗಿ ಕಾಣಿಸೋವಂಥದ್ದು ಒಂದು ಪ್ರೋಸೆಸ್ ಇದು ಅಂತ ಇದ್ದಾರೆ. ಹವೆವರ್ ದರ್ ಆರ್ ಫ್ಯೂ ಎಕ್ಸೆಪ್ಷನ್ಸ್ ಟು ದಿಸ್ ವೇರ್ ಹ್ಯಾಪ್ಲಾಯ್ಡ್ ಸೆಲ್ಸ್ ಡಿವೈಡ್ ಬೈ ಮೈಟೋಸಿಸ್ ಅಂತ ಕೂಡ ಇದೆ. ಈ ಫ್ಯೂ ಎಕ್ಸೆಪ್ಷನ್ಸ್ ಯಾವುದು? ವೇರ್ ಹ್ಯಾಪ್ಲಾಯ್ಡ್ ಸೆಲ್ಸ್ ಡಿವೈಡ್ ಬೈ ಮೈಟೋಸಿಸ್. ಎಕ್ಸಾಂಪಲ್, ಮೇಲ್ ಹನಿ ಬೀಸ್ ಅಂತ ಇದೆ. ಇದನ್ನು ಎಲ್ಲಿ ರಿಲೇಟ್ ಮಾಡೋಣ? ಸೆಕ್ಸ್ ಡಿಟರ್ಮಿನೇಷನ್. ಹ್ಯಾಪ್ಲಾಯ್ಡ್ ಡಿಪ್ಲಾಯ್ಡ್ ಇನ್ ಹನಿ ಬೀ ಓದಿದ್ದೀರಾ, ಅಲ್ಲಿ ಮೇಲ್ಸ್ ಆರ್ ಹ್ಯಾಪ್ಲಾಯ್ಡ್. ಸೊ ಮೇಲ್ಸ್ ಆರ್ ಹ್ಯಾಪ್ಲಾಯ್ಡ್ ಗೆಮೀಟ್ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಮೈಟೋಸಿಸನ್ನು ತೋರಿಸ್ಬೇಕು. ಹ್ಯಾಪ್ಲಾಯ್ಡ್ ಸೆಲ್ಸ್ ವಿಲ್ ನೆವರ್ ಅಂಡರ್ಗೋ ಮಿಯೋಸಿಸ್. ಇದನ್ನು ಬೇಕಂದ್ರೆ ಬರ್ಕೊಳ್ಳಿ, ಇಟ್ಸ್ ಲೈಕ್ ಅ ರೂಲ್ ಅಂತ ಹೇಳ್ಬೋದು. ಆ್ಯಂಡ್ ಈ ರೂಲ್ ಬ್ರೇಕ್ ಆಗಲ್ಲ. Haploid cells will only show mitosis even when it is gamete formation. Gamete formation ಆಗಬೇಕಾದ್ರೆ haploid cells will show mitosis only and not meiosis ಅಂತ ನೆನ್ಪಿಟ್ಕೊಳ್ಳಿ. ಓಕೆ, ಅಗೇನ್ಸ್ಟ್ ದಿಸ್ ಪ್ಲಾಂಟ್ಸಲ್ಲಿ ಮೈಟೋಟಿಕ್ ಡಿವಿಷನ್ ಕ್ಯಾನ್ ಹ್ಯಾಪನ್ ಇನ್ ಬೋತ್ ಹ್ಯಾಪ್ಲಾಯ್ಡ್ ಮತ್ತು ಡಿಪ್ಲಾಯ್ಡ್ ಸೆಲ್ಸ್ ಅಂತ ಇದೆ. ಇದನ್ನು ಅಗೇನ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್ಗೆ ರಿಲೇಟ್ ಮಾಡಬಹುದು. ಇಫ್ ಯು ರಿಮೆಂಬರ್, ಅಲ್ಲಿ ಮೆಗಾಸ್ಪೋರ್ ಮದರ್ ಸೆಲ್ ಅನ್ನೋದು ಏನಿದೆ, ಇಟ್ಸ್ ಅ ಡಿಪ್ಲಾಯ್ಡ್ ಸೆಲ್ ಅಂತ ಹೇಳ್ತೀವಿ, ಕರೆಕ್ಟ್ ಅಲ್ವಾ? ಆ ಮೆಗಾಸ್ಪೋರ್ ಮದರ್ ಸೆಲ್ ಮಿಯೋಸಿಸ್ ಡಿವಿಷನ್ ಅನ್ನು ತೋರಿಸುತ್ತೆ ಟು ಪ್ರೊಡ್ಯೂಸ್ ಅ ಹ್ಯಾಪ್ಲಾಯ್ಡ್ ಮೆಗಾಸ್ಪೋರ್. ಆ ಮೆಗಾಸ್ಪೋರ್ ತಿರ್ಗಾ ಡಿವಿಷನ್ ಮೈಟೋಸಿಸ್ ಅನ್ನು ತೋರಿಸಿ 7 ಸೆಲ್ಡ್ 8 ನ್ಯೂಕ್ಲಿಯೇಟೆಡ್ ಕಂಡೀಷನ್ ಅನ್ನು ಫಾರ್ಮ್ ಮಾಡುತ್ತೆ. ಸೊ ಅಲ್ಲೇನಾಯಿತು? ಮೆಗಾಸ್ಪೋರ್ ಹ್ಯಾಪ್ಲಾಯ್ಡ್ ಇತ್ತು, ಮೈಟೋಟಿಕ್ ಡಿವಿಷನ್ ಅನ್ನು ತೋರಿಸ್ತಾ ಇದೆ. ಸೇಮ್ ವೇ ಅವ್ರು ಇಲ್ಲೂ ಕೂಡ ಡಿಪ್ಲಾಯ್ಡ್ ಸೆಲ್ಸ್ ಹೇಗೂ ಮೈಟೋಸಿಸ್ ತೋರಿಸುತ್ತೆ, ಬಟ್ ಹ್ಯಾಪ್ಲಾಯ್ಡ್ ಸೆಲ್ಸ್ ಕೂಡ ಮೈಟೋಸಿಸ್ ಅನ್ನು ತೋರಿಸ್ಬಹುದು ಇನ್ ಪ್ಲಾಂಟ್ ಸೆಲ್ಸ್ ಅಂತ ಹೇಳ್ತಾ ಇದ್ದಾರೆ.
ರೈಟ್. ಸೊ ಇದೆಲ್ಲ ಆಯಿತು, ಇಷ್ಟೆಲ್ಲ ಹೈಲೈಟ್ ಮಾಡಾಯಿತು ಈ ಪೇಜಲ್ಲಿ. ನೆಕ್ಸ್ಟ್ ಪಾರ್ಟಿಗೆ ಹೋಗೋಣ. ಎಮ್ ಫೇಸ್. ಸೊ ಇಂಟರ್ಫೇಸ್ ಕಂಪ್ಲೀಟ್ ಆಗಿದೆ. ರಿಮೆಂಬರ್, ಇಂಟರ್ಫೇಸ್ ಇಸ್ ಸೇಮ್ ಫಾರ್ ಮಿಯೋಸಿಸ್ ಆ್ಯಂಡ್ ಮೈಟೋಸಿಸ್. ಮಿಯೋಸಿಸ್ಗೆ ಸೆಪ್ರೇಟ್ ಆಗಿ ಒಂದು ಇಂಟರ್ಫೇಸ್ ವಿತ್ ಸ್ಪೆಷಲ್ ಇವೆಂಟ್ ಅಂತ ಏನು ಕಾಣಿಸಲ್ಲ. ಏನು ಇಂಟರ್ಫೇಸ್ ಇಲ್ಲಿ ಓದಿದ್ದೀರಾ ಅದೇ ಮಿಯೋಸಿಸ್ಗೆ ಕೂಡ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಎಮ್ ಫೇಸ್ ನೋಡೋಣ. ಎಮ್ ಹಿಯರ್ ಸ್ಟ್ಯಾಂಡ್ಸ್ ಫಾರ್ ಮೈಟೋಸಿಸ್. ಓಕೆ, ಆ್ಯಂಡ್ ಮೋಸ್ಟ್ ಡ್ರಮ್ಯಾಟಿಕ್ ಪೀರಿಯಡ್ ಆಫ್ ದ ಸೆಲ್ ಸೈಕಲ್ ಅಂತ ಹೇಳ್ತೀವಿ. ತುಂಬ ಡ್ರಾಮಾ ನಡೀತಾ ಇದೆ. ಯಾಕೆ? ಬಿಕಾಸ್ ನಮಗೆ ಕಣ್ಣಿಗೆ ಕಾಣಿಸೋ ಅಂಥದ್ದು ಅಂಡರ್ ಮೈಕ್ರೋಸ್ಕೋಪ್. ನೀವುಗಳು ವೆನ್ ಮೈಟೋಸಿಸ್ ಪ್ರಿಪ್ರೇಷನ್ ಲ್ಯಾಬಲ್ಲಿ ಮಾಡ್ತೀರಾ ನೋಡಿ, ಆನಿಯನ್ ರೂಟ್ ಟಿಪ್ಪಲ್ಲಿ, ಅಲ್ಲಿ ನಿಮಗೆ ಹೇಳ್ತಾರೆ ಪ್ರೋಫೇಸ್ ಅಥವಾ ಮೆಟಾಫೇಸ್ ಅಥವಾ ಆ್ಯನಾಫೇಸ್ ಅಥವಾ ಟೀಲೋಫೇಸನ್ನು ನೀವು ರೆಪ್ರೆಸೆಂಟ್ ಮಾಡಿ ಅಂತಾರೆ. ನೀವೇನು ಮಾಡ್ತೀರಾ? ಏನು ಅರ್ಥ ಆಗ್ತಿಲ್ಲ, ಇಂಟರ್ಫೇಸ್ ಅಂತ ಆಗ್ಬಿಡ್ತೀನಿ ಅಂತೀರಾ. ಇಲ್ಲಾಂದರೆ ಏನು ಅರ್ಥ ಆಗ್ತಿಲ್ಲ, ದಿಸ್ ಇಸ್ ಪ್ರೋಫೇಸ್ ಅಂತೀರಾ. ಐ ನೋ ಸ್ಟೂಡೆಂಟ್ಸ್ ಡೂ ದ್ಯಾಟ್. ಎಕ್ಸ್ಟರ್ನಲ್ ಲ್ಯಾಬ್ ಎಕ್ಸಾಮಿಗೆ ಹೋಗಬೇಕಾದ್ರೆ ಮಕ್ಳ ಹತ್ರ ಇದು ಯಾವ ಫೇಸ್ ಅಪ್ಪ ಅಂದರೆ, ಮ್ಯಾಮ್ ಪ್ರೋಫೇಸ್ ಅಂತ ಇದ್ರು. ಪ್ರೋಫೇಸ್ ಯಾಕಂತ ಹೇಳ್ತಾ ಇದ್ದೀರಾ? ಅದು ಮ್ಯಾಮ್ ಇಟ್ ಲುಕ್ಸ್ ಲೈಕ್ ಪ್ರೋಫೇಸ್ ಅಂತಾರೆ. ಓಕೆ, ಐ ನೋ ಸ್ಟೂಡೆಂಟ್ಸ್ಗೆ ಅರ್ಥ ಆಗ್ತಿಲ್ಲ ಅಂದರೆ ಅದು ಪ್ರೋಫೇಸ್ ಅಂತ ಅರ್ಥ. ಬಟ್ ಇಟ್ ಕುಡ್ ಬಿ ಮೆಟಾಫೇಸ್, ಅನಾಫೇಸ್ ಅಥವಾ ಪ್ರೋಫೇಸಿಂದ ಮೆಟಾಫೇಸಿಗೆ ಎಂಟ್ರಿ ಹೊಡಿತಾ ಇರಬಹುದು. ಮೇ ಬಿ ಯು ಆರ್ ನಾಟ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಇಟ್. ಸೊ ಈ ಸ್ಲೈಡ್ ಪ್ರಿಪ್ರೇಷನ್ ಅಂತ ನೀವು ನೋಡಿದ್ರೆ, ಸ್ಲೈಡ್ ಪ್ರಿಪ್ರೇಷನ್ ನಾವು ಎಮ್ ಫೇಸಲ್ಲಿ ಮಾತ್ರ ಮಾಡಿಸೋದು, ಇಂಟರ್ಫೇಸಲ್ಲಿ ಮಾಡಿಸಿ ಪ್ರಯೋಜನ ಇಲ್ಲ. ಬಿಕಾಸ್ ಏನೂ ಕಾಣಿಸ್ತಿಲ್ಲ ನಿಮಗೆ ಅಂಡರ್ ಮೈಕ್ರೋಸ್ಕೋಪ್. ಸೊ ಮೋಸ್ಟ್ ಡ್ರಮ್ಯಾಟಿಕ್ ಪೀರಿಯಡ್ ಆಫ್ ದ ಸೆಲ್ ಸೈಕಲ್ ಅಂತ ಹೇಳ್ತೀವಿ. ನೆಕ್ಸ್ಟ್, ನಂಬರ್ ಆಫ್ ಕ್ರೋಮೋಸೋಮ್ಸ್ ಇನ್ ದ ಪೇರೆಂಟ್ ಆ್ಯಂಡ್ ಪ್ರಾಜನಿ ಸೆಲ್ಸ್ ಆರ್ ದ ಸೇಮ್. ಲೆಟಸ್ ಸೇ ಆನಿಯನ್ ರೂಟ್ ಟಿಪ್ಪಲ್ಲಿ 16 ಸೆಲ್ಸ್ ಇತ್ತು ಅಂತ ಅಂದ್ಕೊಳ್ಳಿ, ಅಷ್ಟೇ ಡಾಟರ್ ಸೆಲ್ಸಿಗೆ ಕೂಡ ಹೋಗುತ್ತೆ. ಅದಕ್ಕೆ ಈ ಡಿವಿಷನನ್ನು ಇಕ್ವೇಷನಲ್ ಡಿವಿಷನ್ ಅಂತ ಕರೀತಾರೆ. ಓಕೆ, ನೆಕ್ಸ್ಟ್ ಎಮ್ ಫೇಸನ್ನು ವಿ ಕ್ಯಾನ್ ಡಿವೈಡ್ ಇಂಟು 2 ಸ್ಟೇಜಸ್. ಇಲ್ಲಿ ಬರಿತೀನಿ, ಹೈಲೈಟ್ ಮಾಡಲ್ಲ. ಒಂದು ನ್ಯೂಕ್ಲಿಯರ್ ಡಿವಿಷನ್ ಅಥವಾ ನ್ಯೂಕ್ಲಿಯಸ್ ಡಿವಿಷನ್ ವಿಚ್ ಇಸ್ ಕ್ಯಾರಿಯೋಕೈನೆಸಿಸ್, ಆ್ಯಂಡ್ ಇನ್ನೊಂದು ಸೈಟೋಕೈನೆಸಿಸ್ ಅಂತ ಇದೆ. ಸೆಲ್ ಡಿವೈಡ್ ಆಗೋದು, ಇದನ್ನು ನಾವು ಸೈಟೋಕೈನೆಸಿಸ್ ಅಂತ ಕರಿತೀವಿ. ರೈಟ್? ಕ್ಯಾರಿಯೋಕೈನೆಸಿಸ್ ಇಸ್ ಫರ್ದರ್ ಡಿವೈಡೆಡ್ ಇಂಟು 4 ಸ್ಟೇಜಸ್. ಇಫ್ ಯು ಸಿ ಹಿಯರ್, ಇದು ಕ್ಯಾರಿಯೋಕೈನೆಸಿಸ್, ಇದು 4 ಸ್ಟೇಜ್ ಮೆನ್ಷನ್ ಮಾಡಿದ್ದಾರೆ: ಪ್ರೋಫೇಸ್, ಮೆಟಾಫೇಸ್, ಆ್ಯನಾಫೇಸ್ ಮತ್ತು ಟೀಲೋಫೇಸ್. ಇದರ ಒಂದೊಂದು ಯುನೀಕ್ ಇವೆಂಟನ್ನು ಆ್ಯಸ್ ಮ್ಯಾಚ್ ದ ಫಾಲೋವಿಂಗ್ ನೀಟ್ 2022 ಅಲ್ಲಿ ಕೇಳಿರುವಂಥದ್ದು. ಸೊ ಐವ್ ಮಾರ್ಕ್ಡ್ ನೀಟ್ 2022 ಅಂತ. ನೆಕ್ಸ್ಟ್ ಪಾರ್ಟಿಗೆ ಹೋಗೋಣ. ಪ್ರೋಫೇಸಲ್ಲಿ ಏನು ನಡೀತಾ ಇದೆ? ಪ್ರೋ ಅಂದರೆ ಅರ್ಲಿ, ಫಸ್ಟ್ ನಡೀತಾ ಇರೋವಂಥದ್ದು. ಸೊ ಪ್ರೋಫೇಸ್, ವಿಚ್ ಇಸ್ ದ ಫಸ್ಟ್ ಸ್ಟೇಜ್ ಆಫ್ ಕ್ಯಾರಿಯೋಕೈನೆಸಿಸ್ ಆಫ್ ಮೈಟೋಸಿಸ್, ಫಾಲೋಸ್ ದ S and G2 ಫೇಸ್. ಸೊ G1, S, G2 ಮತ್ತು ಪ್ರೋಫೇಸ್ ಬರುವಂಥದ್ದು. In the S and G2 phase, the new DNA molecules formed are not distinct but intertwined. S ಮತ್ತು G2 ಫೇಸಲ್ಲಿ ಕ್ರೊಮ್ಯಾಟಿನ್ ಫೈಬರ್ಸ್ ಇರುತ್ತೆ, ದಾರದ ಥರ ಇರುತ್ತೆ, ಕಣ್ಣಿಗೆ ಕಾಣಿಸಲ್ಲ, ಒಂದಕ್ಕೊಂದು ಸುತ್ತಕೊಂಡಿರುತ್ತೆ, ಸಿಕ್ಕಾಕೊಂಡಿರುತ್ತೆ. ಇಂಟರ್ಟ್ವೈನ್ಡ್ ಅಂದರೆ ಅದರ್ಥ ಸಿಕ್ಕಾಕೊಳ್ಳೋದು. ಪ್ರೋಫೇಸ್ ಇಸ್ ಮಾರ್ಕ್ಡ್ ಬೈ, ದಿಸ್ ಬಿಕಮ್ಸ್ ಇಂಪಾರ್ಟೆಂಟ್. ಪ್ರೋಫೇಸ್ ಯಾವಾಗ ಸ್ಟಾರ್ಟ್ ಆಯಿತು ಅಂತ ಕೇಳಿದ್ರೆ ನಿಮಗೆ ಇವಾಗ ವೈವಾದಲ್ಲಿ ಪ್ರಾಕ್ಟಿಕಲ್ಸಲ್ಲಿ ಕೇಳ್ತಾರೆ, ಪ್ರೋಫೇಸ್ ಅಂತ ಮಾರ್ಕ್ ಮಾಡಿದೆಯಲ್ವಾ, ಒಂದು ವೈವಾ ಕ್ವೆಶನ್ ಕೇಳ್ತೀನಿ, ಪ್ರೋಫೇಸ್ ಎಲ್ಲಿ ಸ್ಟಾರ್ಟ್ ಆಗೋದು ಅಂತ ಕೇಳ್ತಾರೆ. ಸೊ ವಾಟ್ ಯು ಶುಡ್ ಸೇ, ಪ್ರೋಫೇಸ್ ಇಸ್ ಮಾರ್ಕ್ಡ್ ಬೈ ದ ಇನಿಸಿಯೇಷನ್ ಆಫ್ ಕಂಡೆನ್ಸೇಷನ್ ಆಫ್ ಕ್ರೋಮೋಸೋಮಲ್ ಮೆಟೀರಿಯಲ್. ಕ್ರೋಮೋಸೋಮ್ ಮೆಟೀರಿಯಲ್ ಕಂಡೆನ್ಸ್ ಆಗ್ತಾ ಇರಬೇಕಾದ್ರೆ ಸ್ಟಾರ್ಟಿಂಗ್ ಪಾಯಿಂಟನ್ನು ನಾವು ಪ್ರೋಫೇಸ್, ಐ ಮೀನ್ ದಟ್ ಕಂಡೆನ್ಸೇಷನ್ ಸ್ಟಾರ್ಟ್ ಆಗ್ತಾ ಇರುವಾಗ ಇದನ್ನು ಪ್ರೋಫೇಸ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ಹೇಳ್ತೀವಿ. ಕಂಡೆನ್ಸೇಷನ್ ಅಂದರೆ ಏನು? ಇಲ್ಲಿ ತೋರಿಸ್ತೀನಿ ನಾನು. ವೇರ್ ಇಸ್ ಇಟ್? ನಮ್ಮ ಕ್ರೊಮ್ಯಾಟಿನ್ ಫೈಬರ್ ಇಲ್ಲಿದೆ ನೋಡಿ, ಎಷ್ಟು ದಾರದ ಥರ ಇದೆ. ಇವಾಗ ಇದೇನಾಗಬೇಕು ಗೊತ್ತಾ? ಇದು ಗಂಟು ಹಾಕ್ಕೊಳಕ್ಕೆ ಸ್ಟಾರ್ಟ್ ಮಾಡುತ್ತೆ. ಹೀಗೆ ಗಂಟು ಅಂತ ಹೇಳ್ತಾ ಇದ್ದೀನಿ, ಬಟ್ ಬೇಸಿಕ್ಲಿ ಕಾಯಿಲಿಂಗ್ ಅನ್ನು ತೋರಿಸುತ್ತೆ. ಹಿಸ್ಟೋನ್ ಪ್ರೋಟೀನ್ಸ್, ನಾನ್ ಹಿಸ್ಟೋನ್ ಕ್ರೋಮೋಸೋಮಲ್ ಪ್ರೋಟೀನ್ಸ್ ಅನ್ನು ಇಟ್ಕೊಂಡು ಹೀಗೆ ಆ ದಾರ ಥರ ಸಿಂಪಲ್ ಆಗಿರೋದು ಹೀಗೆ ಗಂಟು ಹಾಕೊಂಡು ಹೋಗುತ್ತೆ. ದಿಸ್ ಇಸ್ ಕಾಲ್ಡ್ ಎಸ್ ಕಂಡೆನ್ಸೇಷನ್. ಅದು ಹಾಗೆ ಗಂಟು ಹಾಕೊತ ಹೋದರೆ ಬೇರೆ ಬೇರೆ ಕ್ರೋಮೋಸೋಮ್ಸ್ ಮಧ್ಯ ಇರೋವಂಥ ಗಂಟು ಏನಿದೆ, ಸಿಕ್ಕಾಕೊಂಡಿರೋದು ಏನಿದೆ, ಅದು ಬಿಡ್ಕೊಂಡು ಹೋಗುತ್ತೆ. ಇಲ್ಲಾಂದರೆ 46 ಫೈಬರ್ಸ್ ಒಂದ್ರ ಮೇಲೆ ಒಂದು ಬಿದ್ಕೊಂಡಿರುತ್ತೆ. ವೆನ್ ದೇ ಅಂಡರ್ಗೋ ಕಂಡೆನ್ಸೇಷನ್ ಒಂದರಿಂದ ಒಂದು ದೂರ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಬಟ್ ಎನಿವೇಸ್ ಇದನ್ನು ನೆನ್ಪಿಟ್ಕೊಳ್ಳಿ. ದ ಸೆಂಟ್ರೋಸೋಮ್ ಅಂದರೆ ಸೆಂಟ್ರಿಯೋಲ್, ಪೇರ್ ಆಫ್ ಸೆಂಟ್ರಿಯೋಲ್ ವಿಚ್ ಹ್ಯಾಡ್ ಅಂಡರ್ಗಾನ್ ಡ್ಯೂಪ್ಲಿಕೇಶನ್ ಇನ್ S phase.
now begins to move towards opposite pole. Cell ಇದು opposite poles-ಗೆ, ಸೊ ಒಂದು ಪೇರ್ ಸೆಂಟ್ರಿಯೋಲ್ ಇನ್ನೊಂದು ಪೇರ್ ಸೆಂಟ್ರಿಯೋಲ್ ಒಂದು ದೂರ ಹೋಗ್ತಾ ಹೋಗುತ್ತೆ. ದೂರ ಹೋಗಬೇಕಾದ್ರೆ ಅದರ ಮಧ್ಯ ಸ್ಪಿಂಡಲ್ ಫೈಬರ್ ಅನ್ನೋದು ಬೆಳೆಯುತ್ತಾ ಹೋಗುತ್ತೆ. ದ ಕಂಪ್ಲೀಷನ್ ಆಫ್ ಪ್ರೋಫೇಸ್ ಕ್ಯಾನ್ ದಸ್ ಬಿ ಮಾರ್ಕ್ಡ್ ಬೈ ದ ಫಾಲೋವಿಂಗ್ ಕ್ಯಾರೆಕ್ಟರಿಸ್ಟಿಕ್ ಇವೆಂಟ್. ನಾವು ಐ ವಾಂಟ್ ಟು ರಿಮೈಂಡ್ ಯು, these are events of prophase of course, but completion of prophase ಅನ್ನ ಮಾರ್ಕ್ ಮಾಡ್ತಾ ಇದೆ. ಈ ಎಲ್ಲ ಇವೆಂಟ್ ಕೆಳಗಡೆ ಕೊಟ್ಟಿರೋದು ಏನು ಓದ್ತಾ ಇದ್ದೀರಾ, ಇಟ್ ಸೇಸ್ ದ್ಯಾಟ್ ಈ ಇವೆಂಟ್ ನಡೀತಾ ಇರಬೇಕಾದ್ರೆ ಪ್ರೋಫೇಸ್ ಕಂಪ್ಲೀಟ್ ಆಗ್ತಾ ಹೋಯಿತು ಅಂತ ಹೇಳ್ತಾ ಇದೆ. ಸೊ ಕ್ರೋಮೋಸೋಮಲ್ ಮೆಟೀರಿಯಲ್ ಕಂಡೆನ್ಸ್ ಆಗುವಂಥದ್ದು ಟು ಫಾರ್ಮ್ ಕಾಂಪ್ಯಾಕ್ಟ್ ಮೈಟೋಟಿಕ್ ಕ್ರೋಮೋಸೋಮ್ಸ್, ಕಂಡೆನ್ಸೇಷನ್ ನಡೀತಾ ಇದೆ. ಕ್ರೋಮೋಸೋಮ್ಸ್ ಆರ್ ಸೀನ್ ಟು ಬಿ ಕಂಪೋಸ್ಡ್ ಆಫ್ 2 ಕ್ರೊಮ್ಯಾಟಿಡ್ಸ್. ನಿಮಗೆ ಪ್ರೋಫೇಸ್ ಮುಗಿತಾ 2 ಕ್ರೊಮ್ಯಾಟಿಡ್, ಆಲ್ರೆಡಿ ಕ್ರೊಮ್ಯಾಟಿಡ್ಸ್ ತೋರಿಸಾಯಿತು ನಾನು ನಿಮಗೆ. ದಿಸ್ ಇಸ್ 1 ಕ್ರೊಮ್ಯಾಟಿಡ್ ಆ್ಯಂಡ್ ಇದಕ್ಕೆ ಅಟ್ಯಾಚ್ ಆಗಿರುವಂಥದ್ದು ಇನ್ನೊಂದು ಕ್ರೊಮ್ಯಾಟಿಡ್. ಓಕೆ, ನೆಕ್ಸ್ಟ್ ಸೆಂಟ್ರೋಸೋಮ್ ವಿಚ್ ಹ್ಯಾಡ್ ಅಂಡರ್ಗಾನ್ ಡ್ಯೂಪ್ಲಿಕೇಶನ್ ಡ್ಯೂರಿಂಗ್ ಇಂಟರ್ಫೇಸ್ ಬಿಗಿನ್ಸ್ ಟು ಮೂವ್ ಟುವರ್ಡ್ಸ್ ಆಪೋಸಿಟ್ ಪೋಲ್. ಇದನ್ನು ಆಲ್ರೆಡಿ ಹೈಲೈಟ್ ಮಾಡಿದ್ದೀನಿ, ಇದು ಮಾಡಬೇಕಂತಿಲ್ಲ. ಆರ್ ಎಲ್ಸ್ ಯು ಹೈಲೈಟ್ ದಿಸ್ ಆ್ಯಂಡ್ ಡೋಂಟ್ ಹೈಲೈಟ್ ಹಿಯರ್. ಎರಡರಲ್ಲಿ ಒಂದು ಮಾಡಿ. ಈಚ್ ಸೆಂಟ್ರೋಸೋಮ್, ಪ್ರತಿ ಸೆಂಟ್ರೋಸೋಮಿಂದ ಸ್ಪಿಂಡಲ್ ಫೈಬರ್ ಅನ್ನೋದು ರೇಡಿಯೇಟ್ ಆಗುತ್ತೆ. ಈ ಸ್ಪಿಂಡಲ್ ಫೈಬರನ್ನು ನೀವು ಓಪನ್ ಮಾಡಿ ನೋಡಿದ್ರೆ ಸ್ಪಿಂಡಲ್ ಫೈಬರಲ್ಲಿ ಏನಿದೆ, ನಿಮಗೆ ಸೈಟೋಸ್ಕೆಲೆಟಲ್ ಸ್ಟ್ರಕ್ಚರ್ ಸೆಲ್ಲಲ್ಲಿ ಓದಿದ್ರಲ್ವಾ, ಅಲ್ಲಿರುವಂಥ ಮೈಕ್ರೋಟ್ಯೂಬ್ಯೂಲ್ಸ್ ಕಾಣಿಸುತ್ತೆ. ಸೊ ದೇ ಆರ್ ಮೇಡ್ ಅಪ್ ಆಫ್ ಮೈಕ್ರೋಟ್ಯೂಬ್ಯೂಲ್ಸ್, ರೇಡಿಯೇಟ್ ಔಟ್ ಮೈಕ್ರೋಟ್ಯೂಬ್ಯೂಲ್ಸ್. ಆ್ಯಂಡ್ ಇದನ್ನು ಆ ಮೈಕ್ರೋಟ್ಯೂಬ್ಯೂಲ್ಸನ್ನು ಆಸ್ಟರ್ಸ್ ಅಂತ ಕರಿತಾ ಇರುವಂಥದ್ದು. 2 asters together with spindle fibers form mitotic apparatus ಅಂತ ಇದೆ. ಇಲ್ಲಿ ನೀವು ನೋಡಬಹುದು ಇನ್ ದಿಸ್ ಪರ್ಟಿಕ್ಯುಲರ್ ಪಾಯಿಂಟ್. ಇದನ್ನು ನಾನು ಮೈಟೋಟಿಕ್ ಅಪ್ಯಾರಟಸ್ ಅಂತ ಕರಿತೀನಿ. ಇಲ್ಲಿ ಒಂದು ಸೆಂಟ್ರಿಯೋಲ್ ಪೇರ್ ಇದೆ ಆ್ಯಂಡ್ ಇಲ್ಲಿ ನಿಮಗೆ ಮೈಕ್ರೋಟ್ಯೂಬ್ಯೂಲ್ಸ್ ರೇಡಿಯೇಟ್ ಆಗ್ತಾ ಇದೆ. ಸೊ ದಿಸ್ ಬಿಕಮ್ಸ್ ಮೈಟೋಟಿಕ್ ಅಪ್ಯಾರಟಸ್. ಎಷ್ಟು ಮೈಟೋಟಿಕ್ ಅಪ್ಯಾರಟಸ್ ಇದೆ? 4 ಸೆಂಟ್ರಿಯೋಲ್ಸ್ ಇದೆ. ಬಟ್ ಓವರ್ ಆಲ್ ಇಲ್ಲೊಂದು ಮೈಟೋಟಿಕ್ ಅಪ್ಯಾರಟಸ್ ಆ್ಯಂಡ್ ಇಲ್ಲಿ ಒಂದು ಮೈಟೋಟಿಕ್ ಅಪ್ಯಾರಟಸ್. ಸೊ ಹೌ ಮೆನಿ ಆರ್ ದೇರ್ ಆರ್ 2 ಮೈಟೋಟಿಕ್ ಅಪ್ಯಾರಟಸ್ ಅಂತ 2 ಅಂತ ಬ್ರ್ಯಾಕೆಟಲ್ಲಿ ಬರ್ಕೊಂಬಿಡಿ. ಐ ಹೋಪ್ ದಿಸ್ ಇಸ್ ಕ್ಲಿಯರ್. ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೆಟ್ಸ್ ಮೂವ್ ಫಾರ್ವರ್ಡ್, ಮುಂದೆ ಹೋಗೋಣ. Cells at the end of prophase when viewed under the microscope do not show. ನೆನ್ಪಿಟ್ಕೊಳ್ಳಿ, ಎಂಡ್ ಆಫ್ ಪ್ರೋಫೇಸಲ್ಲಿ ಏನೆಲ್ಲ ಕಾಣಿಸ್ತಾ ಇಲ್ಲ? ಗಾಲ್ಗಿ ಕಾಂಪ್ಲೆಕ್ಸ್ ಕಾಣಿಸ್ತಾ ಇಲ್ಲ, ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ ಕಾಣಿಸ್ತಾ ಇಲ್ಲ, ನ್ಯೂಕ್ಲಿಯೋಲಸ್ ಆ್ಯಂಡ್ ನ್ಯೂಕ್ಲಿಯರ್ ಆನ್ವೆಲಪ್ ಕೂಡ ಕಾಣಿಸ್ತಾ ಇಲ್ಲ. ಎಲ್ಲಿ ಹೋಯಿತು? ಹೇಗೆ ಐಸ್ ನೀರಾಗುತ್ತೆ ಹಾಗೆ ಈ ಆರ್ಗನಲ್ ಕೂಡ ಸೈಟೋಪ್ಲಾಸಮಲ್ಲಿ ಕರ್ಗಿ ಹೋಗಿದೆ. ಪ್ರೋಫೇಸ್ ಆಯಿತು, ಮೆಟಾಫೇಸ್ ಆಯಿತು, ಆ್ಯನಾಫೇಸ್ ಆಯಿತು, ಟೀಲೋಫೇಸ್ ಆಗಬೇಕಾದ್ರೆ ಇದೆಲ್ಲ ವಾಪಸ್ ಕರ್ಗಿ ಹೋಗಿರೋಂಥ ಆರ್ಗನಲ್ಸ್ ವಾಪಸ್ ಹುಟ್ಕೊಳ್ಳುತ್ತೆ. ಸೊ ಹೌ ಐಸನ್ನು ನೀರಿಗೆ ಹಾಕಿದ್ರೆ ಅದು ಹೇಗೆ ಕರ್ಗಿ ಹೋಗುತ್ತೆ, ಆ್ಯಂಡ್ ದೆನ್ ಯು ಕ್ಯಾನ್ ಆಲ್ಸೋ ರೀಫಾರ್ಮ್ ಐಸ್ ಫ್ರಮ್ ದ ಸೇಮ್ ವಾಟರ್. ದ್ಯಾಟ್ ಈಸ್ ವಾಟ್ ಹ್ಯಾಪನ್ಸ್ ಟು ದಿ ಆರ್ಗನಲ್ಸ್ ಆಲ್ಸೋ ಅಂತ ನೆನ್ಪಿಟ್ಕೊಳ್ಳಿ. ರೈಟ್, ಮುಂದೆ ಹೋಗೋಣ. ಮೆಟಾಫೇಸ್ ನೋಡೋಣ. ಮೆಟಾಫೇಸ್ 2022-2020 ಅಗೇನ್ ಇವೆಂಟ್ಸ್ ಆಫ್ ಮೆಟಾಫೇಸ್ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಸೊ ಲೆಟ್ಸ್ ಅಂಡರ್ಸ್ಟ್ಯಾಂಡ್ ದ ಫಸ್ಟ್ ಪಾಯಿಂಟ್. ಕಂಪ್ಲೀಟ್ ಡಿಗ್ರೇಡೇಷನ್ ಅಥವಾ ಡಿಸ್ಇಂಟಗ್ರೇಷನ್ ಆಫ್ ದ ನ್ಯೂಕ್ಲಿಯರ್ ಆನ್ವೆಲಪ್. ಆ್ಯಕ್ಚುಲಿ ಡಿಗ್ರೇಡೇಷನ್ ಇಸ್ ನಾಟ್ ದ ವರ್ಡ್, ಡಿಸ್ಇಂಟಗ್ರೇಷನ್ ಅಂದರೆ ಕರಗಿ ಹೋಗೋದು. ಡಿಗ್ರೇಡೇಷನ್ ಅಂತ ಹೇಳಿದ್ರೆ ಡೆಸ್ಟ್ರಾಯ್ ಆಗೋದು, ಕಂಪ್ಲೀಟ್ ಆಗಿ ಡಿಸ್ಟ್ರಾಯ್ ಆಗೋದನ್ನು ನಾವು ಡಿಗ್ರೇಡೇಷನ್ ಅಂತ ಹೇಳ್ಬೋದು. ಸೊ ಹಿಯರ್ ದೇ ಹ್ಯಾವ್ ಯೂಸ್ಡ್ ವೆರಿ ಕೇರ್ಫುಲಿ ಅ ವರ್ಡ್ ಕಾಲ್ಡ್ ಇಸ್ ಡಿಸ್ಇಂಟಗ್ರೇಷನ್. ಆ್ಯಂಡ್ ದ್ಯಾಟ್ ಈಸ್ ನ್ಯೂಕ್ಲಿಯರ್ ಆನ್ವೆಲಪ್ ಇದು ಡಿಸ್ಇಂಟಗ್ರೇಷನ್ ಅನ್ನು ಆಗ್ತಾ ಇದೆ ಅಂತ ಹೇಳಿದರೆ ನಾವು ಇದನ್ನು ಸ್ಟಾರ್ಟ್ ಆಫ್ ಮೈಟೋಸಿಸ್, ಇದು ಸೆಕೆಂಡ್ ಫೇಸ್, ದ್ಯಾಟ್ ಈಸ್ ಬೇಸಿಕ್ಲಿ ಮೆಟಾಫೇಸ್ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಥಿಂಗ್ ದಟ್ ಯು ಹ್ಯಾವ್ ಟು ರಿಮೆಂಬರ್, ಮೆಟಾಫೇಸಲ್ಲಿ ನ್ಯೂಕ್ಲಿಯರ್ ಆನ್ವೆಲಪ್ ಅನ್ನೋದು ಇಲ್ಲ. ಸೊ ನಾವು ದ ಕ್ರೋಮೋಸೋಮ್ಸ್ ಆರ್ ಲೈಯಿಂಗ್ ವೇರ್ ಇನ್ಸೈಡ್ ದ ಸೈಟೋಪ್ಲಾಸಮ್. ಮುಂಚೆ ಎಲ್ಲಿತ್ತು? ನ್ಯೂಕ್ಲಿಯೋಪ್ಲಾಸಮ್ ಒಳಗಡೆ ಇತ್ತು. ಅದರ ಬೌಂಡ್ರಿ ಹೆಸರೇನು? ನ್ಯೂಕ್ಲಿಯರ್ ಆನ್ವೆಲಪ್. ಆ ಬೌಂಡ್ರಿಯನ್ನು ತೆಗೆದ್ರೆ ಏನಾಯಿತು? ಕ್ರೋಮೋಸೋಮ್ಸ್ ಆರ್ ನಾವು ಲೈಯಿಂಗ್ ವೇರ್ ಇನ್ ದ ಸೈಟೋಪ್ಲಾಸಮ್ ಅಂತ ಹೇಳ್ಬೋದು. ಕರೆಕ್ಟ್ ಅಲ್ವಾ? ಹೆನ್ಸ್ ದ ಕ್ರೋಮೋಸೋಮ್ಸ್ ಆರ್ ಸ್ಪ್ರೆಡ್ ಥ್ರೂ ದ ಸೈಟೋಪ್ಲಾಸಮ್ ಆಫ್ ದ ಸೆಲ್. ಕ್ರೋಮೋಸೋಮ್ಸ್ ಆರ್ ಸ್ಪ್ರೆಡ್ ಥ್ರೂ ದ ಸೈಟೋಪ್ಲಾಸಮ್ ಆಫ್ ದ ಸೆಲ್ ಅಂತ ನೆನ್ಪಿಟ್ಕೊಳ್ಳಿ.
ಸೈಟೋಪ್ಲಾಸಮ್ ಆಫ್ ದ ಸೆಲ್ಲಲ್ಲಿ ನಿಮಗೆ ಕಾಣಿಸುತ್ತೆ. ಬೈ ದಿಸ್ ಸ್ಟೇಜ್ ಕಂಡೆನ್ಸೇಷನ್ ಆಫ್ ಕ್ರೋಮೋಸೋಮ್ ಇಸ್ ಕಂಪ್ಲೀಟೆಡ್. ಕ್ರೋಮೋಸೋಮ್ ಕಂಡೆನ್ಸೇಷನ್ ಕೂಡ ಕಂಪ್ಲೀಟ್ ಆಯಿತು ಆ್ಯಂಡ್ ಒಬ್ಸರ್ವ್ಡ್ ಕ್ಲಿಯರ್ಲಿ ಅಂಡರ್ ಮೈಕ್ರೋಸ್ಕೋಪ್. ನಾನು ನಿಮಗೆ ನಾಳೆ ಮಕ್ಕಳೇ ಕ್ರೋಮೋಸೋಮ್ ಇದ್ದು ಡಯಾಗ್ರಾಮ್ ಮಾಡಿ ಯಾವುದೇ ರೀತಿಯ ಬುಕ್ ಮತ್ತು ಗೂಗಲ್ ಅಥವಾ ಇಂಟರ್ನೆಟ್ ಯೂಸ್ ಮಾಡ್ಕೊಳ್ಬೇಡಿ. ಆ್ಯಂಡ್ ಯು ಹ್ಯಾವ್ ನೆವರ್ ಸೀನ್ ಅ ಕ್ರೋಮೋಸೋಮ್ ಅಂತ ಅಂದ್ಕೊಳ್ಳಿ. ದೆನ್ ವಾಟ್ ಯು ಶುಡ್ ಬಿ ಡೂಯಿಂಗ್, ನೀವೇನು ಮಾಡಬೇಕು, ಮೆಟಾಫೇಸಲ್ಲಿರುವಂಥ ಸೆಲ್ಲನ್ನು ತಗೋಬೇಕು ಆ್ಯಂಡ್ ಮೈಕ್ರೋಸ್ಕೋಪ್ ಅಂಡ್ರಲ್ಲಿ ನೀಟಾಗಿ ಕ್ರೋಮೋಸೋಮ್ ಕಾಣಿಸುತ್ತೆ, ಅದನ್ನು ನೋಡ್ಕೊಂಡು ಡ್ರಾ ಮಾಡಬೇಕು. ಸೊ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಕಾಣುವಂಥ ಕ್ರೋಮೋಸೋಮ್ ಇಸ್ ನಥಿಂಗ್ ಬಟ್ ದ ಕ್ರೋಮೋಸೋಮ್ ಎಟ್ ದ ಸ್ಟೇಜ್ ಆಫ್ ಮೆಟಾಫೇಸ್ ಅಂತ ಹೇಳ್ತೀವಿ. ಓಕೆ, ರೈಟ್. This is the stage at which morphology of chromosomes is most easily studied ಅಂತ ಇದೆ. ಇದನ್ನು ಕೂಡ ನೋಟ್ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟ್, ಮೆಟಾಫೇಸ್ ಕ್ರೋಮೋಸೋಮ್ಸ್ ಇಸ್ ಮೇಡ್ ಅಪ್ ಆಫ್ 2 ಸಿಸ್ಟರ್ ಕ್ರೊಮ್ಯಾಟಿಡ್ಸ್, ನಮಗೆ ಗೊತ್ತೇ ಇದೆ, ವಿಚ್ ಆರ್ ಹೆಲ್ಡ್ ಟುಗೆದರ್ ಬೈ ಸೆಂಟ್ರೋಮಿಯರ್. ಇದು ಕೂಡ ನಮಗೆ ಗೊತ್ತಿರೋದೆ, ಕರೆಕ್ಟ್ ಅಲ್ವಾ? ಹೀಗೆ ನಿಮಗೆ ಮೆಟಾಫೇಸ್ ಕ್ರೋಮೋಸೋಮ್ ಹೀಗೆ ಕಾಣಿಸುತ್ತೆ. ಹೀಗೆ ಬೇಕಾದರೆ ನೆನ್ಪಿಟ್ಕೊಳ್ಳಿ. ಇದನ್ನು ನಾವು ಸೆಲ್ಲಲ್ಲಿ ಆಲ್ರೆಡಿ ಮಾಡಿದ್ದೀವಿ. ಸೊ ನೀವೇನು ಮಾಡಿ, ಇನ್ಸ್ಟೆಡ್ ಆಫ್ ಅಂಡರ್ಲೈನಿಂಗ್ ಇದನ್ನು ಲೇಬಲ್ ಮಾಡಿ ಇಟ್ಕೊಳ್ಳಿ. ಆ 2 ಭಾಗಗಳಿವೆ ಅಲ್ವಾ, ಇದು ಮತ್ತು ಇದನ್ನು ನಾವು ಸಿಸ್ಟರ್ ಕ್ರೊಮ್ಯಾಟಿಡ್ ಅಂತ ಕರೆಯೋದು. ಆ್ಯಂಡ್ ಅದು ಎಲ್ಲಿ ಅಟ್ಯಾಚ್ ಆಗಿದೆ ಒಂದಕ್ಕೊಂದು, ಇದನ್ನು ನಾವು ಸೆಂಟ್ರೋಮಿಯರ್ ಅಂತ ಕರೆಯುವಂಥದ್ದು. ಸೊ ಮೇಕ್ ಅ ನೋಟ್ ಆಫ್ ದಿಸ್ ಇನ್ ದ ಫಾರ್ಮ್ ಆಫ್ ಡಯಾಗ್ರಾಮ್ ಸೊ ದ್ಯಾಟ್ ನೀವು ಸುಮ್ಮನೆ ಇಲ್ಲಿ ಅಂಡರ್ಲೈನ್ ಮಾಡಬೇಕಂತಿಲ್ಲ. ಇದರ ಸುತ್ತ, ಸೆಂಟ್ರೋಮಿಯರ್ ಸುತ್ತ ನಿಮಗೆ ಒಂದು ಪ್ರೋಟೀನೇಷಿಯಸ್ ಡಿಸ್ಕ್ ಥರ ಕಾಣಿಸುತ್ತೆ. ಇದನ್ನು ನಾವು ಕೈನೆಟೋಕೋರ್ ಅಂತ ಕರಿತೀವಿ. ದಿಸ್ ಇಸ್ ಗೋಯಿಂಗ್ ಟು ಬಿ ಕನೆಕ್ಟೆಡ್ ಟು ಸೆಲ್ ಚಾಪ್ಟರ್ ಅಗೇನ್. ಸೆಲ್ ಚಾಪ್ಟರ್ ಇದನ್ನು ಓದಿದ್ದೀರಾ ನೀವು, ಕೈನೆಟೋಕೋರ್ ಅಂತ. ದೀಸ್ ಸ್ಟ್ರಕ್ಚರ್ಸ್ ಸರ್ವ್ ಆಸ್ ದ ಸೈಟ್. ಯಾವುದು? ಕೈನೆಟೋಕೋರ್ಸ್ ಆರ್ ಬೇಸಿಕ್ಲಿ ಸರ್ವಿಂಗ್ ಆಸ್ ದ ಸೈಟ್ ಆಫ್ ಅಟ್ಯಾಚ್ಮೆಂಟ್ ಆಫ್ ಸ್ಪಿಂಡಲ್ ಫೈಬರ್ಸ್ ಅಂತ ಇದೆ. ಸೈಟ್ ಆಫ್ ಅಟ್ಯಾಚ್ಮೆಂಟ್, ಸ್ಪಿಂಡಲ್ ಫೈಬರ್ ಬಂದು ಅಂಟ್ಕೊಳ್ಳೋದು ಕೈನೆಟೋಕೋರ್ ಮೇಲೆ ಅಂಟ್ಕೊಳ್ಳೋ ಅಂಥದ್ದು. ಆಲ್ ರೈಟ್, ಹೆನ್ಸ್ ಮೆಟಾಫೇಸ್ ಇಸ್ ಕ್ಯಾರೆಕ್ಟರೈಸ್ಡ್ ಬೈ ಆಲ್ ದ ಕ್ರೋಮೋಸೋಮ್ಸ್ ಕಮ್ಮಿಂಗ್ ಟು ಲೈ ಎಟ್ ದ ಇಕ್ವೇಟರ್ ಆಫ್ ದ ಸ್ಪಿಂಡಲ್ ಅಂತ ಇದೆ. ಐ ವಿಲ್ ಜಸ್ಟ್ ಶೋ ಇಟ್ ಟು ಯು ಹಿಯರ್. ಇಲ್ಲಿ ನೋಡಿ, ಕ್ರೋಮೋಸೋಮ್ ಅಲ್ಲಲ್ಲೆಲ್ಲ ಸೈಟೋಪ್ಲಾಸಮಲ್ಲಿ ಡಿಸ್ಟ್ರಿಬ್ಯೂಟ್ ಆಗಿತ್ತಲ್ವಾ. ಈ ನಮ್ಮ ಸ್ಪಿಂಡಲ್ ಫೈಬರ್ ಏನು ಮಾಡ್ತಾ ಇದೆ, ಇದನ್ನು ಎಳಿತಾ ಇದೆ, ಕ್ರೋಮೋಸೋಮ್ಸನ್ನು ಎಳಿತಾ ಇರುವಂಥದ್ದು. ಆ್ಯಂಡ್ ಅಟ್ಯಾಚ್ಮೆಂಟ್ ಆಗಿದೆ, ಇಲ್ಲಿ ನೋಡಿ ನೀವು, ಯು ಕ್ಯಾನ್ ಸಿ ಹಿಯರ್, ಅಟ್ಯಾಚ್ಮೆಂಟ್ ಆಲ್ರೆಡಿ ಆಗಿದೆ. ಈ ಸ್ಪಿಂಡಲ್ ಫೈಬರ್ ಏನು ಮಾಡ್ತಾ ಇದೆ, ಅಲ್ಲಲ್ಲೆಲ್ಲ ಬಿದ್ದಿರೋಂಥ ಕ್ರೋಮೋಸೋಮ್ಸನ್ನು ಎಳ್ಕೊಂಡು ಇಕ್ವೇಟರ್ ಆಫ್ ದ ಸ್ಪಿಂಡಲಿಗೆ ಬನ್ನಿ, ಲೈನಲ್ಲಿ ನಿಂತ್ಕೊಳ್ಳಿ ಅಂತ ಹೇಳ್ತಾ ಇದೆ. ಹೈಟ್ ವೈಸ್ ನಿಲ್ಲಿ ಅಂತ ಹೇಳ್ತಿಲ್ಲ, ಸಿಂಪ್ಲಿ ಲೈನಲ್ಲಿ ನಿಂತ್ಕೊಳ್ಳಿ ಅಂತ ಹೇಳ್ತಾ ಇರುವಂಥದ್ದು. ರೈಟ್, ದಿಸ್ ಇಸ್ ಆಲ್ಸೋ ಇಂಪಾರ್ಟೆಂಟ್. ಈ plane of alignment of chromosome at metaphase is referred to as metaphasic plate. ಇದನ್ನ ಮೆಟಾಫೇಸಿಕ್ ಪ್ಲೇಟ್ ಅಂತ ಕರಿತೀವಿ. ಯು ಕ್ಯಾನ್ ಸಿ ಹಿಯರ್, ಇಲ್ಲಿ ನೋಡಿ, ಇದು ಮೆಟಾಫೇಸಿಕ್ ಪ್ಲೇಟ್ ಆಯಿತು. ದಿಸ್ ಇಸ್ ಆಫ್ ಮೆಟಾಫೇಸ್ ಆಯಿತಾ. ಇದು ಬೇಸಿಕ್ಲಿ ಮೆಟಾಫೇಸಿಕ್ ಪ್ಲೇಟ್ ಅಂತ ಆಯ್ತು. ಎಲ್ಲ ಕ್ರೋಮೋಸೋಮ್ಸ್ ಬಂದು ಇಕ್ವೇಟರ್ ಆಫ್ ದ ಸ್ಪಿಂಡಲಲ್ಲಿ ಅಲೈನ್ ಆಗಿದೆ, ಲೈನಲ್ಲಿ ನಿಂತ್ಕೊಂಡಿರೋವಂಥದ್ದು. ಇನ್ನೊಂದು ಏನು ನೆನ್ಪಿಟ್ಕೊಳ್ಬೇಕು ಅಂತ ಹೇಳಿದ್ರೆ, ಈಚ್ ಕ್ರೋಮೋಸೋಮ್ ಇಸ್ ಅಟ್ಯಾಚ್ ಟು 2 ಸ್ಪಿಂಡಲ್ ಫೈಬರ್ಸ್ ಕಮಿಂಗ್ ಫ್ರಮ್ ಆಪೋಸಿಟ್ ಸೈಡ್. ಇವಾಗ ಇದೊಂದು ಕ್ರೋಮೋಸೋಮ್ ಅಂತ ತಗೊಳ್ಳಿ, ಇಲ್ಲಿ ನೋಡಿ, ಒಂದು ಸ್ಪಿಂಡಲ್ ಫೈಬರ್ ಮೇಲ್ಗಡೆಯಿಂದ ಬಂತು, ಇನ್ನೊಂದು ಸ್ಪಿಂಡಲ್ ಫೈಬರ್ ಕೆಳಗಡೆಯಿಂದ ಬರ್ತಾ ಇದೆ. ಇಟ್ ಶುಡ್ ನೆವರ್ ಬಿ ಫ್ರಮ್ ದ ಸೇಮ್ ಪೋಲ್. ಮಿಸ್ಟೇಕ್ ಆಗುತ್ತೆ ವೆನ್ ಇಟ್ ಕಮ್ಸ್ ಟು ಸೆಲ್ ಡಿವಿಷನ್. ಅದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಆಲ್ಸೋ ರಿಮೆಂಬರ್ ದೀಸ್ ಪಾಯಿಂಟ್ಸ್. ಇದನ್ನು, ಈ ಸ್ಪಿಂಡಲ್ ಫೈಬರ್ attached to kinetochore of the chromosome. Chromosomes are moved to spindle equator and aligned along metaphase plate through spindle fiber to both poles. ಈ 2 ಪಾಯಿಂಟನ್ನು ಹೀಗೆ ಸರ್ಕಲ್ ಹಾಕಿ ಹೈಲೈಟ್ ಮಾಡಿದ್ದೀನಿ ಹೊರತು ಅಂಡರ್ಲೈನ್ ಮಾಡಿಲ್ಲ. ದಿಸ್ ಇಸ್ ಟ್ರಾನ್ಸಿಷನ್. ಇದು ಡಯಾಗ್ರಾಮಲ್ಲಿ ಮೆಟಾಫೇಸಿಗೆ ಎಂಟ್ರಿ ಹೊಡಿತಾ ಇದೆ, ಇಕ್ವೇಟರಲ್ಲಿ ಅಲೈನ್ ಆಗ್ತಾ ಇದೆ. ಏನು? ನಮ್ಮ ಕ್ರೋಮೋಸೋಮ್ಸ್. ಇಟ್ ಇಸ್ ಗೆಟಿಂಗ್ ಅಲೈನ್, ಸೊ ಇಟ್ ಇಸ್ ಟ್ರಾನ್ಸಿಷನಿಂಗ್ ಇನ್ ಟು ಮೆಟಾಫೇಸ್. ನೆಕ್ಸ್ಟ್ ಡಯಾಗ್ರಾಮ್ ನೋಡಿ, ಮೆಟಾಫೇಸಿಗೆ ಆಲ್ರೆಡಿ ಎಂಟ್ರಿಯನ್ನು ಹೊಡೆದಿದೆ. ರೈಟ್, ನೆಕ್ಸ್ಟ್ ಅನಾಫೇಸ್. ನೀಟ್ 2023 ಇದರ ಇವೆಂಟ್ ಮೇಲೆ ಪ್ರಶ್ನೆಗಳು ಬಂದಿವೆ. ಓಕೆ, ಅನಾಫೇಸ್, ಅನಾ ಅಂತ ಹೇಳಿದ್ರೆ ಆಪೋಸಿಟ್. ಸೊ ಅನಾಫೇಸ್ ಮೀನ್ಸ್ ಆಪೋಸಿಟ್. ಅಟ್ ದಿ ಆನ್ಸೆಟ್ ಆಫ್ ಅನಾಫೇಸ್, ಈಚ್ ಕ್ರೋಮೋಸೋಮ್ ಅರೇಂಜ್ಡ್ at the metaphase plate is split simultaneously and 2 daughter chromatids, now referred to as daughter chromosomes,
ಬಿಗಿನ್ ದೇರ್ ಮೈಗ್ರೇಷನ್ ಟುವರ್ಡ್ಸ್ ದ ಟು ಆಪೋಸಿಟ್ ಪೋಲ್ಸ್ ಅಂತ ಇದೆ. ಸೊ ಇಲ್ಲಿ ಏನಾಗ್ತಾ ಇದೆ, ಸ್ಪ್ಲಿಟ್ಟಿಂಗ್ ಆಗ್ತಾ ಇದೆ, ಕ್ರೋಮೋಸೋಮ್ ಸ್ಪ್ಲಿಟ್ ಆಗ್ತಾ ಇದೆ. ಐ ವಿಲ್ ಶೋ ಯು ಹಿಯರ್. ಇಲ್ಲಿ ನೋಡಿ, ಕ್ರೋಮೋಸೋಮ್ಸ್ ಸ್ಪ್ಲಿಟ್ ಆಯಿತು. ಡ್ರಾ ಮಾಡಬೇಕಾದ್ರೆ ಇದನ್ನು ಹೀಗೆ ಮಾಡಬಹುದು. ಸಪೋಸ್ ಹೀಗೆ ಸೆಲ್ ಇದೆ ಅಂತ ಅಂದ್ಕೊಳ್ಳಿ. ದೆನ್ ಈ ಕ್ರೋಮೋಸೋಮ್ಸ್ ಇದು ಕ್ರೊಮ್ಯಾಟಿಡ್ ಪುಲ್ ಆಗುತ್ತೆ. ಈ ಸ್ಪಿಂಡಲ್ ಫೈಬರ್ ಏನು ಮಾಡುತ್ತೆ, ಅದನ್ನು ಎಳೆದು ಬಿಡುತ್ತೆ. ಎಳಿಬೇಕಾದ್ರೆ ಒಂದು ಕ್ರೊಮ್ಯಾಟಿಡ್ ಮತ್ತು ಇನ್ನೊಂದು ಕ್ರೊಮ್ಯಾಟಿಡ್ ಒಂದಕ್ಕಿಂತ ಒಂದು ದೂರ ಆಗ್ತಾ ಹೋಗುತ್ತೆ. ಸೊ ಕ್ರೋಮೋಸೋಮ್ ಇಸ್ ಸ್ಪ್ಲಿಟ್ಟಿಂಗ್, ಸೆಂಟ್ರೋಮಿಯರ್ ಇಸ್ ಸ್ಪ್ಲಿಟ್ಟಿಂಗ್ ಅಂತ ಕೂಡ ಹೇಳಬಹುದು. ಆ್ಯಂಡ್ ಇದು ಎರಡು ಆಪೋಸಿಟ್ ಪೋಲಿಗೆ, ಯಾವ ಪೋಲ್ ಜೊತೆ ಅಟ್ಯಾಚ್ಮೆಂಟ್ ಆಗಿದೆ ವಿತ್ ದ ಸ್ಪಿಂಡಲ್ ಫೈಬರ್, ಆ ಪೋಲಿಗೆ ಮೂವ್ ಆಗ್ತಾ ಇದೆ, ಮೈಗ್ರೇಟ್ ಆಗ್ತಾ ಇದೆ. ಸೊ ಕ್ರೋಮೋಸೋಮ್ಸ್ ಮೂವ್ ಅವೇ ಫ್ರಮ್ ದ ಇಕ್ವೆಟೋರಿಯಲ್ ಪ್ಲೇಟ್. ಈ ಮೆಟಾಫೇಸಿಕ್ ಪ್ಲೇಟ್ ಇದೆಯಲ್ವಾ, ಅದನ್ನು ನಾವು ಇಕ್ವೆಟೋರಿಯಲ್ ಪ್ಲೇಟ್ ಅಂತ ಕೂಡ ಕರಿಬಹುದು. ಇಕ್ವೆಟೋರಿಯಲ್ ಪ್ಲೇಟ್ ಅಂತ ಕೂಡ ಕರಿಬಹುದು. ಸೊ ದ ಕ್ರೋಮೋಸೋಮ್ಸ್ ಅಥವಾ ದ ಕ್ರೊಮ್ಯಾಟಿಡ್ಸ್ ಮೂವಿಂಗ್ ಅವೇ ಫ್ರಮ್ ದ ಇಕ್ವೆಟೋರಿಯಲ್ ಪ್ಲೇಟ್ ಅಂತ ಹೇಳುವಂಥದ್ದು. ಈಚ್ ಕ್ರೋಮೋಸೋಮ್ ಮೂವ್ಸ್ ಅವೇ ಫ್ರಮ್ ದ ಇಕ್ವೆಟೋರಿಯಲ್ ಪ್ಲೇಟ್. ದ ಸೆಂಟ್ರೋಮಿಯರ್ ಆಫ್ ಈಚ್ ಕ್ರೋಮೋಸೋಮ್ ರಿಮೇನ್ಸ್ ಡೈರೆಕ್ಟೆಡ್ ಟುವರ್ಡ್ಸ್ ದ ಪೋಲ್. ಪೋಲ್ ಕಡೆಗೆ ಮುಖ ಹಾಕ್ಕೊಂಡಿದೆ. ಆ್ಯಂಡ್ ಹೆನ್ಸ್ ದ ಲೀಡಿಂಗ್ ಎಡ್ಜ್ ಅಂದರೆ ನಿಮಗೆ ಫಸ್ಟ್ ಸೆಂಟ್ರೋಮಿಯರ್ ಹೋಗ್ತಾ ಇರೋದು ಅಲ್ವಾ, ಇಲ್ಲಿ ಸೆಂಟ್ರೋಮಿಯರ್ ಇದೆ, ಕರೆಕ್ಟ್ ಅಲ್ವಾ, ಇದು ಸೆಂಟ್ರೋಮಿಯರ್. ಸೊ ಪೋಲನ್ನು ನೀವು ಪೋಲ್ ಕಡೆಗೆ ಹೋಗ್ತಾ ಇದೆ ಅಂತ ಹೇಳಿದರೆ ಸೆಂಟ್ರೋಮಿಯರ್ ಫಸ್ಟ್ ಹೋಗೋದು, ಹಿಂದೆಯಿಂದ ಏನು ಬರ್ತಾ ಇದೆ, ಆರ್ಮ್ಸ್ ಫಾಲೋ ಮಾಡ್ಕೊಂಡು ಬರ್ತಾ ಇದೆ ಅಂತ ಹೇಳೋವಂಥದ್ದು. ಸೊ ದ ಸೆಂಟ್ರೋಮಿಯರ್ ಇಸ್ ಲೀಡಿಂಗ್ ಆ್ಯಂಡ್ ದ ಆರ್ಮ್ಸ್ ಆರ್ ಟ್ರೇಲಿಂಗ್ ಬಿಹೈಂಡ್ ಅಂತ ಹೇಳ್ತೀವಿ. ಅನಾಫೇಸ್ ಸ್ಟೇಜ್ ಇಸ್ ಕ್ಯಾರೆಕ್ಟರೈಸ್ಡ್ ಬೈ ದ ಫಾಲೋವಿಂಗ್ ಕೀ ಇವೆಂಟ್ಸ್. ನೀವೊಂದು ಕೆಲಸ ಮಾಡಿ, ಅಷ್ಟೆಲ್ಲ ಪಾಯಿಂಟ್ ಹೈಲೈಟ್ ಮಾಡೋದಕ್ಕಿಂತ ಇಲ್ಲಿ ಇದನ್ನು ಹೀಗೆ ಮಾಡಿ, ಸೆಂಟ್ರೋಮಿಯರ್ ಮಾರ್ಕ್ ಮಾಡಿಕೊಂಡು ಸೆಂಟ್ರೋಮಿಯರ್ ಲೀಡ್ಸ್, ಓಕೆ, ಆರ್ಮ್ಸ್ ಟ್ರೇಲ್ ಬಿಹೈಂಡ್, ಅಥವಾ ಟ್ರೇಲ್ ಅಂತ ಹೇಳ್ಬೋದು. ಟ್ರೇಲಿಂಗ್ ಅಂದರೆ ಹಿಂದೆ ಬರೋದು, ಬಟ್ ಟ್ರೇಲ್ ಅಂತ ಬಿಹೈಂಡ್ ಅಂತ ಕೂಡ ಹಾಕ್ತಾ ಇದ್ದೀನಿ, ಹಿಂದೆಯಿಂದ ಬರ್ತಾ ಇದೆ ಅಂತ ಅರ್ಥ. ಸೆಂಟ್ರೋಮಿಯರ್ ಸ್ಪ್ಲಿಟ್ ಆ್ಯಂಡ್ ಕ್ರೊಮ್ಯಾಟಿಡ್ ಸೆಪರೇಟ್. ಲೈಕ್ ಐ ಟೋಲ್ಡ್ ಯು, ಇಫ್ ಯು ವಾಂಟ್ ಯು ಕ್ಯಾನ್ ರಿಮೆಂಬರ್ ದೀಸ್ ಕೀ ಪಾಯಿಂಟ್ಸ್. ಆ್ಯಂಡ್ ಅದ್ರ ಜೊತೆ ಕ್ರೊಮ್ಯಾಟಿಡ್ಸ್ ಮೂವ್ ಟು ಆಪೋಸಿಟ್ ಪೋಲ್ ಅನಾಫೇಸಲ್ಲಿ. ಸೊ ಇನ್ ಅನಾಫೇಸ್ ವಾಟ್ ಈಸ್ ಹ್ಯಾಪನಿಂಗ್, ಅನಾಫೇಸಲ್ಲಿ ಏನಾಯಿತು ನೆನ್ಪಿಟ್ಕೊಳ್ಳಿ, ಅಪ್ ಟಿಲ್ ಮೆಟಾಫೇಸ್ ಎಸ್ ಫೇಸಲ್ಲಿ 2C ಇದ್ದಿದ್ದು 4C ಆಗಿದೆ, ಕರೆಕ್ಟ್ ಅಲ್ವಾ. ಸೊ ಎಸ್ ಫೇಸಲ್ಲಿ ಅದು 4Cನೇ ಇರುತ್ತೆ, G2 ಫೇಸಲ್ಲಿ ಕೂಡ 4Cನೇ ಇರುತ್ತೆ, ಪ್ರೋ ಫೇಸಲ್ಲಿ ಕೂಡ 4C, ಮೆಟಾಫೇಸಲ್ಲಿ ಕೂಡ 4C. ಅನಾಫೇಸಲ್ಲಿ ಏನಾಯಿತು ಗೊತ್ತಾ, ಇಲ್ಲಿ ಬರಿತಾ ಇದ್ದೀನಿ, 4C ವಿಲ್ ಗೆಟ್ ಕನ್ವರ್ಟೆಡ್ ಇಂಟು 2C ಮತ್ತು 2C. ಬಿಕಾಸ್ ಹೀಗೆ ಇದ್ದಂಥ ಕ್ರೋಮೋಸೋಮ್ ಕ್ರೊಮ್ಯಾಟಿಡ್ಸನ್ನು ಸಪ್ರೇಷನನ್ನು ತೋರಿಸ್ತಾ ಇದೆ. ದ್ಯಾಟ್ಸ್ ವೈ. ಸೊ ಅರ್ಧ DNA ಅಮೌಂಟ್ ಆಫ್ DNA ಅನಾಫೇಸಲ್ಲಿ ಡಿವೈಡ್ ಆಯಿತು, ಮೂವ್ಮೆಂಟನ್ನು ತೋರಿಸ್ತಾ ಇದೆ ಅಂತ ಅರ್ಥ. ಟೀಲೋಫೇಸಲ್ಲಿ ಏನು ನಡೀತಾ ಇದೆ, ನೆಕ್ಸ್ಟ್ ಇವೆಂಟ್ ಟೀಲೋಫೇಸ್. ಇದನ್ನು ನಾವು ಫೈನಲ್ ಸ್ಟೇಜ್ ಅಂತ ಕರಿತೀವಿ. ಫೈನಲ್ ಸ್ಟೇಜ್ ಆಫ್ ಕ್ಯಾರಿಯೋಕೈನೆಸಿಸ್, ನಾಟ್ ಆಫ್ ಎಮ್ ಫೇಸ್. ಎಮ್ ಫೇಸಲ್ಲಿ ಫೈನಲ್ ಸೈಟೋಕೈನಸಿಸ್, ಸೆಲ್ ಡಿವಿಷನ್ ಆದರೆ ಎಮ್ ಫೇಸ್ ಆಯಿತು ಅಂತ ಹೇಳ್ತೀವಿ. ಬಟ್ ಓವರ್ ಆಲ್ ನೀವು ಕ್ಯಾರಿಯೋಕೈನಸಿಸ್ಗೆ ಲಾಸ್ಟ್ ಸ್ಟೇಜ್ ಯಾವುದು, ಟೀಲೋಫೇಸ್ ಅಂತ ಹೇಳುವಂಥದ್ದು. ಟೀಲೋಫೇಸ್, ದ ಕ್ರೋಮೋಸೋಮ್ಸ್ ದಟ್ ಹ್ಯಾವ್ ರೀಚ್ ದೇರ್ ರೆಸ್ಪೆಕ್ಟಿವ್ ಪೋಲ್ಸ್. ಟೀಲೋಫೇಸಲ್ಲಿ ಏನಾಗುತ್ತೆ, ಕ್ರೋಮೋಸೋಮ್ಸ್ ಆಲ್ರೆಡಿ ಅದರ ಪೋಲ್ ಹತ್ರ ಹೋಗಾಗಿದೆ, ಕರೆಕ್ಟ್ ಅಲ್ವಾ. ಇದು ಯಾವಾಗ ಆಗಿರೋದು, ಅನಾಫೇಸಲ್ಲಿ ಆಗಿರೋದು. ಟೀಲೋಫೇಸಲ್ಲಿ ಆ ಕ್ರೋಮೋಸೋಮ್ಸ್ ಹೋಗಿ ನಿಂತ್ಕೊಂಡಿದೆ ಅದರ ಪೋಲಲ್ಲಿ, ಇದೊಂದು ಆ್ಯಂಡ್ ಇಲ್ಲೊಂದು, ಸೊ 2 ಭಾಗ ಅಂತ ಅಂದ್ಕೊಳ್ಳಿ. ಅಥವಾ 1 ಕ್ರೊಮ್ಯಾಟಿಡಲ್ಲಿ ಇನ್ನೊಂದು ಕ್ರೊಮ್ಯಾಟಿಡ್ ಸೆಪ್ರೇಟ್ ಆಗಿದೆ, ಅಲ್ಲಿ ಡಿಕಂಡೆನ್ಸೇಷನನ್ನು ತೋರಿಸುತ್ತೆ. ಇಲ್ಲಿ ತನಕ ಅದು ಸುತ್ತಕೊಂಡು ದಪ್ಪವಾಗಿ ಮೈಕ್ರೋಸ್ಕೋಪ್ ಅಂಡ್ರೆ ಕಾಣಿಸ್ತಾ ಇತ್ತು, ಇವಾಗ ಮೆಲ್ಲ ಅದು ತಿರ್ಗಾ ದಾರ ಫಾರ್ಮಿಗೆ ಕನ್ವರ್ಟ್ ಆಗ್ತಾ ಹೋಗುತ್ತೆ. ಆ ಗಂಟುಗಳೇನಿವೆ ವಿದಿನ್ ದ ಸಿಂಗಲ್ ಕ್ರೊಮ್ಯಾಟಿಡ್ ಅದು ಬಿಟ್ಕೊಂಡು ಹೋಗುತ್ತೆ. ಸೊ ದೇ ಲೂಸ್ ದೇರ್ ಇಂಡಿವಿಜುವಾಲಿಟಿ, ಅಂದರೆ ಇನ್ನು ನಮಗೆ ಕಣ್ಣಿಗೆ ಕರೆಕ್ಟಾಗಿ ನೀಟಾಗಿ ಕಾಣಿಸಲ್ಲ ಅಂತ ಹೇಳ್ತಾ ಇದ್ದಾರೆ. ದ ಇಂಡಿವಿಜುವಲ್ ಕ್ರೋಮೋಸೋಮ್ ಕ್ಯಾನ್ ನೋ ಲಾಂಗರ್ ಬಿ ಸೀನ್ ಆ್ಯಂಡ್ ಈಚ್ ಸೆಟ್ ಆಫ್ ಕ್ರೊಮ್ಯಾಟಿನ್ ಮೆಟೀರಿಯಲ್ ಟೆಂಡ್ಸ್ ಟು ಕಲೆಕ್ಟ್ ಎಟ್ ಈಚ್ ಆಫ್ ದ 2 ಪೋಲ್ಸ್ ಅಂತ ಇದೆ, ಅದು ನಮಗೆ ಗೊತ್ತು. ಕೀ ಇವೆಂಟ್ಸ್ ಯಾವುದು ನೋಡಿ ಇಲ್ಲಿ, ಹೀಗೆ ಇದು ನ್ಯೂಕ್ಲಿಯಸ್. ಕೀ ಇವೆಂಟ್ಸ್ ಯಾವುದು ಅಂತ ನೋಡ್ಕೊಳ್ಳಿ.
ಎಲ್ಲ ಆರ್ಗನೆಲ್ ಏನೆಲ್ಲ ಕಳೆದು ಹೋಗಿತ್ತು ಅಲ್ಲ ಕರ್ಗಿ ಹೋಗಿತ್ತು ಪ್ರೋಫೇಸಲ್ಲಿ, ಫಸ್ಟ್ ಆಫ್ ಆಲ್ ಅದು ವಾಪಸ್ ಬಂದ್ಬಿಡುತ್ತೆ. ಸೊ ದೇರ್ ಈಸ್ ರೀಫಾರ್ಮೇಷನ್ ಆಫ್ ನ್ಯೂಕ್ಲಿಯರ್ ಆನ್ವೆಲಪ್, ನ್ಯೂಕ್ಲಿಯೋಲಸ್, ಗಾಲ್ಗಿ ಕಾಂಪ್ಲೆಕ್ಸ್ ಮತ್ತು ER. ಎಟ್ ದ ಸೇಮ್ ಟೈಮ್ ಕ್ರೋಮೋಸೋಮ್ಸ್ ಯಾವುದು ಕಂಡೆನ್ಸ್ ಆಗಿತ್ತು ತಿರ್ಗಾ ಧಾರಾ ಫಾರ್ಮಿಗೆ ಕನ್ವರ್ಟ್ ಆಗಿ ನಮಗೆ ಕರೆಕ್ಟಾಗಿ ಕಣ್ಣಿಗೆ ಕಾಣಿಸಲ್ಲ. ಸೊ ದೇ ಲೂಸ್ ದೇರ್ ಅಪಿಯರೆನ್ಸ್. ಓಕೆ, ಅಪಿಯರೆನ್ಸ್ ಅದರದ್ದು ಲಾಸ್ಟ್ ಆಗುತ್ತೆ, ಮೈಕ್ರೋಸ್ಕೋಪ್ ಅಂಡರಲ್ಲಿ ಕರೆಕ್ಟಾಗಿ ನಮಗೆ ಕಾಣಿಸಲ್ಲ. ದಟ್ ಇಸ್ ಟೀಲೋಫೇಸ್. ಸೊ ಟೀಲೋಫೇಸ್ ಮಾರ್ಕ್ಸ್ ದ ಎಂಡ್ ಆಫ್ ನ್ಯೂಕ್ಲಿಯರ್ ಡಿವಿಷನ್. ನ್ಯೂಕ್ಲಿಯಸ್ ಡಿವೈಡ್ ಆಯಿತು ನೋಡಿ, ಕರೆಕ್ಟ್ ಅಲ್ವಾ? ಇಲ್ಲಿ ಸ್ಪಿಂಡಲ್ ಫೈಬರ್ ಕೂಡ ಡಿಜನರೇಟ್ ಆಗುತ್ತೆ. ಸ್ಪಿಂಡಲ್ ಫೈಬರ್ ಕೂಡ ಡಿಜನರೇಟ್ ಆಗುವಂಥದ್ದು. ಸೈಟೋಕೈನೆಸಿಸ್ ಅಲ್ಲಿ ಏನು ನಡೀತಾ ಇದೆ? ಸೈಟೋಕೈನೆಸಿಸ್ ಮೇಲೆ ಅಗೇನ್ 2016 ಕೇಳಿರೋಂತಹ ಪ್ರಶ್ನೆಗಳಿವೆ. ವಾಟ್ ಹ್ಯಾಪನ್ಸ್ ಇನ್ ಸೈಟೋಕೈನೆಸಿಸ್ ಅಂದರೆ ಈ ಸೆಲ್ ಪ್ಲೇಟ್ ಮತ್ತು ಸೆಲ್ ಫರೋ ಎಲ್ಲ ಬರುತ್ತೆ ಹಾಗೆ. ಸೊ ಲೆಟ್ಸ್ ಸಿ. Mitosis accomplishes not only the segregation of duplicated chromosome into daughter nuclei, but the cell itself is divided into two daughter cells by the separation of cytoplasm called as cytokinesis. Cytokinesis already mark ಮಾಡಿದೀವಲ್ವಾ, ಇಲ್ಲಿ ಮಾಡಬೇಕಂತಿಲ್ಲ. ಆನಿಮಲ್ ಸೆಲ್ಲಲ್ಲಿ ಹೇಗೆ ನಡೆಯುತ್ತೆ? ಆನಿಮಲ್ ಸೆಲ್ಲಲ್ಲಿ ಸೆಲ್ ಫರೋ ಅನ್ನೋದು ಫಾರ್ಮೇಷನ್ ತೋರಿಸುತ್ತೆ. ಓಕೆ, ಇಲ್ಲಿ ಅಪಿಯರೆನ್ಸ್ ಆಫ್ ಫರೋ ಇನ್ ದ ಪ್ಲಾಸ್ಮಾ membrane ಅಂತ ಹೇಳ್ತೀವಿ. The furrow gradually deepens and ultimately joins in the center, dividing the two daughter cells. Plants ಅಲ್ಲಿ ಏನಾಗ್ತಾ ಇದೆ, ಒಂದು ಸೆಲ್ ವಾಲ್ ಫಾರ್ಮೇಷನ್ ಆಗುತ್ತೆ. ದೇ ಅಂಡರ್ಗೋ ಸೈಟೋಕೈನೆಸಿಸ್ ಬೈ ಅ ಡಿಫರೆಂಟ್ ಮೆಕ್ಯಾನಿಸಮ್. ಇನ್ ಪ್ಲಾಂಟ್ ಸೆಲ್ಸ್ wall formation starts in the center of the cell and grows outwards to meet the existing lateral walls ಅಂತ ಇದೆ. ಸೊ ಇಲ್ಲಿ ನಿಮಗೆ ಸೆಲ್ ಪ್ಲೇಟ್ ಫಾರ್ಮೇಷನ್ ಅನ್ನು ತೋರಿಸ್ತಾ ಇರುವಂಥದ್ದು ಯಾವುದು? ಪ್ಲಾಂಟ್ ಸೆಲ್. ಓಕೆ, ಪ್ಲಾಂಟ್ ಸೆಲ್. ಎಟ್ ದ ಟೈಮ್ ಆಫ್ ಸೈಟೋಪ್ಲಾಸ್ಮಿಕ್ ಡಿವಿಷನ್ ಆರ್ಗನೆಲ್ಸ್ ಕೂಡ ಡಿವೈಡ್ ಆಗಿ ಲೈಕ್ ಮೈಟೋಕಾಂಡ್ರಿಯಾ ಮತ್ತು ಪ್ಲಾಸ್ಟಿಡ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಡಿವೈಡ್ ಆಲ್ರೆಡಿ ಆಗಿದೆ, ಡಿಸ್ಟ್ರಿಬ್ಯೂಟ್ ಆಗುತ್ತೆ ಬಿಟ್ವೀನ್ ದ ಟೂ ಡಾಟರ್ ಸೆಲ್ಸ್. ಇನ್ ಸಮ್ ಆರ್ಗ್ಯಾನಿಸಮ್ಸ್, ಓಕೆ, ಇದು ಅಟೆನ್ಷನ್ ಕೊಡಿ. ಕ್ಯಾರಿಯೋಕೈನೆಸಿಸ್ ಇಸ್ ನಾಟ್ ಫಾಲೋಡ್ ಬೈ ಸೈಟೋಕೈನೆಸಿಸ್. ಕೆಲವೊಮ್ಮೆ ಕ್ಯಾರಿಯೋಕೈನೆಸಿಸ್ ಆದ ನಂತರ ಸೈಟೋಕೈನೆಸಿಸ್ ಆಗಿಲ್ಲ ಅಂತ ಅನ್ಸ್ಕೊಳ್ಳಿ. ಇಫ್ ಎಟ್ ಆಲ್ ದ್ಯಾಟ್ ಹ್ಯಾಪನ್ಸ್, ದೆನ್ ಮಲ್ಟಿನ್ಯೂಕ್ಲಿಯೇಟ್ ಕಂಡೀಷನ್ ಕ್ರಿಯೇಟ್ ಆಗುತ್ತೆ. ನ್ಯೂಕ್ಲಿಯಸ್ ಡಿವೈಡ್ ಆಗಿದೆ ಬಟ್ ಸೆಲ್ ಡಿವೈಡ್ ಆಗಿಲ್ಲ. ಇದನ್ನು ನಾವು ಸಿನ್ಸೀಶಿಯಮ್ ಅಂತ ಹೇಳಿದ್ರೆ, ಅಗೇನ್ ಇಫ್ ಯು ವಾಂಟ್ ಯು ಕ್ಯಾನ್ ರೈಟ್ ಇಟ್ ಡೌನ್. ಮಲ್ಟಿನ್ಯೂಕ್ಲಿಯೇಟ್ ಕಂಡೀಷನ್ ಅಂತ ನೆನ್ಪಿಟ್ಕೊಳ್ಳಿ. ಲೈಕ್ ಎಕ್ಸಾಂಪಲ್, ಲಿಕ್ವಿಡ್ ಎಂಡೋಸ್ಪರ್ಮ್ ಇನ್ ಕೋಕೋನಟ್, ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್, ಎಂಡೋಸ್ಪರ್ಮಿಗೆ ಇದನ್ನು ರಿಲೇಟ್ ಮಾಡಬಹುದು. ಇಲ್ಲ ಫಂಗೈಯಲ್ಲಿರುವಂಥ ಸೀನೋಸೈಟಿಕ್ ಹೈಫೆ, ಇದಕ್ಕೆ ಕೂಡ ಇದನ್ನು ರಿಲೇಟ್ ಮಾಡ್ಬೋದು. ನ್ಯೂಕ್ಲಿಯಸ್ ಡಿವೈಡ್ ಆಗ್ತಾ ಹೋಗುತ್ತೆ ಬಟ್ ಸೆಲ್ ವಿಲ್ ನಾಟ್ ಡಿವೈಡ್ ಅನ್ನೋದು. ಸೊ ದಿಸ್ ಇಸ್ ಆಲ್ಸೋ ಪಾಸಿಬಲ್ ಅಂತ ಇದ್ದಾರೆ. ಸೊ ಸೆಲ್ ಫರೋ ಇನ್ ಆನಿಮಲ್, ಸೆಲ್ ಫರೋ ಹೇಗೆ ಸೈಡಿಂದ ಮಧ್ಯಕ್ಕೆ ಹೋಗ್ತಾ ಇದೆ. ಸೆಲ್ ಪ್ಲೇಟ್ ಇನ್ ಆನಿಮಲ್ ಸೆಲ್ ಪ್ಲೇಟ್ ಹೀಗೆ ಫಾರ್ಮೇಷನ್ ಆಗ್ತಾ ಇರ್ತಾ ಮಧ್ಯದಿಂದ ಸೈಡಿಗೆ ಹೋಗ್ತಾ ಇದೆ. ಈ ಎರಡು ಡಿಫ್ರೆನ್ಸನ್ನು ನಿಮ್ಮ NCERTಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಮುಂದೆ ಹೋಗೋಣ. ಲೆಟ್ಸ್ ಗೋ ಟು ಸಿಗ್ನಿಫಿಕೆನ್ಸ್ ಆಫ್ ಮೈಟೋಸಿಸ್. ಓನ್ಲಿ ಒನ್ ಆಫ್ ದ ಇಯರ್, ನಾನು 2016 23 ತನಕ ಕ್ವೆಶನ್ ಪೇಪರನ್ನು ಎಳೆದು ನೋಡಿದ್ರೆ 2022 ಇದ್ರ ಮೇಲೆ ಪ್ರಶ್ನೆ ಬಂದಿದೆ, ವಿಚ್ ಇಸ್ ಕ್ವೈಟ್ ಸಿಂಪಲ್. ಸಿಗ್ನಿಫಿಕೆನ್ಸ್ ನೋಡೋಣ ಏನೆಲ್ಲ ಇದೆ. ಓಕೆ, ಲೋವರ್ ಪ್ಲಾಂಟ್ಸಲ್ಲಿ ಮತ್ತು ಸಮ್ ಸೋಷಲ್ ಇನ್ಸೆಕ್ಟ್ ಅಂತ ಹೇಳಿದ್ರೆ ಹನಿಬಿ ಕಾಲನಿ ಫಾರ್ಮೇಷನ್ ಆಗುತ್ತಲ್ವಾ, ಇನ್ ದೆಮ್ ಸೆಲ್ಸ್ ಕ್ಯಾನ್ ಡಿವೈಡ್ ಬೈ ಮೈಟೋಸಿಸ್ ಅಂತ ಇದೆ. ಓಕೆ, ನೆಕ್ಸ್ಟ್ ಥಿಂಗ್ ದಟ್ ಯು ಹ್ಯಾವ್ ಟು ರಿಮೆಂಬರ್, ಗ್ರೋತ್ ಆಫ್ ಮಲ್ಟಿಸೆಲ್ಯುಲಾರ್ ಆರ್ಗ್ಯಾನಿಸಮ್, ಇದಕ್ಕೆ ಮೈಟೋಸಿಸ್ ಬೇಕಾಗಿರೋದು. ಆಮೇಲೆ ದ ರೇಷಿಯೋ, ನ್ಯೂಕ್ಲಿಯೋಸೈಟೋಪ್ಲಾಸ್ಮಿಕ್ ರೇಷಿಯೋ ಅನ್ನೋದು ಏನಿದೆ ಅದನ್ನು ಮೇಂಟೈನ್ ಮಾಡೋಕ್ಕೆ ಕೂಡ ಮೈಟೋಸಿಸೇ ಬೇಕಾಗಿರೋದು. ವಾಟ್ ಡಸ್ ದ್ಯಾಟ್ ಮೀನ್? ಕೆಲವೊಮ್ಮೆ ಏನಾಗುತ್ತೆ, ಸೆಲ್ ತುಂಬ ದೊಡ್ಡದಾಯಿತು, ನ್ಯೂಕ್ಲಿಯಸ್ ತುಂಬ ಚಿಕ್ಕದಿದೆ. ಇನ್ ದ್ಯಾಟ್ ಕೇಸ್ ನ್ಯೂಕ್ಲಿಯಸ್ ಇಸ್ ನಾಟ್ ಹ್ಯಾವಿಂಗ್ ಇನಫ್ ನ್ಯೂಕ್ಲಿಯೋಪ್ಲಾಸಮ್. ಸೊ ಅದಕ್ಕೆ ಕೆಲಸ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ಬೋದು.
ಆರ್ ಎಲ್ಸ್ ದ ಸೆಲ್ ಇಸ್ ಡಿಮಾಂಡಿಂಗ್, ನನಗೆ ಇನ್ನೂ ಫಾಸ್ಟಾಗಿ ಕೆಲಸ ಮಾಡೋ ನ್ಯೂಕ್ಲಿಯಸ್ ಐ ಆಮ್ ನಾಟ್ ಏಬಲ್ ಟು ಕೋಪ್ ಅಪ್ ಅಂತ. ಇನ್ ದ್ಯಾಟ್ ಕೇಸ್ ಸೆಲ್ ಡಿವೈಡ್ ಆಗುತ್ತೆ. ಡಿವೈಡ್ ಆಗಬೇಕಾದ್ರೆ ಸೆಲ್ ಮತ್ತು ನ್ಯೂಕ್ಲಿಯಸ್ ಇದು ಸೈಜ್ ಏನಿದೆ ಅದು ಮ್ಯಾಚ್ ಆಗುತ್ತೆ. ಹೇಗೆ ನಮ್ಮ ಬಾಡಿ ಒಂದು ಸೈಜ್ ಇದ್ದು ತಲೆ ಒಂದು ಪ್ರಪೋರ್ಷನೇಟ್ ಸೈಜ್ ಇರಬೇಕು. ಇವಾಗ ನನ್ನ ತಲೆ ತುಂಬ ಚಿಕ್ಕದು ಅಥವಾ ತುಂಬ ದೊಡ್ಡದಾಗಿದ್ರೆ ಆದರೆ ವಾಟ್ ವಿಲ್ ಹ್ಯಾಪನ್? ಇಟ್ ವಿಲ್ ಮಾರ್ಫೊಲಾಜಿಕಲಿ ಆಡ್ ಕಾಣಿಸುತ್ತೆ, ಹೌದು. ಬಟ್ ಫಾರ್ ದ ಸೆಲ್ ಇಟ್ ಇಸ್ ಅ ಪ್ರಾಬ್ಲಮ್ ಬಿಕಾಸ್ ಅದಕ್ಕೆ ಕೆಲಸ ಮಾಡೋಕ್ಕಾಗಲ್ಲ. ಇಟ್ ಬಿಕಮ್ಸ್ ಡಿಫಿಕಲ್ಟ್ ಫಾರ್ ದ ಸೆಲ್ ಟು ಮ್ಯಾನೇಜ್ ಇಟ್ಸ್ ವರ್ಕ್. ಸೊ ಆ ನ್ಯೂಕ್ಲಿಯಸ್ ಮತ್ತು ಸೈಟೋಪ್ಲಾಸಮ್ ಇದು ಒಂದು ರೇಷಿಯೋ ಇದೆ. ಅದನ್ನು ಬ್ಯಾಲೆನ್ಸ್ ಮಾಡಬೇಕಾದ್ರೆ ಕೆಲವು ಸೆಲ್ಸ್ ಡಿವೈಡ್ ಆಗುತ್ತೆ. ಓಕೆ, ರಿಸ್ಟೋರ್ಸ್ ನ್ಯೂಕ್ಲಿಯೋಸೈಟೋಪ್ಲಾಸ್ಮಿಕ್ ರೇಷಿಯೋ. ನೆಕ್ಸ್ಟ್ ಇನ್ನೊಂದು ಸಿಗ್ನಿಫಿಕೆಂಟ್ ಕಾಂಟ್ರಿಬ್ಯೂಷನ್ ಆಫ್ ಮೈಟೋಸಿಸ್ ಇಸ್ ಸೆಲ್ ರಿಪೇರ್. ಸೆಲ್ಲನ್ನು ರಿಪೇರ್ ಮಾಡಬೇಕಾದ್ರೆ ಬೇಸಿಕ್ಲಿ ಮೈಟೋಸಿಸ್ ಬೇಕಾಗುತ್ತೆ. ಇಂಥ ರಿಪೇರ್ ನಿಮಗೆ ಅಪ್ಪರ್ ಲೇಯರ್ ಆಫ್ ದಿ ಎಪಿಡರ್ಮಿಸ್, ನಮ್ಮ ಸ್ಕಿನ್, ಪದೇ ಪದೇ ನೀವು ಸ್ನಾನ ಮಾಡ್ತೀರಾ ಇಲ್ಲ ಹೀಗೆ ಕೆರ್ಕೊತೀರಾ, ಆಲ್ ಆಫ್ ದಟ್ ಟೈಮ್ ವಾಟ್ ವಿಲ್ ಹ್ಯಾಪನ್, ದ ಸೆಲ್ ಶೆಡ್ ಆಗ್ತಾ ಇರುತ್ತೆ. ಸೊ ಕೆಳಗಡೆ ಇರೋಂಥ ಲಿವಿಂಗ್ ಲೇಯರಿಂದ ಮೇಲ್ಗಡೆ ಸೆಲ್ಸ್ ಆ್ಯಡ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಲೈನಿಂಗ್ ಆಫ್ ದ ಗಟ್, ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ ಇದು ಗಟ್ ಏನಿದೆ, ಲೈನಿಂಗ್ ಏನಿದೆ ಅದು ಕೂಡ ಪದೇ ಪದೇ ಡಿವೈಡ್ ಆಗ್ತಾ ಇರಬೇಕು. ಒನ್ ಆಫ್ ದ ಮೋಸ್ಟ್ ಫಾಸ್ಟ್ ಡಿವೈಡಿಂಗ್ ಸೆಲ್ಸೇ ಅದು. ಓಕೆ, ಬಿಕಾಸ್ ನಾವು ತಿಂತೀವಿ, ಆ್ಯಸಿಡ್ ಸೆಕ್ರೇಷನ್ ಆಗುತ್ತೆ ಸ್ಟಮಕಲ್ಲಿ, ಎಷ್ಟು ಎನ್ಸೈಮ್ ಸೆಕ್ರೇಟ್ ಆಗುತ್ತೆ. ಸೊ ನಮ್ಮ ಲೈನಿಂಗ್ ಕೂಡ ಕರೋಡ್ ಆಗ್ತಾ ಇರುತ್ತೆ. ಕರೋಡ್ ಅಂತ ಹೇಳಿದ್ರೆ ಬೇಸಿಕ್ಲಿ ವೇರ್ ಆಫ್ ಆಗ್ತಾ ಹೋಗೋದು. ಬ್ಲಡ್ ಸೆಲ್ಸ್ ಆರ್ ಬೀಯಿಂಗ್ ಕಾನ್ಸ್ಟೆಂಟ್ಲಿ ರಿಪ್ಲೇಸ್ಡ್. ನಮ್ಮ ಬ್ಲಡ್ ಸೆಲ್ಸ್ ಕೂಡ, ಬ್ಲಡ್ ಅಂತ ಹೇಳಿದ್ದಾರೆ, RBC ಅಂತ ಹೇಳಿಲ್ಲ. ಬ್ಲಡ್ಡಲ್ಲಿ WBC ಕೂಡ ಇದೆ, RBC ಕೂಡ ಇದೆ. ಸೊ ಅದು ಕೂಡ ಪದೇ ಪದೇ ಚೇಂಜ್ ಆಗ್ತಾ ಹೋಗುತ್ತೆ. ಸಪೋಸ್ RBC ಅಂತ ನಾನು ತಗೊಂಡ್ರೆ 120 ಡೇಸಿಗೆ ಒಮ್ಮೆ ಒಂದು RBC ಇದು ಲೈಫ್ ಸ್ಪ್ಯಾನ್ ಇರೋದು 120 ಡೇಸ್. ಸೊ ಅದು ಕೂಡ ಡಿವೈಡ್ ಆಗ್ತಾ ಹೋಗುತ್ತೆ. ಮೈಟೋಟಿಕ್ ಡಿವಿಷನ್ ನಾನು ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಲ್ಲಿ ತಗೊಂಡ್ರೆ ಎಪಿಕಲ್ ಮತ್ತು ಲ್ಯಾಟ್ರಲ್ ಕೇಂಬಿಯಮ್ ಅಂತ ಪ್ಲಾಂಟ್ಸಲ್ಲಿ ಬರುತ್ತೆ. ಇದು ಕೂಡ ಕಂಟಿನ್ಯೂಸ್ ಗ್ರೋತನ್ನು ತೋರಿಸೋದು ಥ್ರೂ ಮೈಟೋಸಿಸ್ ಓನ್ಲಿ. ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಡಿವೈಡ್ ಆಗಿ ಪ್ಲಾಂಟನ್ನು ಬೆಳೆಸ್ತಾ ಇದೆ, ದಪ್ಪ ಕೂಡ ಆ್ಯಂಡ್ ಉದ್ದ ಕೂಡ. ಸೊ ಡೈಮೀಟರ್ ವೈಸ್ ಮತ್ತು ಲೆಂತ್ ವೈಸ್ ಎರಡು ಬೆಳೀತಾ ಇರೋದು ಬಿಕಾಸ್ ಆಫ್ ಮೈಟೋಟಿಕ್ ಡಿವಿಷನ್ ಇನ್ ದ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಅಂತ ನೆನ್ಪಿಟ್ಕೊಳ್ಳಿ. ದಿಸ್ ಇಸ್ ದ ಸಿಗ್ನಿಫಿಕೆನ್ಸ್. ಇಷ್ಟನ್ನು ನೆನ್ಪಿಟ್ಕೊಂಡ್ರೆ ಸಾಕು. ಆಫ್ ಕೋರ್ಸ್ ನಥಿಂಗ್ ಮಚ್ ಹಿಯರ್. ನೆಕ್ಸ್ಟ್ ವಿ ವಿಲ್ ಟಾಕ್ ಅಬೌಟ್ ಮಿಯೋಸಿಸ್. ಮಿಯೋಸಿಸ್ ಬಗ್ಗೆ ಮಾತಾಡೋಣ. ಮಿಯೋಸಿಸಲ್ಲಿ ಪ್ರೊಡಕ್ಷನ್ ಆಫ್ ಆಫ್ಸ್ಪ್ರಿಂಗ್ ಬೈ ಸೆಕ್ಷುವಲ್ ರೀಪ್ರೊಡಕ್ಷನ್ ಇನ್ಕ್ಲೂಡ್ಸ್ ದ ಫ್ಯೂಷನ್ ಆಫ್ 2 gametes ಈಚ್ ವಿತ್ ಅ ಕಂಪ್ಲೀಟ್ ಹ್ಯಾಪ್ಲಾಯ್ಡ್ ಸೆಟ್ ಆಫ್ ಕ್ರೋಮೋಸೋಮ್. ಇದು ನಮಗೆ ಗೊತ್ತಿದೆ. ವೈ ಶುಡ್ ಯು ಅಂಡರ್ಲೈನ್ ದ್ಯಾಟ್? gametes ಆರ್ ಫಾರ್ಮ್ಡ್ ಫ್ರಾಮ್ ಸ್ಪೆಷಲೈಸ್ಡ್ ಹ್ಯಾಪ್ಲಾಯ್ಡ್ ಸೆಲ್ಸ್. ಓಕೆ, ಇಂಥ ಸ್ಪೆಷಲೈಸ್ಡ್ ಸೆಲ್ಸ್ ಏನಿದೆ ಅದು ಅದರ ನಂಬರನ್ನು ಅರ್ಧ ಮಾಡ್ಕೋಬೇಕು, ಅಂದರೆ ಕ್ರೋಮೋಸೋಮ್ ನಂಬರನ್ನು ರೆಡ್ಯೂಸ್ ಮಾಡ್ಕೋಬೇಕು ಬೈ ಹಾಫ್, ಸೊ ದ್ಯಾಟ್ ಇಟ್ ಪ್ರೊಡ್ಯೂಸಸ್ ಹ್ಯಾಪ್ಲಾಯ್ಡ್ ಡಾಟರ್ ಸೆಲ್ಸ್. ಇದನ್ನು ನಾವು ಮೈಟೋಟಿಕ್ ಡಿವಿಷನ್ ಅಥವಾ ಮಿಯೋಟಿಕ್ ಡಿವಿಷನ್ ಅಂತ ಕರಿತೀವಿ, ಅಥವಾ ರಿಡಕ್ಷನಲ್ ಡಿವಿಷನ್ ಅಂತ ಕರಿತೀವಿ. ಮಿಯೋಸಿಸ್ ಎನ್ಶ್ಯೂರ್ಸ್ ದ ಪ್ರೊಡಕ್ಷನ್ ಆಫ್ haploid phase in the life cycle of sexually reproducing organisms, whereas fertilization restores the diploid ಫೇಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಮಿಯೋಸಿಸ್ ಆದಾಗ ಡಿಪ್ಲಾಯ್ಡ್ ಇರೋಂಥ ಆರ್ಗ್ಯಾನಿಸಮ್ ಹ್ಯಾಪ್ಲಾಯ್ಡ್ ಫೇಸಿಗೆ ಎಂಟ್ರಿಯನ್ನು ಹೊಡೆಯುತ್ತೆ, ಆ್ಯಂಡ್ ಅದೇ ಫರ್ಟಿಲೈಸೇಷನ್ ಆದಾಗ ಇಟ್ ವಿಲ್ ಗೋ ಬ್ಯಾಕ್ ಟು ಇಟ್ಸ್ ಡಿಪ್ಲಾಯ್ಡ್ ಫೇಸ್ ಅಂತ ಇದೆ. ವಿ ಕಮ್ ಅಕ್ರಾಸ್ ಮಿಯೋಸಿಸ್ ಡ್ಯೂರಿಂಗ್ ಗ್ಯಾಮಿಟೋಜೆನಿಸಿಸ್ ಇನ್ ಪ್ಲಾಂಟ್ಸ್. ಓಕೆ, ಇದನ್ನು ಹೈಲೈಟ್ ಮಾಡ್ಕೊಳ್ಳೋಣ. ಆ್ಯಂಡ್ ಆ್ಯನಿಮಲ್ಸ್, ಗೆಮಿಟೋಜೆನಿಸಿಸ್, ಗೆಮೀಟ್ ಫಾರ್ಮೇಷನ್ ಆಗಬೇಕಾದ್ರೆ ಮಿಯೋಸಿಸ್ ಅನ್ನೋ ಒಂದು ಟೈಪ್ ಇದು ಸೆಲ್ ಡಿವಿಷನನ್ನು ನೀವು ಕಲಿತೀರಾ. ಅದರ್ವೈಸ್ ಮಿಯೋಸಿಸ್ ಇಸ್ ನಾಟ್ ಸೀನ್ ಇನ್ ಆರ್ಗ್ಯಾನಿಸಮ್. ಗೆಮೀಟ್ ಫಾರ್ಮೇಷನ್ ಆದಾಗ ಮಾತ್ರ ನೋಡುವಂಥದ್ದು. ಸೊ ಲೆಟ್ಸ್ ಸಿ ಏನೆಲ್ಲ ಇವೆಂಟ್ಸ್ ಇವೆ ಅಂತ. ಸೊ ಯು ಕ್ಯಾನ್ ಡಿವೈಡ್ ಮಿಯೋಸಿಸ್ ಇಂಟು ಮಿಯೋಸಿಸ್ 1 ಮತ್ತು 2. ಓಕೆ, ಈ ಫಸ್ಟ್ ಲೈನನ್ನು ಅಂಡರ್ಲೈನ್ ಅಥವಾ ಈ ಪಾಯಿಂಟನ್ನು ಹೈಲೈಟ್ ಮಾಡ್ಕೊತಾ ಇದ್ದೀನಿ. ಮಿಯೋಸಿಸ್ 1 ಮತ್ತು ಮಿಯೋಸಿಸ್ 2 ಇದೆ, ಬಟ್ ಓನ್ಲಿ ಎ ಸಿಂಗಲ್ ಸೈಕಲ್ ಆಫ್ DNA ರೆಪ್ಲಿಕೇಶನ್, ಅಂದರೆ ಸಿಂಗಲ್ ಇಂಟರ್ಫೇಸ್ ಅಂತ ಹೇಳ್ಬಹುದು. ಇನ್ ದ ಬ್ರ್ಯಾಕೆಟ್ S ಅಂತ ಹಾಕ್ತಾ ಇದ್ದೀನಿ, ಬಿಕಾಸ್ S ಫೇಸಲ್ಲಿ DNA ರೆಪ್ಲಿಕೇಶನ್ ಆಗೋದು. ಸೊ ಹೇಗೆ ನಡೆಯುತ್ತೆ ಅಂತ ಹೇಳ್ತೀನಿ. ಇಂಟರ್ಫೇಸ್ ಆಯಿತು, ಮಿಯೋಸಿಸ್ 1 ಆಯಿತು, ಮತ್ತು ಮಧ್ಯದಲ್ಲಿ ಒಂದು ಬ್ರೇಕ್ ಇದೆ, ಇಂಟರ್ಕೈನಸಿಸ್ ಅಂತೀವಿ ಅದನ್ನು. ದೆನ್ ಮಿಯೋಸಿಸ್ 2 ಆಯಿತು, ಮತ್ತು ಸೆಲ್ ಡಿವೈಡ್ ಆಯಿತು. ಇದು ಓಕೆ.
ಇಂಟರ್ಫೇಸ್ ಮಿಯೋಸಿಸ್ 1, ಇಂಟರ್ಫೇಸ್ ಮಿಯೋಸಿಸ್ 2 ಹೀಗೆ ನಡೆಯಲ್ಲ. ಇಂಟರ್ಫೇಸ್ ಮಿಯೋಸಿಸ್ 1, ಇಂಟರ್ಕೈನೆಸಿಸ್ ಅಂತ ಇದೆ, ಒಂದು ಶಾರ್ಟ್ ಬ್ರೇಕ್ ಅದು. ದೆನ್ ಮಿಯೋಸಿಸ್ 2 ಆ್ಯಂಡ್ ದೆನ್ ದ ಸೆಲ್ ಡಿವೈಡ್ಸ್. ಇದನ್ನು ಅವರು ಇಲ್ಲಿ ಮೆನ್ಷನ್ ಮಾಡ್ತಾ ಇದ್ದಾರೆ. ಆಲ್ ಆಫ್ ದೀಸ್ ವಿ ವಿಲ್ ಸ್ಟಡಿ ಲೇಟರ್. ಇನ್ನೊಂದು ಪಾಯಿಂಟ್ ಇಲ್ಲಿ ಹೈಲೈಟ್ ಮಾಡ್ತೀನಿ. ಎಟ್ ದ ಎಂಡ್ ಆಫ್ ಮೈಟೋಸಿಸ್ 2 ಡಾಟರ್ ಸೆಲ್ ಸಿಕ್ತು, ಬಟ್ ಅಟ್ ದಿ ಎಂಡ್ ಆಫ್ ಮಿಯೋಸಿಸ್ ನಮಗೆ 4 ಡಾಟರ್ ಸೆಲ್ ಸಿಗುತ್ತೆ. ಬಿಕಾಸ್ ಮಿಯೋಸಿಸ್ 1 ಅಂತ ಇದೆ, 2 ಅಂತ ಇದೆ. ಮಿಯೋಸಿಸ್ 1 ಆಗಬೇಕಾದ್ರೆ ಒಂದು ಸೈಟೋಕೈನೆಸಿಸ್ ಆಗುತ್ತೆ, ಅಲ್ಲಿ 2 ಡಾಟರ್ ಸೆಲ್. ಮತ್ತು ಆ 2 ಡಾಟರ್ ಸೆಲ್ ತಿರ್ಗಾ ಮಿಯೋಸಿಸ್ 2ಗೆ ಎಂಟ್ರಿಯನ್ನು ಹೊಡೆದು ಆಫ್ಟರ್ ಮಿಯೋಸಿಸ್ 2 ಅಗೇನ್ ಅನದರ್ ಸೈಟೋಕೈನೆಸಿಸ್ ಅಕರ್. ಸೊ ಯು ಹ್ಯಾವ್ 4 ಡಾಟರ್ ಸೆಲ್ಸ್ ದೇರ್, ರೈಟ್? ಇಲ್ಲಿ ನೋಡಿ, ಮಿಯೋಸಿಸ್ 1 ಅಲ್ಲಿ ಪ್ರೋಫೇಸ್ 1, ಮೆಟಾಫೇಸ್ 1, ಅನಾಫೇಸ್ 1, ಟೆಲೋಫೇಸ್ 1. ಮಿಯೋಸಿಸ್ 2 ಅಲ್ಲಿ ಪ್ರೋಫೇಸ್ 2, ಮೆಟಾಫೇಸ್ 2, ಅನಾಫೇಸ್ 2, ಟೆಲೋಫೇಸ್ 2. ಸೊ ರೋಮನ್ ನಂಬರ್ ಚೇಂಜ್ ಆಗುತ್ತಷ್ಟೇ, ರೈಟ್? ಮುಂದೆ ಹೋಗೋಣ. ಪ್ರೋಫೇಸ್. ನಾವು ಮಿಯೋಸಿಸ್ 1 ಮೇಲೆ 2020 ಪ್ರಶ್ನೆ ಕೇಳಿದ್ದಾರೆ. ಐ ವಿಲ್ ಟೆಲ್ ಯು ಸಮಥಿಂಗ್. ಈ ಸೆಲ್ ಸೈಕಲ್ ಆ್ಯಂಡ್ ಸೆಲ್ ಡಿವಿಷನ್ ಚಾಪ್ಟ್ರಲ್ಲಿ ಸ್ವಲ್ಪ ಫೇಸ್ ಸುತ್ತ ಮೈಟೋಸಿಸ್ ಮತ್ತು ಮಿಯೋಸಿಸನ್ನು ನೀವು ತಗೊಂಡ್ರೆ ಮಿಯೋಸಿಸ್ ಸುತ್ತ ಕೇಳಿರುವಂಥ ಪ್ರಶ್ನೆಗಳು ಜಾಸ್ತಿ ಇವೆ. ಸೊ 2020 ಮಿಯೋಸಿಸ್ 1 ಓವರ್ ಆಲ್ ಇದ್ರ ಮೇಲೆ ಮ್ಯಾಚ್ ದ ಫಾಲೋವಿಂಗ್ ಥರ ಒಂದು ಪ್ರಶ್ನೆಯನ್ನು ಕೇಳಿದರು. ಪ್ರೋಫೇಸ್ 1 ಮೇಲೆ ಅಗೇನ್ 2022 ಪ್ರಶ್ನೆಯನ್ನು ಕೇಳಿದ್ದಾರೆ. ಪ್ರೋಫೇಸ್ 1 ಇಸ್ ದ ಫಸ್ಟ್ ಮಿಯೋಟಿಕ್ ಫೇಸ್ ಅಂತೀವಿ, ಫಸ್ಟ್ ಮಿಯೋಟಿಕ್ ಡಿವಿಷನ್, ಆ್ಯಂಡ್ ಟಿಪಿಕಲಿ ಲಾಂಗರ್ ಅಂತ ಇದೆ ಆ್ಯಂಡ್ ಮೋರ್ ಕಾಂಪ್ಲೆಕ್ಸ್ ಆ್ಯಸ್ ಕಂಪೇರ್ಡ್ ಟು ಎನಿ ಅದರ್ ಸಬ್ ಡಿವಿಷನ್ಸ್ ಅಂತ ಹೇಳಬಹುದು. ಇನ್ನು ಪ್ರೋಫೇಸ್ 1 ತಿರ್ಗಾ ಡಿವೈಡ್ ಮಾಡಿದ್ದಾರೆ ಇಂಟು 5 ಫೇಸಸ್, 5 ಫೇಸ್. ಯಾವುದೆಲ್ಲ? ಲೆಪ್ಟೋಟೀನ್, ಝೈಗೋಟೀನ್, ಪ್ಯಾಕೆಟೀನ್, ಡಿಪ್ಲೋಟೀನ್, ಡಯಾಕೈನೆಸಿಸ್ ಅಂತ ಇದೆ. ಓಕೆ, ಏನೆಲ್ಲ? ಲೆಪ್ಟೋಟೀನ್, ಝೈಗೋಟೀನ್, ಓಕೆ, ಪ್ಯಾಕೆಟೀನ್, ಡಿಪ್ಲೋಟೀನ್ ಮತ್ತು ಡಯಾಕೈನೆಸಿಸ್ ಅಂತೀವಿ. ಸೊ ಲೇಝೈಪಾ ಡೈ. ಓಕೆ, ಸೊ ಲೆಪ್ಟೋಟೀನ್, ಝೈಗೋಟೀನ್, ಪ್ಯಾಕೆಟೀನ್, ಡಿಪ್ಲೋಟೀನ್ ಆ್ಯಂಡ್ ಡಯಾಕೈನೆಸಿಸ್. 5 ಸ್ಟೇಜ್ ಇದೆ. ಇನ್ ಆರ್ಡರ್ ನಾನು ಬರೆದಿರೋದು. ಲೆಪ್ಟೋಟೀನ್ ಸ್ಟೇಜಲ್ಲಿ ಏನಾಗುತ್ತೆ? ಕ್ರೋಮೋಸೋಮ್ಸ್ ಬಿಕಮ್ ಗ್ರ್ಯಾಜುವಲಿ ವಿಸಿಬಲ್ ಅಂಡರ್ ಲೈಟ್ ಮೈಕ್ರೋಸ್ಕೋಪ್ ಅಂತ ಇದೆ. ಅದು ಬೇಕಂತಿಲ್ಲ. ಕಂಡೆನ್ಸೇಷನ್ ಸ್ಟಾರ್ಟ್ ಆಗಬೇಕಾದ್ರೆ ಗ್ರ್ಯಾಜುವಲಿ ಅಪಿಯರ್ ಆಗಲೇಬೇಕು. ರಿಮೆಂಬರ್ ದಿಸ್. ಕಾಂಪ್ಯಾಕ್ಷನ್ ಆಫ್ ಕ್ರೋಮೋಸೋಮ್ ಕಂಟಿನ್ಯೂಸ್ ಥ್ರೂಔಟ್ ಲೆಪ್ಟೋಟೀನ್ ಅಂತ ಇದೆ. ಸೊ ಅಲ್ಲಿ ಕಂಡೆನ್ಸೇಷನ್ ಸ್ಟಾರ್ಟ್ ಆಗೋದು ಎಲ್ಲಿ? ಲೆಪ್ಟೋಟೀನಲ್ಲಿ. ಸೆಕೆಂಡ್ ಸ್ಟೇಜಲ್ಲಿ ನಿಮಗೆ ಝೈಗೋಟೀನ್ ಅನ್ನೋ ಸ್ಟೇಜ್. ಇಲ್ಲಿ ಕ್ರೋಮೋಸೋಮ್ಸ್ ಅನ್ನೋದು ಪೇರಿಂಗನ್ನು ತೋರಿಸ್ತಾ ಹೋಗುತ್ತೆ. ಇದನ್ನು ನಾವು ಸೈನಾಪ್ಸಿಸ್ ಅಂತ ಕರಿತೀವಿ. ವಾಟ್ ಇಸ್ ಪೇರಿಂಗ್ ಅಂತೀರ? ನೋಡಿ, ಒಂದು ಸೆಲ್ ಇದೆ, ಅದ್ರಲ್ಲಿ 46 ಕ್ರೋಮೋಸೋಮ್, ಅದ್ರ ಪಾಡಿಗೆ ಅದು ಮಜಾ ಮಾಡಿಕೊಂಡು ಮಲ್ಕೊಂಡಿದೆ. ಸೆಲ್ ಅನ್ನತ್ತೆ ಎದ್ದೇಳಿ, ಎಲ್ಲರೂ ಮಿಯೋಸಿಸ್ ನಡಿಬೇಕು ಇವಾಗ. ಅಬ್ಬಾ, ಓಕೆ ಫೈನ್, ವಿಲ್ ಗೆಟ್ ಅಪ್. ಎಲ್ಲರೂ ಎದ್ದು ನಿಲ್ತಾರೆ. ಕ್ರೋಮೋಸೋಮ್ ನಂಬರ್ 1 ಪೆಟರ್ನಲ್, ಇಲ್ಬಾ, ಕ್ರೋಮೋಸೋಮ್ 1 ಬಂತು. ಕ್ರೋಮೋಸೋಮ್ ನಂಬರ್ 1 ಮೆಟರ್ನಲ್, ಇಲ್ಬಾ, ಅದ್ರ ಜೊತೆ ಪೇರ್ ಆಯಿತು. ಕ್ರೋಮೋಸೋಮ್ ನಂಬರ್ 2 ಪೆಟರ್ನಲ್, ಫಾದರಿಂದ ಬಂದಿಲ್ಲಿ ನಿಂತ್ಕೊಳ್ಳಿ. ಕ್ರೋಮೋಸೋಮ್ ನಂಬರ್ 2 ಮೆಟರ್ನಲ್, ಬಂದಿಲ್ಲಿ ನಿಂತ್ಕೊಳ್ಳಿ, ಒಂದು ಪೇರ್ ಆಯಿತು. ಸೊ ಹಾಗೆ 23 ಪೇರ್ಸ್ ಕ್ರಿಯೇಟ್ ಆಗುತ್ತೆ ಮಿಯೋಸಿಸಲ್ಲಿ. ಇಂಥ ಪೇರಿಂಗ್ ಮೈಟೋಸಿಸಲ್ಲಿ ಇತ್ತಾ? ಇಲ್ಲ. ದೇರ್ ವಾಸ್ ನೋ ಹೋಮೋಲೋಗಸ್ ಪೇರಿಂಗ್ ಇನ್ ಮೈಟೋಸಿಸ್. ಇಟ್ ಈಸ್ ಅ ಯುನೀಕ್ ಇವೆಂಟ್ ದಟ್ ಯು ಸಿ ಇನ್ ಮಿಯೋಸಿಸ್ ಅಂತ ಹೇಳ್ಬೋದು. ಈ ಪೇರಿಂಗ್ ನಡೀತಾ ಇದೆಯಲ್ವಾ, ಕ್ರೋಮೋಸೋಮ್ ನಂಬರ್ 1 ಮೆಟರ್ನಲ್, ಪೆಟರ್ನಲ್, ಇದನ್ನು ನಾವು ಏನಂತ ಕರಿತೀವಿ? ವಿ ಆರ್ ಗೋಯಿಂಗ್ ಟು ಕಾಲ್ ದಿಸ್ ಆಸ್ ಸೈನಾಪ್ಸಿಸ್. Such paired chromosomes are called homologous chromosomes. ಇಂಥ ಪೇರನ್ನು ಹೊಮೊಲೋಗಸ್ ಕ್ರೋಮೋಸೋಮ್ ಅಂತೀವಿ. ಸೊ ಹೊಮೊಲೋಗಸ್ ಕ್ರೋಮೋಸೋಮಲ್ಲಿ ಏನಿದೆ? ಒಂದು ಪೆಟರ್ನಲ್ ಕ್ರೋಮೋಸೋಮ್ ಇದೆ, ಒಂದು ಮೆಟರ್ನಲ್. ಇಫ್ ಯು ಟೇಕ್ ಅ ಹ್ಯೂಮನ್ ಬೀಯಿಂಗ್, ಆ ಹ್ಯೂಮನ್ ಬೀಯಿಂಗ್ ಹತ್ರ 23 ಕ್ರೋಮೋಸೋಮ್ ತಂದೆಯಿಂದ ಬಂದಿರುತ್ತೆ, 23 ತಾಯಿಯಿಂದ ಬಂದಿರುತ್ತೆ. ತಾಯಿ ಕಾಂಟ್ರಿಬ್ಯೂಟ್ಸ್ ಎಗ್, ತಂದೆ ಕಾಂಟ್ರಿಬ್ಯೂಟ್ಸ್ ಸ್ಪರ್ಮ್ ಅಂತ ಹೇಳ್ತೀವಿ. ಸೊ ಸ್ಪರ್ಮಲ್ಲಿ ಇದ್ದಂಥ ಫಸ್ಟ್ ಕ್ರೋಮೋಸೋಮ್ ಎಗ್ಗಲ್ಲಿ ಇದ್ದಂಥ ಫಸ್ಟ್ ಕ್ರೋಮೋಸೋಮ್ ಪೇರ್ ಆಗುತ್ತೆ. ದಿಸ್ ಇಸ್ ದ ಫಸ್ಟ್ ಪೇರ್ ಆಫ್ ಹೊಮೊಲೋಗಸ್ ಕ್ರೋಮೋಸೋಮ್ ಅಂತ ಹೇಳುವಂಥದ್ದು. ಸೊ ದಿಸ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್. ಹೊಮೊಲೋಗಸ್ ಕ್ರೋಮೋಸೋಮ್ ಪೇರ್ ಆಗ್ತಾ ಇದೆ. ಇದನ್ನು ನಾವು ಸೈನಾಪ್ಸಿಸ್ ಅಂತ ಕರಿತೀವಿ. ಇವಾಗ ಹತ್ರ ಬಂತು ಕ್ರೋಮೋಸೋಮ್ ಮತ್ತು ಕ್ರೋಮೋಸೋಮ್ ಹತ್ರ ಬಂತು. ಹತ್ರನೇ ಇರಬೇಕು ಟಿಲ್ ಪ್ರೋಫೇಸ್ ಕಂಪ್ಲೀಟ್ಸ್. ಹೇಗೆ ಹಿಡ್ಕೊಳ್ಳೋದು? ಕಷ್ಟ ಇದೆ. ಏನು ಮಾಡೋಣ? ಸೆಲ್ಲಿಗೆ ಯೋಚನೆ ಬರುತ್ತೆ, ಇದು 2 ಕ್ರೋಮೋಸೋಮ್ ದೂರ ಹೋದರೆ ನಾನು ಪಟ್ಟಿರೋ ಅಂಥ ಕಷ್ಟ ಇನ್ ಝೈಗೋಟೀನ್ ಎಲ್ಲ ಹಾಳಾಗುತ್ತೆ. ಏನು ಮಾಡ್ತೀನಿ? ಇದ್ರ ಮಧ್ಯೆ ಒಂದು ಪ್ರೋಟೀನ್ ಅಂತ ಒಂದು ಗಮ್ಮನ್ನು ಹಾಕ್ಬಿಡ್ತೀನಿ.
ಅಂಟ್ಕೊಂಡು ನಿಂತ್ಕೊಂಡಿರಿ. ಪ್ರೋಫೇಸ್ 1 ಆಗೋ ತನಕ ಈ ಕ್ರೋಮೋಸೋಮ್ ನಂಬರ್ 1 ಈ ಕ್ರೋಮೋಸೋಮ್ ನಂಬರ್ 1 ಅಂಟ್ಕೊಂಡು ನಿಂತ್ಕೊಂಡಿರಿ. ಈ ಕಾಂಪ್ಲೆಕ್ಸ್ ಏನಿದೆ ಅದ್ರ ಮಧ್ಯ ಫಾರ್ಮೇಷನ್ ಆಗುವಂಥದ್ದು, ಇದನ್ನು ನಾವು ಸಿನಾಪ್ಟೋನೀಮಲ್ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಓಕೆ, ಎಲೆಕ್ಟ್ರಾನ್ ಮೈಕ್ರೋಗ್ರಾಫ್ ಆಫ್ ದಿಸ್ ಸ್ಟೇಜ್ ಇಂಡಿಕೇಟ್ ದ್ಯಾಟ್ ಕ್ರೋಮೋಸೋಮ್ synapsis is accompanied by the formation of complex structure called synaptonemal complex ಅಂತ ಇದೆ. The complex formed by a pair of synapsed homologous chromosome. ಈ ಕಾಂಪ್ಲೆಕ್ಸ್ ಅನ್ನು ನಾವು ಬೈವ್ಯಾಲೆಂಟ್ ಅಂತ ಕರಿಬಹುದು ಅಥವಾ ಟೆಟ್ರಾಡ್ ಅಂತ ಕರಿಬಹುದು. ಆನ್ ಬೈವ್ಯಾಲೆಂಟ್ there was a question asked in 2022. ಬೈವ್ಯಾಲೆಂಟ್ ಹೇಗೆ ಕಾಣಿಸುತ್ತೆ ಇಲ್ಲಿ ಡ್ರಾ ಮಾಡ್ಕೊಂಡ್ಬಿಡಿ. ಅಲ್ಲಿ ಡ್ರಾ ಇಟ್ ಹಿಯರ್. ನೀವು ಅಲ್ಲಿ ಪೇಜಲ್ಲಿ ಜಾಗ ಇದ್ರೆ ಅಲ್ಲೇ ಕೆಳಗಡೆ ಡ್ರಾ ಮಾಡ್ಕೊಳ್ಳಿ. ಹೀಗೆ ಬೈವ್ಯಾಲೆಂಟ್ ಲುಕ್ಸ್ ಲೈಕ್ ದಿಸ್. ಇದು ಬೈವ್ಯಾಲೆಂಟ್ ಅಂದರೆ ಒಂದು ಕ್ರೋಮೋಸೋಮ್, ಇದೊಂದು ಕ್ರೋಮೋಸೋಮ್, ಇದೊಂದು ಕ್ರೋಮೋಸೋಮ್. ಸೊ ಬೈ 2 ಕ್ರೋಮೋಸೋಮ್ಸ್. ಟೆಟ್ರಾಡ್ ಅಂದರೆ ಏನು? 1 2 3 4 ಕ್ರೊಮ್ಯಾಟಿಡ್ಸ್ ಇವೆ. ಸೊ ಇಟ್ ಬಿಕಮ್ಸ್ ಅ ಟೆಟ್ರಾಡ್. However, these are more clearly visible at the next stage. ಸೊ ಝೈಗೋಟಿನಲ್ಲಿ ನಮಗೆ ಬೈವ್ಯಾಲೆಂಟ್ ಕಾಣಿಸ್ತಾ ಇಲ್ಲ, ನೆಕ್ಸ್ಟ್ ಸ್ಟೇಜಲ್ಲಿ ಅದು ವಿಸಿಬಲ್ ಆಗುತ್ತೆ ಅಂತ ಇದ್ದಾರೆ. First 2 stage of prophase 1 are relatively short-lived compared to the next stage, that is Paketine. So ನಾನು Paketine ಅನ್ನು instead of highlighting everything ಹೀಗೆ ಬರ್ಕೊಳ್ಬಹುದು. Longest phase of prophase 1 ಅಂತ ಹಾಕೊಳ್ಳಿ. ಹೀಗೆ ಹಾಕೊಳ್ಳಿ, ಪೂರ್ತಿಯಾಗಿ ಅಂಡರ್ಲೈನ್ ಮಾಡಬೇಕಂತಿಲ್ಲ. ಡ್ಯೂರಿಂಗ್ ದ ಸ್ಟೇಜ್ ದ 4 ಕ್ರೊಮ್ಯಾಟಿಡ್ಸ್, ಪ್ಯಾಕೆಟಿನಲ್ಲಿ ಏನು ನಡೀತಾ ಇದೆ ಅಂತ ನೋಡೋಣ. ಆ 4 ಕ್ರೊಮ್ಯಾಟಿಡ್ ಇದೆಯಲ್ವಾ, ಆಫ್ ಈಚ್ ಬೈವ್ಯಾಲೆಂಟ್ ಕ್ರೋಮೋಸೋಮ್ ಬಿಕಮ್ಸ್ ಡಿಸ್ಟಿಂಕ್ಟ್ ಆ್ಯಂಡ್ ಕ್ಲಿಯರ್ಲಿ ಅಪಿಯರ್ಸ್ ಆಸ್ ಟೆಟ್ರಾಡ್ ಅಂತ ಇದೆ. ಓಕೆ, ಫೈನ್. ದಿಸ್ ಸ್ಟೇಜ್ ಇಸ್ ಕ್ಯಾರೆಕ್ಟರೈಸ್ಡ್ ಬೈ ದಿ ಅಪಿಯರೆನ್ಸ್ ಆಫ್ ರೀಕಾಂಬಿನೇಷನ್ ನಾಡ್ಯೂಲ್. ಈ ಪ್ರಶ್ನೆ ರೀಕಾಂಬಿನೇಷನ್ ನಾಡ್ಯೂಲ್ ಮೇಲೆ 2023 ಬಂದಿದೆ. ವಾಟ್ ಇಸ್ ರೀಕಾಂಬಿನೇಷನ್ ನಾಡ್ಯೂಲ್? ದ ಸೈಟ್ ಎಟ್ ವಿಚ್ ಕ್ರಾಸಿಂಗ್ ಓವರ್ ಇಸ್ ಅಕರಿಂಗ್ ಬಿಟ್ವೀನ್ ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್ ಅಂತ ಇದೆ. ಇಲ್ಲಿ ನೋಡಿ, ಇದು ಒಂದು ಕ್ರೋಮೋಸೋಮ್, ಇನ್ನೊಂದು ಕ್ರೋಮೋಸೋಮ್. ಇದು ಈ ಎರಡನ್ನ ನಾನು ಈ ಕ್ರೋಮೋಸೋಮ್ ಇದು ಕ್ರೊಮ್ಯಾಟಿಡ್ ಮತ್ತು ಇದನ್ನ ತಗೊಂಡ್ರೆ ಅದು ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ ಆಗುತ್ತೆ. ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಯಾವುದು? ದ ಒನ್ಸ್ ವಿಚ್ ಆರ್ ಅಟ್ಯಾಚ್ಡ್ ಬೈ ಅ ಸೆಂಟ್ರೋಮಿಯರ್. ಇದನ್ನು ನೀವು ಸಿಸ್ಟರ್ ಕ್ರೊಮ್ಯಾಟಿಡ್ ಕರಿಬಹುದು. ಬಟ್ ಹೊಮೋಲೋಗಸ್ ಕ್ರೋಮೋಸೋಮ್ಸ್ ಇದು ಕ್ರೊಮ್ಯಾಟಿಡನ್ನು ನೀವು ನಾನ್ ಸಿಸ್ಟರ್ ಅಂತ ಕರಿತೀರ. ಅಂಥ ಕ್ರೊಮ್ಯಾಟಿಡ್ಸ್ ಏನಿವೆ, ದೇ ಓವರ್ಲ್ಯಾಪ್ ವಿತ್ ಈಚ್ ಅದರ್. ಅವುಗಳಿಗೆ ಇವಾಗ ಜೆನೆಟಿಕ್ ಸೆಗ್ಮೆಂಟ್ ಎಕ್ಸ್ಚೇಂಜ್ ಮಾಡ್ಕೋಬೇಕಾದ್ರೆ ದೇ ಹ್ಯಾವ್ ಟು ಕಮ್ ಇನ್ ಕಾಂಟ್ಯಾಕ್ಟ್. ಹೀಗೆ ಒಂದು ಕ್ರಾಸಿಂಗ್ ಓವರನ್ನು ಮಾಡ್ಕೊಳ್ಳುತ್ತೆ. ಕಾಲು ಹಾಕೊಳ್ಳೋದು, ಒಂದು ಕಾಲ ಮೇಲೆ ಇನ್ನೊಂದು ಕಾಲು ಹಾಕೊಳ್ಳೋದು, ಹಿಂಗೆ ಅಂತ ಅಂದ್ಕೊಳ್ಳಿ. ಇದು ಕ್ರಾಸಿಂಗ್ ಓವರ್ ಪಾಯಿಂಟ್ ಇದೆಯಲ್ವಾ, ಆ ಪಾಯಿಂಟ್, ವಿಚ್ ಪಾಯಿಂಟ್ ಇಸ್ ದ್ಯಾಟ್? ಈ ಪಾಯಿಂಟಲ್ಲಿ ಒಂದು ದೊಡ್ಡದಾಗಿರೋಂಥ ಎನ್ಸೈಮ್ ಬಂದು ಕೂತ್ಕೊಳ್ಳುತ್ತೆ. ಯಾಕೆ ಕೂತ್ಕೊಳ್ಳೋದು? ನೀವು ಓವರ್ಲ್ಯಾಪ್ ಆಗಿದ್ದೀರಾ ಹೌದು, ಬಟ್ ನಿಮ್ಮನ್ನು ಕಟ್ ಮಾಡಿ ಉಲ್ಟಾ ಅಟ್ಯಾಚ್ಮೆಂಟ್ ಕೂಡ ಮಾಡಬೇಕು. ಅದನ್ನು ಯಾರು ಮಾಡ್ತಾರೆ? ಒಂದು ದೊಡ್ಡ ಎನ್ಸೈಮ್ ಮಾಡುತ್ತೆ. ಆ ಎನ್ಸೈಮ್ ಹೆಸರೇ ರೀಕಾಂಬಿನೇಸ್ ಅಂತ. ಆ ಎನ್ಸೈಮ್ ಬಂದು ಕೂರೋ ಕಾರಣದಿಂದಾಗಿ ಅಲ್ಲಿ ಒಂದು ಗಂಟು ಥರ ಕಾಣಿಸುತ್ತೆ ಅಂಡರ್ ಮೈಕ್ರೋಸ್ಕೋಪ್. ಏನೋ ಒಂದು ದೊಡ್ಡದಾಗಿರೋಂಥ ಗಂಟು ಫಾರ್ಮೇಷನ್ ಆಗಿದೆ. ಆ ಗಂಟು ಏನು? ಇಟ್ಸ್ ಅ ಕ್ರಾಸಿಂಗ್ ಓವರ್ ಪಾಯಿಂಟ್ ಬಿಟ್ವೀನ್ ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ವೇರ್ ದ ರೀಕಾಂಬಿನೇಸ್ ಎನ್ಸೈಮ್ ಹ್ಯಾಸ್ ಕಮ್ ಅಂಡ್ ಆಕ್ಯುಪೈಡ್ ದ ಪ್ಲೇಸ್ ಅಂತ ಹೇಳ್ಬಹುದು. ಕ್ರಾಸಿಂಗ್ ಓವರ್ ಅಂದರೆ ಏನು? ಇಟ್ಸ್ ದ ಎಕ್ಸ್ಚೇಂಜ್ ಆಫ್ ಜೆನೆಟಿಕ್ ಮೆಟೀರಿಯಲ್ ಬಿಟ್ವೀನ್ 2 ಹೋಮೋಲೋಗಸ್ ಕ್ರೋಮೋಸೋಮ್. ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ. ಆ ಹೋಮೋಲೋಗಸನ್ನು ಕೆಲವೊಮ್ಮೆ ಎಕ್ಸಾಮಲ್ಲಿ ನಾನ್ ಹೋಮೋಲೋಗಸ್ ಕೊಡ್ತಾರೆ ಫಾರ್ ಯು ಟು ಗೆಟ್ ಕನ್ಫ್ಯೂಸ್ಡ್ ಅಂತ. ಅದು ನೆನ್ಪಿಟ್ಕೊಳ್ಳಿ. ಎಕ್ಸ್ಚೇಂಜ್ ಆಗ್ತಾ ಇರೋದು ಬಿಟ್ವೀನ್ ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ಸ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್, ನಾನ್ ಸಿಸ್ಟರ್ ಕ್ರೊಮ್ಯಾಟಿಡ್ ಹೋಮೋಲೋಗಸ್ ಕ್ರೋಮೋಸೋಮ್, ನಾನ್ ಸಿಸ್ಟರ್ ಹೋಮೋಲೋಗಸ್, ಓಕೆ, 10 ಸರಿ ಹೇಳಿ ನೆನ್ಪುಳಿಯುತ್ತೆ. Crossing over is also an enzyme-mediated process. The enzyme involved is called recombinase. Again, a question asked in 2022. ಅಲ್ಲಿ ಕೇಳಿರುವಂತಹ ಪ್ರಶ್ನೆ enzyme-mediated process. ಇದಕ್ಕೆ enzyme ಬೇಕು, ಕಟ್ ಮಾಡಿ ಅಂಟಿಸ್ಬೇಕಲ್ವಾ to the different chromatids. Next, crossing over leads to recombination of genetic material of the true chromosome. Remember, ಈ genetic recombination ಅನ್ನೋದು ಮೈಟೋಸಿಸ್ ಅಲ್ಲಿ ಇರಲಿಲ್ಲ, ಮಿಯೋಸಿಸ್ ಅಲ್ಲಿ ಆಗ್ತಾ ಇದೆ. Recombination between
homologous chromosome is completed by the end of Pachytene, leaving the chromosomes linked at the site of crossing over. ಸೊ ಇದು ಒಂದ್ರ ಮೇಲೆ ಒಂದು ಕಾಲು ಹಾಕೊಂಡಾಯ್ತು, ರೀಕಾಂಬಿನೇಷನ್ ನೋಡ್ಯೂಲ್ ಫಾರ್ಮೇಷನ್ ಆಯಿತು, ರೀಕಾಂಬಿನೇಸ್ ಎನ್ಸೈಮ್ ಕಟ್ ಮಾಡಿ ಇಲ್ಲಿ ಇದಕ್ಕೆ ಅಟ್ಯಾಚ್ ಮಾಡಿ ಆಯಿತು. ಬಟ್ ಈ ಎರಡೂ ಒಂದ ಮೇಲೆ ಒಂದು ಕಾಲು ಹಾಕೊಂಡಿರುವಂಥ ಕ್ರೋಮೋಸೋಮ್ಸ್ ಚೆನ್ನಾಗಿ ನಿದ್ದೆ ಮಾಡ್ಕೊಂಡ್ಬಿಟ್ಟಿದೆ. So they still attached at the point of crossing over even after Pachytene is completed. Okay. ನೆಕ್ಸ್ಟ್ ಬರೋದು ಡಿಪ್ಲೋಟೀನ್ ಅಂತ. ಬಿಗಿನಿಂಗ್ ಆಫ್ ಡಿಪ್ಲೋಟೀನ್ ಅಲ್ಲಿ ಏನಾಗುತ್ತೆ, ಡಿಸಲ್ಯೂಷನ್ ಆಫ್ ಸಿನಾಪ್ಟೋನಿಮಲ್ ಕಾಂಪ್ಲೆಕ್ಸ್. ಒಂದು ಸಿನಾಪ್ಟೋನಿಮಲ್ ಕಾಂಪ್ಲೆಕ್ಸ್ ಅಂತ ಅಂಟು ಒಂದು ಪ್ರೋಟೀನ್ ಅನ್ನು ಕ್ರಿಯೇಟ್ ಮಾಡಿದ್ರಲ್ವ, ಎರಡು ಹೋಮೋಲೋಗಸ್ ಕ್ರೋಮೋಸೋಮ್ ಒಟ್ಟಿಗೆ ಇರಬೇಕು ಟಿಲ್ ಪ್ರೋಫೇಸ್ 1 ಕಂಪ್ಲೀಟ್ಸ್ ಅಂತ, ಅದು ಡಿಸಾಲ್ವ್ ಆಗೋದು ನಮ್ಮ ಡಿಪ್ಲೋಟೀನ್ ಅಲ್ಲಿ. ಆ್ಯಂಡ್ ದ ಟೆಂಡೆನ್ಸಿ ಆಫ್ ದ ರೀಕಂಬೈನ್ಡ್ ಹೋಮೋಲೋಗಸ್ ಕ್ರೋಮೋಸೋಮ್ ಆಫ್ ದ ಬೈವ್ಯಾಲೆಂಟ್ ಟು ಸೆಪರೇಟ್ ಫ್ರಮ್ ಈಚ್ ಅದರ್ ಎಕ್ಸೆಪ್ಟ್ ಆಫ್ ಎಟ್ ದ ಸೈಟ್ ಆಫ್ ಕ್ರಾಸ್ ಓವರ್. ಸೊ ಅದೇನಾಗುತ್ತೆ, ಬೇರೆ ಎಲ್ಲ ಭಾಗಗಳಿಂದ ಬೇರೆ ಆಗ್ತಾ ಹೋಗುತ್ತೆ ಎಕ್ಸೆಪ್ಟ್ ಎಟ್ ದ ಪಾಯಿಂಟ್ ವೇರ್ ಕಾಲ್ ಮೇಲೆ ಕಾಲು ಹಾಕೊಂಡಿದೆ. ರೈಟ್. ಆವಾಗ ಏನಾಗುತ್ತೆ, ಮೈಕ್ರೋಸ್ಕೋಪ್ ಅಂಡ್ರಲ್ಲಿ ನೀವು ನೋಡಿದ್ರೆ ಕ್ರೋಮೋಸೋಮ್ ಪೂರ್ತಿಯಾಗಿ ಸೆಪ್ರೇಟ್ ಆಗಿದೆ, ಬಟ್ ಈ ಪಾಯಿಂಟ್ ಆಫ್ ಕ್ರಾಸಿಂಗ್ ಓವರ್ ಇದೆಯಲ್ವ, ಈ ಎಕ್ಸ್ ಶೇಪ್ ಸ್ಟ್ರಕ್ಚರ್ ಫಾರ್ಮೇಷನ್ ಆಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತೀನಿ ನಾನು, ಇಲ್ಲಿ ನೋಡಿ ಎಕ್ಸ್ ಶೇಪ್ ಹೀಗೆ. ಇದನ್ನು ನಾವು ಕಯಸ್ಮೆಟಾ ಅಂತ ಕರೆಯುವಂಥದ್ದು. ವಿ ಕಾಲ್ ದಿಸ್ ಆಸ್ ಕಯಸ್ಮೆಟಾ. ಓಕೆ. ಇನ್ ಊಸೈಟ್ ಇದನ್ನು 2022 ಅಲ್ಲಿ ಕೇಳಿರೋವಂಥದ್ದು. ಆ್ಯಂಡ್ ಸಮ್ ವರ್ಟಿಬ್ರೇಟ್ಸ್ ಡಿಪ್ಲೋಟೀನ್ ಕ್ಯಾನ್ ಲಾಸ್ಟ್ ಫಾರ್ ಮಂತ್ಸ್ ಆರ್ ಇಯರ್ಸ್. ಇದು ಹ್ಯೂಮನ್ಸಲ್ಲಿ ಫಿಮೇಲ್ಸಲ್ಲಿ ಕಾಣಿಸೋವಂಥದ್ದು. ಎಗ್ ಗೆಟ್ಸ್ ಅರೆಸ್ಟೆಡ್ ಇನ್ ಪ್ರೋಫೇಸ್ 1 ಡಿಪ್ಲೋಟೀನಲ್ಲಿ, ಆ್ಯಂಡ್ ದೆನ್ ಲೇಟರ್ ಅಗೇನ್ ಇಟ್ ಗೆಟ್ಸ್ ಅರೆಸ್ಟೆಡ್ ಇನ್ ಮೆಟಾಫೇಸ್ 2 ಅಂತ ಹೇಳ್ತೀವಿ. ಸೊ ಡಿಪ್ಲೋಟೀನಲ್ಲಿ ಅರೆಸ್ಟ್ ಆಗುತ್ತೆ. 2022 ಅಲ್ಲಿ ಕೇಳಿರೋಂಥ ಪ್ರಶ್ನೆ ನೆನ್ಪಿಟ್ಕೊಳ್ಳಿ. ಫೈನಲ್ ಸ್ಟೇಜ್ ಆಫ್ ಪ್ರೋಫೇಸ್ 1 ಇಸ್ ಡಯಾಕೈನಸಿಸ್. ಇಲ್ಲಿ ನೋಡಿ ಫೈನಲ್ ಸ್ಟೇಜ್ ಅಂತ ಇದೆ. ಇಲ್ಲಿ ಟರ್ಮಿನಲೈಸೇಷನ್ ಆಫ್ ಕಯಸ್ಮೆಟಾ ನಡೆಯೋದು. ಅಂದರೆ ಹೀಗಿತ್ತಲ್ವ ಪಾಯಿಂಟ್ ಆಫ್ ಕ್ರಾಸಿಂಗ್ ಓವರ್, ಅದು ಜಾರ್ಕೊಂಡು ತುದಿಗೆ ಬಂದು ಸೆಪ್ರೇಟ್ ಆಗೋದು. ಟರ್ಮಿನಲೈಸೇಷನ್ ಆಫ್ ಕಯಸ್ಮೆಟಾ ಅಂತ ಕರಿತೀವಿ. ಡ್ಯೂರಿಂಗ್ ದಿಸ್ ಫೇಸ್ ದ ಕ್ರೋಮೋಸೋಮ್ಸ್ ಆರ್ ಫುಲ್ಲಿ ಕಂಡೆನ್ಸ್ಡ್. ಕ್ರೋಮೋಸೋಮ್ ಕಂಪ್ಲೀಟಾಗಿ ಕಂಡೆನ್ಸ್ ಆಯಿತು ಬಿಕಾಸ್ ಡಯಾಕೈನೆಸಿಸ್ ಇಸ್ ವಾಟ್, ದ ಎಂಡ್ ಆಫ್ ಪ್ರೋಫೇಸ್ 1. ಕರೆಕ್ಟ್ ಅಲ್ವಾ? ಮಿಯೋಟಿಕ್ ಸ್ಪಿಂಡಲ್ ಅಸೆಂಬಲ್ ಆಯಿತು. ಆ್ಯಂಡ್ ಎಂಡ್ ಆಫ್ ಡಯಾಕೈನೆಸಿಸ್ ಅಲ್ಲಿ ನಿಮಗೆ ನ್ಯೂಕ್ಲಿಯೋಲಸ್ ಡಿಸಪಿಯರ್ ಆಗುತ್ತೆ, ನ್ಯೂಕ್ಲಿಯರ್ ಆನ್ವೆಲಪ್ ಕೂಡ ಡಿಸಪಿಯರ್ ಆಗುತ್ತೆ, ಆ್ಯಂಡ್ ಟ್ರಾನ್ಸಿಷನ್ ಟು ಮೆಟಾಫೇಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ. ಓಕೆ. ಸೊ ಬೇಸಿಕ್ಲಿ ಪ್ರೋಫೇಸ್ 1 ಎಂಡ್ ಆಯಿತು. ಮೆಟಾಫೇಸ್ 1ನಲ್ಲಿ ಅಗೇನ್ ದ ಬೈವ್ಯಾಲೆಂಟ್ ಕ್ರೋಮೋಸೋಮ್ಸ್ ಅಲೈನ್ ಆನ್ ದ ಇಕ್ವೆಟೋರಿಯಲ್ ಪ್ಲೇಟ್, ದ ಮೈಕ್ರೋಟ್ಯೂಬ್ಯೂಲ್ಸ್ ಫ್ರಮ್ ದ ಆಪೋಸಿಟ್ ಪೋಲ್ಸ್ ಆಫ್ ದ ಸ್ಪಿಂಡಲ್ ಅಟ್ಯಾಚ್ ಟು ಕೈನೆಟೋಕೋರ್ ಆಫ್ ಹೋಮೋಲೋಗಸ್ ಕ್ರೋಮೋಸೋಮ್. ಇಲ್ಲಿ ನಿಮಗೆ ಅಟ್ಯಾಚ್ಮೆಂಟ್ ಹೇಗಾಗುತ್ತೆ ಅಂತ ತೋರಿಸ್ತೀನಿ. ಸಿ ಹಿಯರ್. ಇಲ್ಲಿ ನೆನ್ಪಿಟ್ಕೊಳ್ಳಿ ದಟ್ ಯು ಹ್ಯಾವ್ 2 ಮೆಟಾಫೇಸಿಕ್ ಅಥವಾ ಇಕ್ವೆಟೋರಿಯಲ್ ಪ್ಲೇಟ್. 2 ಮೆಟಾಫೇಸಿಕ್ ಪ್ಲೇಟ್ ಇದೆ. ಮೈಟೋಸಿಸಲ್ಲಿ ಎಷ್ಟಿತ್ತು? ಒಂದೇ ಇದ್ದಿದ್ದು. ಮೈಟೋಸಿಸಲ್ಲಿ ನಾನು ಹೇಗೆ ಡ್ರಾ ಮಾಡ್ತಾ ಇದ್ದೆ ಇದನ್ನು, 4 ಕ್ರೋಮೋಸೋಮ್ ಹೀಗೆ ಒಂದೇ ಲೈನಲ್ಲಿ ಬಂದು ನಿಲ್ತಾ ಇತ್ತು ಅಲ್ವಾ, ಹೀಗೆ ಸ್ಪಿಂಡಲ್ ಫೈಬರ್ ಆಯಿತು. ಬಟ್ ಮೆಟಾಫೇಸಲ್ಲಿ ನೋಡಿ, ಹೋಮೋಲೋಗಸ್ ಕ್ರೋಮೋಸೋಮ್ಸ್ ಆರ್ ಅಟ್ಯಾಚಿಂಗ್ ಟು ಆಪೋಸಿಟ್ ಪೋಲ್. ಇಲ್ಲಿ ನೋಡಿ ಹೀಗೆ, ಕರೆಕ್ಟ್ ಅಲ್ವಾ? ಸೊ 2 ಮೆಟಾಫೇಸಿಕ್ ಪ್ಲೇಟ್, ಇದೊಂದು ಮತ್ತು ಇದೊಂದು ನಿಮಗೆ ಮೆಟಾಫೇಸ್ 1ನಲ್ಲಿ ಸಿಗ್ತಾ ಇದೆ, ಮೈಟೋಸಿಸಲ್ಲಿ ಸಿಕ್ಕಿಲ್ಲ. ಇಕ್ವೆಟೋರಿಯಲ್ ಪ್ಲೇಟ್ 2 ಆಯಿತು. ಅನಾಫೇಸ್ 1ನಲ್ಲಿ ಏನಾಗುತ್ತೆ, ದ ಹೋಮೋಲೋಗಸ್ ಕ್ರೋಮೋಸೋಮ್ಸ್ ಸೆಪರೇಟ್ ವೈಲ್ ಸಿಸ್ಟರ್ ಕ್ರೋಮ್ಯಾಟಿಡ್ಸ್ ರಿಮೇನ್ ಅಸೋಸಿಯೇಟೆಡ್ ಎಟ್ ದೇರ್ ಸೆಂಟ್ರೋಮಿಯರ್. ಇಲ್ಲಿ ನೋಡಿ, ಇದು ನೋಡಿ ಕ್ರೋಮೋಸೋಮ್ ಸೆಪರೇಟ್ ಆಗ್ತಾ ಇದೆ. ಸೊ ನೋ ಸ್ಪ್ಲಿಟ್ಟಿಂಗ್ ಆಫ್ ಕ್ರೋಮೋಸೋಮ್. ಇಲ್ಲಿ ನಿಮಗೆ ಸ್ಪ್ಲಿಟ್ಟಿಂಗ್ ಆಫ್ ಕ್ರೋಮೋಸೋಮ್ ಇಲ್ಲ, ಬರೀ ಹೋಮೋಲೋಗಸ್ ಕ್ರೋಮೋಸೋಮ್ಸ್ ಸೆಪ್ರೇಟ್ ಆಗ್ತಾ ಇದೆ. ಆ್ಯಂಡ್ ಅನಾಫೇಸಲ್ಲಿ ಆ್ಯಕ್ಚುಲಿ ನಿಮಗೆ ರಿಡಕ್ಷನ್ ಆಫ್ ಕ್ರೋಮೋಸೋಮ್ ನಡೀತಾ ಇರೋದು. ರಿಡಕ್ಷನ್ ಎಲ್ಲಿ ನಡೀತಾ ಇರೋದು? ಆ್ಯಕ್ಚುಲಿ ಇನ್ ಅನಾಫೇಸ್. 4 ಇದ್ದಂಥ ಕ್ರೋಮೋಸೋಮ್ಸ್ 2 ಅಂತ ಡಿವೈಡ್ ಆಗುತ್ತೆ. ವೆನ್ ಯು ಕಮ್ ಟು ಟೀಲೋಫೇಸಲ್ಲಿ ನೋಡ್ಕೊಳ್ಳಿ, ನ್ಯೂಕ್ಲಿಯರ್ ಮೆಂಬ್ರೇನ್ ಮತ್ತು ನ್ಯೂಕ್ಲಿಯೋಲಸ್ ರಿಅಪಿಯರ್ ಆಗುತ್ತೆ. ಆ್ಯಂಡ್ 2 ಸೆಲ್ ಫಾರ್ಮೇಷನ್ ಆಗುತ್ತೆ. ದೇರ್ ಆರ್ 2 ಸೆಲ್ಸ್ ಫಾರ್ಮ್ಡ್. ಇಲ್ಲಿ ನೋಡಿ ಔಟ್ಲೈನ್, ಒಂದು
2. ಸೊ ಇದನ್ನು ನಾವು ಡಯಾಡ್ ಆಫ್ ಸೆಲ್ಸ್ ಅಂತ ಕರಿತೀವಿ. ಆಲ್ದೋ ಇನ್ ಮೆನಿ ಕೇಸಸ್ ಕ್ರೋಮೋಸೋಮ್ಸ್ ಡೂ ಅಂಡರ್ಗೋ ಸಮ್ ಡಿಸ್ಪರ್ಷನ್, ದೇ ಡು ನಾಟ್ ರೀಚ್ ಏನು ಕ್ರೋಮೋಸೋಮ್ಸ್ ಡು ನಾಟ್ ರೀಚ್ ದ ಎಕ್ಸ್ಟ್ರೀಮ್ಲಿ ಎಕ್ಸ್ಟೆಂಡೆಡ್ ಸ್ಟೇಟ್ ಆಫ್ ಇಂಟರ್ಫೇಸ್ ನ್ಯೂಕ್ಲಿಯಸ್. ಅಂದರೆ ಡಿಕಂಡೆನ್ಸೇಷನನ್ನು ತೋರಿಸುತ್ತೆ ಟೀಲೋಫೇಸ್ 1 ಆದಮೇಲೆ, ಆದರೆ ಪೂರ್ತಿಯಾಗಿ ಡಿಕಂಡೆನ್ಸ್ ಆಗಲ್ಲ. ಯಾಕೆ? ಬಿಕಾಸ್ ಇಮಿಡಿಯೇಟ್ಲಿ ಮಿಯೋಸಿಸ್ 2 ಆಗಬೇಕು, ಆವಾಗ ತಿರ್ಗಾ ಕಂಡೆನ್ಸೇಷನ್ ತೋರಿಸ್ಬೇಕಲ್ವಾ. ಸೊ ವೈ ಟು ಡಿಕಂಡೆನ್ಸ್ ಫುಲ್ಲಿ ಅನ್ನೋ ಥರ. ಓಕೆ, ಈ ಸ್ಟೇಜ್ ಬಿಟ್ವೀನ್ ಮಿಯೋಸಿಸ್ 1 ಮತ್ತು 2 ಇದನ್ನು ನಾವು ಇಂಟರ್ಕೈನಸಿಸ್ ಕರಿತೀವಿ. ಆ್ಯಂಡ್ ವೆರಿ ಶಾರ್ಟ್ ಲಿವ್ಡ್. ನೋ ರೆಪ್ಲಿಕೇಶನ್ ಆಫ್ DNA. ರೆಪ್ಲಿಕೇಶನ್ ಆಫ್ DNA ಆಲ್ರೆಡಿ ಆಗಿ ಹೋಗಿದೆ ಇನ್ S phase of interphase, which happened before meiosis 1. Interkinesis ಆದ ನಂತರ prophase 2 ಬರೋದು is followed by prophase 2, which is exactly similar to ನಮ್ಮ mitotic division. prophase 2 ಅಲ್ಲಿ ಏನು ನಡೀತಾ ಇದೆ? Okay. I'll just tell you what to ಅಂಡರ್ಲೈನ್. ನ್ಯೂಕ್ಲಿಯರ್ ಮೆಂಬ್ರೇನ್ ತಿರ್ಗಾ ಡಿಸಪಿಯರ್ ಆಗೋದು ಬೈ ದಿ ಎಂಡ್ ಆಫ್ ಪ್ರೋಫೇಸ್ 2 ಆ್ಯಂಡ್ ಕ್ರೋಮೋಸೋಮ್ಸ್ ಅಗೇನ್ ಬಿಕಮ್ ಕಾಂಪ್ಯಾಕ್ಟ್ ಅಂತ ಇದೆ. ಸರಿ, ಇದರ್ಥ ಆಯ್ತಾ? ಮೆಟಾಫೇಸ್ 2 ಅಲ್ಲಿ ತಿರ್ಗಾ ಮೆಟಾಫೇಸಿಕ್ ಪ್ಲೇಟ್ ಫಾರ್ಮೇಷನ್ ಆಗುತ್ತೆ. ಕ್ರೋಮೋಸೋಮ್ಸ್ ಅಲೈನ್ ಎಟ್ ದ ಇಕ್ವೇಟರ್ ಆ್ಯಂಡ್ ಮೈಕ್ರೋಟ್ಯೂಬ್ಯೂಲ್ಸ್ ಫ್ರಾಮ್ ದ ಆಪೋಸಿಟ್ ಪೋಲ್ಸ್ ಆಫ್ ದ ಸ್ಪಿಂಡಲ್ ಗೆಟ್ ಅಟ್ಯಾಚ್ ಟು ದ ಕೈನೆಟೋಕೋರ್ಸ್ ಆಫ್ ದ ಸಿಸ್ಟರ್ ಕ್ರೊಮ್ಯಾಟಿಡ್ ಅಂತ ಇದೆ. ಇಲ್ಲಿ ಸ್ವಲ್ಪ ವ್ಯತ್ಯಾಸ ಏನು ಬರುತ್ತೆ ಅಂತ ಹೇಳ್ತೀನಿ. ಸಿ ಹಿಯರ್, ಇದು ನಮ್ಮ ಮಿಯೋಸಿಸ್ 2. ಅಲ್ಲಿ ಹೇಗಿತ್ತು? ಇನ್ ಮಿಯೋಸಿಸ್ 1, ಕೆನ್ ಯು ಸಿ ಹಿಯರ್? ಹೊಮೊಲೋಗಸ್ ಕ್ರೋಮೋಸೋಮ್. ಸೊ ಕ್ರೋಮೋಸೋಮ್ ನಂಬರ್ 1 ಮೇಲೆ, ಇನ್ನೊಂದು ಪೆಟರ್ನಲ್ ಮೆಟರ್ನಲ್ ಮೇಲೆ ಕೆಳಗಡೆ. ಕ್ರೋಮೋಸೋಮ್ ನಂಬರ್ 2 ಅಲ್ಲಿ ಪೆಟರ್ನಲ್ ಮೆಟರ್ನಲ್ ಮೇಲೆ ಕೆಳಗಡೆ ಹೀಗೆ ಡಿವೈಡ್ ಆಯಿತು. ಕರೆಕ್ಟ್ ಅಲ್ವಾ? ವೆನ್ ಯು ಕೇಮ್ ಟು ಅನಾಫೇಸ್ ಮೆಟಾಫೇಸ್ 2, ಯು ಸಿ ಹಿಯರ್ ಅಗೇನ್ ನಿಮಗೆ ಸಿಂಗಲ್ ಮೆಟಾಫೇಸಿಕ್ ಪ್ಲೇಟ್ ಕಾಣಿಸ್ತಾ ಇದೆ. ಸಿಂಗಲ್ ಮೆಟಾಫೇಸಿಕ್ ಅಥವಾ ಇಕ್ವೆಟೋರಿಯಲ್ ಪ್ಲೇಟ್ ಕಾಣಿಸ್ತಾ ಇರುವಂಥದ್ದು. ಇದನ್ನು ನೋಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನೋಡಿ ಏನಾಗ್ತಾ ಇದೆ. ನಾವು ಹಿಯರ್ ಕ್ರೋಮೋಸೋಮ್ಸ್ ವಿಲ್ ಸ್ಪ್ಲಿಟ್. ಇಲ್ಲಿ ಕ್ರೋಮೋಸೋಮ್ಸ್ ಅಥವಾ ಕ್ರೊಮ್ಯಾಟಿಡ್ಸ್ ಸ್ಪ್ಲಿಟ್ ಅಂತ ಬರ್ಕೊಳ್ಬಹುದು. ಇಲ್ಲ ಇವನ್ ನೀವು ಸೆಂಟ್ರೋಮಿಯರ್ ಸ್ಪ್ಲಿಟ್ಸ್ ಅಂತ ಬರೆದ್ರೂ ತಪ್ಪಾಗಲ್ಲ. ವೇರ್ ದಿಸ್ ಇಸ್ ಹ್ಯಾಪನಿಂಗ್ ಇನ್ ಬೇಸಿಕ್ಲಿ ನಮ್ಮ ಅನಾಫೇಸ್ 2. It begins with simultaneous splitting of the centromere. This you did not see in anaphase 1. ಇದೊಂದು ಡಿಫ್ರೆನ್ಸ್. ನಾಟ್ ಸೀನ್ ಇನ್ anaphase 1 ಅಂತ ಬರ್ಕೊಳ್ಳಿಬೇಕಂದ್ರೆ. ಓಕೆ, ಆ್ಯಂಡ್ ದೇ ಮೂವ್ ಟು ಆಪೋಸಿಟ್ ಪೋಲ್ ಆಫ್ ದ ಸೆಲ್ ಅಂತ ಇದೆ. ಓಕೆ, ಆಪೋಸಿಟ್ ಪೋಲ್ಸ್ಗೆ ಮೂವ್ಮೆಂಟನ್ನು ತೋರಿಸುತ್ತೆ. ಟೀಲೋಫೇಸ್ 2 ಅಲ್ಲಿ ಮಿಯೋಸಿಸ್ ಎಂಡ್ಸ್ ವಿತ್ ಟೀಲೋಫೇಸ್ 2, ಓಕೆ, ಇನ್ ವಿಚ್ ದ 2 groups of chromosome again get enclosed by a nuclear envelope and then cytokinesis ಆಗುತ್ತೆ, resulting in 4 haploid cells ಅಂತ ಇದೆ. We started with how many cells? how many chromosomes? 4 ಇತ್ತು. ಕರೆಕ್ಟ್ ಅಲ್ವಾ? ಇದೊಂದು ಲೈಟ್ ಬ್ಲೂ, ಡಾರ್ಕ್ ಬ್ಲೂ, ಇದು ಲೈಟ್ ಪಿಂಕ್ ಅಥವಾ ರೆಡ್ ಅಂತ ಹೇಳ್ಬೋದು. ಇದೊಂದು 4 ಇತ್ತು. ಬೈ ದ ಎಂಡ್ ಆಫ್ ಟೀಲೋಫೇಸ್ 1 ಈಚ್ ಡಾಟರ್ ಸೆಲ್ ಹ್ಯಾಡ್ 2 ಮತ್ತು 2. ದೆನ್ ಅಗೇನ್ ಈ ಡಾಟರ್ ಸೆಲ್ ಡಿವಿಷನಿಗೆ ಎಂಟ್ರಿಯನ್ನು ಹೊಡೆಯುತ್ತೆ. ನಾವು ಯು ಹ್ಯಾವ್ ಇಲ್ಲಿ ಏನಾಗುತ್ತೆ, ಕ್ರೊಮ್ಯಾಟಿಡ್ ಸ್ಪ್ಲಿಟ್ ಆಗಿ ಯು ಹ್ಯಾವ್ 4 ಡಾಟರ್ ಸೆಲ್ಸ್ ಬಟ್ ದೇ ಆರ್ ಹ್ಯಾಪ್ಲಾಯ್ಡ್. ವಿ ಸ್ಟಾರ್ಟೆಡ್ ವಿತ್ 4 ಕ್ರೋಮೋಸೋಮ್ಸ್. ನಾವು ಈಚ್ ಆಫ್ ದ ಡಾಟರ್ ಸೆಲ್ಸ್ ಹ್ಯಾವ್ 2 ಕ್ರೋಮೋಸೋಮ್. 4 ಇದು ಅರ್ಧ ಎಷ್ಟು? 2. ಕರೆಕ್ಟ್ ಅಲ್ವಾ? ಸೊ ಮಿಯೋಸಿಸ್ ಬಿಕಮ್ಸ್ ರಿಡಕ್ಷನಲ್ ಡಿವಿಷನ್ ಅಂತ ಹೇಳ್ತೀವಿ. ಸಿಗ್ನಿಫಿಕೆನ್ಸ್ ಆಫ್ ಮಿಯೋಸಿಸ್ ಅಂತ ನೋಡ್ಕೊಳ್ಳೋಣ. ಇದ್ರ ಮೇಲೆ ಪ್ರಶ್ನೆ ಬಂದಿಲ್ಲ. ಐ ಹ್ಯಾವ್ ಮಾರ್ಕ್ಡ್ ವಾಟ್ ಎವರ್ ಹ್ಯಾಸ್ ಬಿನ್ ಆಸ್ಡ್. ಮಿಯೋಸಿಸ್ 2 ಮೇಲೆ ಕೂಡ ಪ್ರಶ್ನೆ ಬರೋದು ಕಮ್ಮಿ, ಬಿಕಾಸ್ ಮಿಯೋಸಿಸ್ 2 ಆ್ಯಂಡ್ ಮೈಟೋಸಿಸ್ ಆರ್ ಸಿಮಿಲರ್ ಅಂತ ಹೇಳ್ತೀವಿ ನಾವು. ಓಕೆ, ಬೇಕಂದರೆ ಇನ್ನೊಂದು ಪಾಯಿಂಟ್ ಬರ್ಕೊಳ್ಳಿ. ಮಿಯೋಸಿಸ್ 2 ಅನ್ನು ನಾವು ತಿರ್ಗಾ ಇಕ್ವೇಷನಲ್ ಡಿವಿಷನ್ ಅಂತ ಕರಿಬಹುದು. ಬಿಕಾಸ್ ಕ್ರೋಮೋಸೋಮ್ ಡಾಟರ್ ಸೆಲ್ಸ್ ಆಫ್ ಮಿಯೋಸಿಸ್ 1 ಅಲ್ಲಿ 2 ಇತ್ತು ಅಲ್ವಾ? 2 ಇತ್ತು. ಆ್ಯಂಡ್ ಡಾಟರ್ ಸೆಲ್ಸ್ ಆಫ್ ಮಿಯೋಸಿಸ್ 2 ಅಗೇನ್ ಹ್ಯಾಸ್ 2 ಕ್ರೋಮೋಸೋಮ್ಸ್ ಓನ್ಲಿ. ಆಲ್ ರೈಟ್? ಎಸ್. ಸಿಗ್ನಿಫಿಕೆನ್ಸ್ ನೋಡ್ಕೊಳ್ಳೋಣ. ಮೆಕ್ಯಾನಿಸಮ್ ಬೈ ವಿಚ್ ಕನ್ಸರ್ವೇಷನ್ ಆಫ್ ಸ್ಪೆಸಿಫಿಕ್ ಕ್ರೋಮೋಸೋಮ್ ನಂಬರ್ ಆಫ್ ಈಚ್ ಸ್ಪೀಶಿ ಈಸ್ ಅಚೀವ್ಡ್ ಅಕ್ರಾಸ್ ಜನರೇಷನ್ಸ್ ಇನ್ ಸೆಕ್ಷುವಲಿ ರೀಪ್ರೊಡ್ಯೂಸಿಂಗ್ ಆರ್ಗ್ಯಾನಿಸಮ್. ಹೇಗೆ ಅಂತ ಹೇಳ್ತೀನಿ. ಸಪೋಸ್ ನಮ್ಮ ಹತ್ರ 46 ಕ್ರೋಮೋಸೋಮ್ ಇದೆ.
ಮಿಯೋಸಿಸ್ ಆಗಬೇಕಾದ್ರೆ ಅದು 23 ಅಂತ ಕನ್ವರ್ಟ್ ಆಗುತ್ತೆ. ದಿಸ್ ಇಸ್ ಗೋಯಿಂಗ್ ಟು ಫಾರ್ಮ್ ದ ಗೆಮೀಟ್, ಕರೆಕ್ಟ್ ಅಲ್ವಾ? ದೆನ್ ಗೆಮೀಟ್ಸ್ ಫ್ಯೂಷನ್ ಆದಾಗ 23 ಮತ್ತು 23 ಫ್ಯೂಸ್ ಆದಾಗ ತಿರ್ಗಾ ಝೈಗೋಟ್ ವಿಲ್ ಕಮ್ ಟು ಹ್ಯಾವ್ 46 ಕ್ರೋಮೋಸೋಮ್. ದಿಸ್ ಇಸ್ ನಾರ್ಮಲಿ ವಾಟ್ ಇಸ್ ಹ್ಯಾಪನಿಂಗ್. ಇಮ್ಯಾಜಿನ್ ಇಫ್ ದೇರ್ ವಾಸ್ ನೋ ಮಿಯೋಸಿಸ್ ನಡೀತಿಲ್ಲ. ಗೆಮೀಟ್ ಫಾರ್ಮೇಷನ್ ಕೂಡ ಮೈಟೋಸಿಸಲ್ಲೇ ನಡೀತಾ ಇದೆ. 46 ಬಂದ್ಬಿಡುತ್ತೆ ಗೆಮೀಟ್ಸಲ್ಲಿ, 46 ಬಂದ್ಬಿಡುತ್ತೆ. ಈ 46 ಕ್ರೋಮೋಸೋಮ್ ಹಿಡ್ಕೊಂಡಿರೋಂಥ ಗೆಮೀಟ್, ಲೆಟ್ಸ್ ಸೇ ಎಗ್, 46 ಕ್ರೋಮೋಸೋಮ್ ಹಿಡ್ಕೊಂಡಿರೋಂಥ ಸ್ಪರ್ಮ್ ಜೊತೆ ಫ್ಯೂಸ್ ಆದರೆ ಝೈಗೋಟ್ ಹತ್ರ 92 ಕ್ರೋಮೋಸೋಮ್ ಆಯಿತು. ತಂದೆ ತಾಯಿ ಹತ್ರ 46 ಕ್ರೋಮೋಸೋಮ್, ಝೈಗೋಟ್ ಹತ್ರ 92. ಏನು ಆರ್ಗ್ಯಾನಿಸಮೇ ಚೇಂಜ್ ಆಗೋಯ್ತಲ್ವಾ? ವಾಟ್ ಈಸ್ ಒನ್ ಡೆಫಿನೇಷನ್ ಆಫ್ ಸ್ಪೀಶೀಸ್? ಸೇಮ್ ಕ್ರೋಮೋಸೋಮ್ ನಂಬರ್. 46 ತಂದೆ ತಾಯಿಯಲ್ಲಿ, 92 ಝೈಗೋಟಲ್ಲಿಯಾ? ಹೌ ಇಸ್ ಇಟ್ ಪಾಸಿಬಲ್? ದಿಸ್ ಇಸ್ ನಾಟ್ ಗೋಯಿಂಗ್ ಟು ಜಸ್ಟಿಫೈ. ಇದಾಗಲ್ಲಪ್ಪ. ಅದು ನೀವು ಹಾಗೆ ಹೇಳ್ತಾ ಇದ್ದೀರಾ. ಫಸ್ಟ್ ಜನ್ರೇಷನಲ್ಲಿ 92 ಮತ್ತು ಆ ಮಕ್ಕಳಲ್ಲಿ ರೀಪ್ರೊಡಕ್ಷನ್ ಆದಾಗ 92 ಮತ್ತು ಗೆಮಿಟ್ಸಲ್ಲಿ 92 ಎಗ್ಗಲ್ಲಿ ಸ್ಪರ್ಮಲ್ಲಿ ಫ್ಯೂಸ್ ಆದಾಗ ಇಟ್ ವಿಲ್ ಡಬಲ್ ಅಗೇನ್. ಎವ್ರಿ ಜನ್ರೇಷನಲ್ಲಿ ಡಬಲ್ ಆಗ್ತಾ ಹೋದರೆ ಪೂರ್ತಿ ಅರ್ಥ ಮೇಲೆ ಬರೀ ಬಯೋಮಾಲಿಕ್ಯೂಲ್ ಹೆಸರಲ್ಲಿ DNA ಮಾತ್ರ ಕಾಣಿಸ್ತದೆ, ಮತ್ತೆ ಏನು ಕಾಣಿಸಲ್ಲ ಅಲ್ವಾ? ಅದಕ್ಕೆ ಮಿಯೋಸಿಸ್ ನಡೆಯೋದು. 46 ಅರ್ಧ ಮಾಡಿಕೊಂಡು ಆಮೇಲೆ ತಿರ್ಗಾ ಫ್ಯೂಷನ್ ಆದರೆ ಯು ವಿಲ್ ಗೆಟ್ ದ ನಂಬರ್ ಬ್ಯಾಕ್ ವಿಚ್ ಇಸ್ 46. ಅದೇ ಹೇಳ್ತಾ ಇರೋದು. ಓಕೆ, ನೆಕ್ಸ್ಟ್, ಇನ್ಕ್ರೀಸಸ್ ಜೆನೆಟಿಕ್ ವೇರಿಯಬಿಲಿಟಿ. ಜೆನೆಟಿಕ್ ವೇರಿಯಬಿಲಿಟಿ ಹೇಗೆ ಇನ್ಕ್ರೀಸ್ ಆಗ್ತಾ ಇದೆ? ಬಿಕಾಸ್ ಅಲ್ಲಿ ಪ್ಯಾಕೆಟಿನಲ್ಲಿ ಕ್ರಾಸಿಂಗ್ ಓವರ್ ನಡೀತಾ ಇತ್ತು. ಸೊ ಕೆಲವೆಲ್ಲ ಯುನೀಕ್ ಆಗಿರೋಂಥ ಕಾಂಬಿನೇಷನ್ಸ್ ಹುಟ್ಕೊಳ್ಳುತ್ತೆ. ಸಪೋಸ್ ಎಕ್ಸಾಂಪಲ್, ನೀವು ಯು ಆರ್ ಲೈಕ್ ಯುವರ್ ಫಾದರ್ ಆ್ಯಂಡ್ ಮದರ್, ಬಟ್ ಯು ಆರ್ ನಾಟ್ ಜೆರಾಕ್ಸ್, ಯು ಆರ್ ನಾಟ್ ರೆಪ್ಲಿಕಾ ಆಫ್ ದೆಮ್. ಕೆಲವು ಫೀಚರ್ಸ್ ಮ್ಯಾಚ್ ಆಗುತ್ತೆ, ಮುಖದ್ದು ಅಥವಾ ಸ್ಕಿನ್ ಕಲರ್ ಮ್ಯಾಚ್ ಆಗಬಹುದು, ಕೂದಲು ಕಲರ್ ಮ್ಯಾಚ್ ಆಗಬಹುದು, ಬಟ್ ಯು ಆರ್ ನಾಟ್ ಎನ್ ಎಕ್ಸಾಕ್ಟ್ ರೆಪ್ಲಿಕಾ. ನಿಮ್ಮ ಹೈಟ್ ತಂದೆ ತಾಯಿ ಹೈಟ್ಗಿಂತ ಸ್ವಲ್ಪ ಬೇರೆ ಇರ್ಬೋದು, ಮೇ ಬಿ ಬೈ ಫ್ಯೂ ಇಂಚಸ್, ಮೇ ಬಿ ಬೈ ಫ್ಯೂ ಇಂಚಸ್ ಇನ್ ಸಮ್ ಕೇಸಸ್. ಕೆಲವೊಮ್ಮೆ ತಂದೆ ತಾಯಿ ಶಾರ್ಟ್ ಇದ್ರು ಮಕ್ಕಳು ತುಂಬ ಹೈಟ್ ಬೆಳ್ಕೊತಾರೆ. ಆಲ್ ಆಫ್ ದಿಸ್ ಇಸ್ ಬಿಕಾಸ್ ಆಫ್ ಆಲ್ ಆಫ್ ದೀಸ್ ಕಾಂಬಿನೇಷನ್ಸ್ ದ್ಯಾಟ್ ಅರೈಸ್. ಸೊ ಜೆನೆಟಿಕ್ ವೇರಿಯಬಿಲಿಟಿ ನಿಮಗೆ ಕಾಣಿಸುತ್ತೆ ಒಂದು ಜನ್ರೇಷನಿಂದ ನೆಕ್ಸ್ಟ್ ಜನ್ರೇಷನ್. ಇದರಿಂದಾಗಿ ವೇರಿಯೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಇದರಿಂದಾಗಿ ಇವಲ್ಯೂಷನ್ ಆಗೋದು ಅಂತ ಹೇಳ್ತಾ ಇದ್ದಾರೆ, ರೈಟ್? ಎಸ್. ನಾವು ಅಗೇನ್ ಸಮರಿ ಯು ಕ್ಯಾನ್ ಗೋ ಥ್ರೂ. ಅಗೇನ್ ಇಲ್ಲಿ ನಿಮಗೆ ಯಾವುದೇ ರೀತಿ ಅಂಥ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಅಂತ ಸಮ್ಮರಿಯಲ್ಲಿ ಮೆನ್ಷನ್ ಮಾಡಿಲ್ಲ. ವಾಟ್ ಎವರ್ ಯು ಹವ್ ಸ್ಟಡಿಡ್ ಇದನ್ನಿಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಷ್ಟೇ. ಎಕ್ಸ್ಟ್ರಾ ಪಾಯಿಂಟ್ ಇಲ್ಲಿ ಏನು ಆ್ಯಡ್ ಮಾಡಿಲ್ಲ. ಹವೆವರ್ ನಾನು ಚೆಕ್ ಪಾಯಿಂಟ್ ಮೆನ್ಷನ್ ಮಾಡ್ತೀನಿ ಅಂತ ಹೇಳಿದ್ದೆ. ಸೊ ಐ ವಿಲ್ ಕಮ್ ಬ್ಯಾಕ್ ಟು ದಿಸ್ ಪರ್ಟಿಕ್ಯುಲರ್ ಡೈಗ್ರಾಮ್. ಚೆಕ್ ಪಾಯಿಂಟ್ ಇಲ್ಲಿ ಬರುತ್ತೆ. ಚೆಕ್ ಪಾಯಿಂಟ್ ಅಂದರೆ ಏನು? ವಾಟ್ ಡು ಯು ಮೀನ್ ಬೈ ಚೆಕ್ ಪಾಯಿಂಟ್? ಚೆಕ್ ಪಾಯಿಂಟ್ ಅಂದರೆ ಒಂದು ಸೆಲ್ ಡಿವೈಡ್ ಆಗ್ತಾ ಇರಬೇಕಾದ್ರೆ ಅದಕ್ಕೆ ಯೋಗ್ಯತೆ ಇದೆಯೋ ಇಲ್ವೋ ಡಿವಿಷನ್ ಆಗೋಕ್ಕೆ ಅಂತ ಚೆಕ್ ಮಾಡೋದು. ಫಸ್ಟ್ ಸಚ್ ಏನಂತಾರೆ ಚೆಕ್ ಪಾಯಿಂಟ್ ಎಲ್ಲಿ ಚೆಕ್ ಮಾಡುತ್ತೆ? ಒಂದು ಸೆಲ್ G1 ಫೇಸಲ್ಲಿ ಇರಬೇಕಾದ್ರೆ ಬಿಟ್ವೀನ್ G1 ಮತ್ತು S ಫೇಸ್ ಒಂದು ಚೆಕ್ ಪಾಯಿಂಟ್ ಇರುತ್ತೆ. G1 ಅಲ್ಲಿರುವಂಥ ಸೆಲ್ಲನ್ನು ಚೆಕ್ ಮಾಡುತ್ತೆ. ಓಕೆ, ಕ್ರೋಮೋಸೋಮ್ ಕರೆಕ್ಟ್ ಆಗಿದೆಯಾ, ಜೀನ್ಸ್ ಕರೆಕ್ಟ್ ಆಗಿದೆಯಾ, ಓಕೆ ಸೆಟ್ ಟಿಕ್ ಓಕೆ ಯು ಆರ್ ಹೆಲ್ದಿ, ಎಂಟರ್ S ಫೇಸ್ ಅಂತ ಒಂದು ಸಿಗ್ನಲ್ ಸಿಗುತ್ತೆ ಅದಕ್ಕೆ. ಇದು ಮೇಜರ್ ಚೆಕ್ ಪಾಯಿಂಟ್ ಅಂತ ಹೇಳ್ತೀವಿ. ಏನಾದರೂ ಎರರ್ ಇದ್ದರೆ ಆ ಸೆಲ್ ಡಿವಿಷನ್ ಅಲ್ಲೇ ನಿಂತು ಹೋಗುತ್ತೆ. ಸಿ ಹೌ ಗುಡ್ ಆಫ್ ಅ ಮೆಕ್ಯಾನಿಸಮ್ ವಿ ಹ್ಯಾವ್. ನಮ್ಮ ಬಾಡಿಯಲ್ಲಿ ಎಷ್ಟು ಚೆನ್ನಾಗಿರೋ ಮೆಕ್ಯಾನಿಸಮ್ ಇದೆ. ಕೆಟ್ಟ ಹೋಗಿರೋಂಥ ಸೆಲ್ಸನ್ನು ಡಿವೈಡ್ ಆಗಕ್ಕೆ ಬಿಡಲ್ಲ ನಮ್ಮ ಬಾಡಿ. ಈ ಪ್ರೋಸೆಸ್ ಆ್ಯಸ್ ವಿ ಏಜ್ ಸ್ವಲ್ಪ ಸ್ಲೋ ಆಗುತ್ತೆ, ಕರೆಕ್ಟಾಗಿ ಕೆಲಸ ಮಾಡಲ್ಲ ಆ್ಯಸ್ ವಿ ಏಜ್. ಅದಕ್ಕೆ ಏಜ್ ಆದಾಗ ಈ ಕ್ಯಾನ್ಸರ್ ಎಲ್ಲ ಆಗೋದು ಸ್ವಲ್ಪ ಜಾಸ್ತಿ ಮಟ್ಟಕ್ಕೆ. ಅದಕ್ಕೋಸ್ಕರ ಅನದರ್ ಚೆಕ್ ಪಾಯಿಂಟ್, ದೆರ್ ಆರ್ ಮೆನಿ ಚೆಕ್ ಪಾಯಿಂಟ್ಸ್. ಓಕೆ, ನಾನು ಮೇನ್ ಆಗಿರೋ ಅಂಥದ್ದನ್ನು ಹೇಳ್ತಾ ಇದ್ದೀನಿ. ಇಲ್ಲಿ ಬರುತ್ತೆ ವೆನ್ ದ ಸೆಲ್ ಇಸ್ ಮೂವಿಂಗ್ ಫ್ರಮ್ G2 ಮತ್ತು M, G1 to S ಫೇಸ್ ಕೆಲವು ಚೆಕ್ಕಿಂಗ್ ನಡೆಯುತ್ತೆ. ಅದು ಪಾಸ್ ಆದರೆ ದ ಸೆಲ್ ವಿಲ್ ಬಿ ಪುಷ್ ಟು ಎಂಟರ್ S ಫೇಸ್ ಮತ್ತು G2 ಆದ ನಂತರ ಇನ್ನೂ 2 ಡಾಟರ್ ಸೆಲ್ ಫಾರ್ಮೇಷನ್ ಆಗಿಲ್ಲಲ್ಲ, ಇನ್ನೊಮ್ಮೆ ಚೆಕ್ ಮಾಡ್ಕೊಳ್ಳೋಣ ಎಲ್ಲ ಸರಿ ಇದೆಯಾ. ಏನು ಚೆಕ್ ಮಾಡ್ಕೋಬೇಕು? S ಫೇಸಲ್ಲಿ DNA ರೆಪ್ಲಿಕೇಶನ್ ಆಯ್ತಲ್ವಾ, ಅದರಲ್ಲಿ ಏನೂ ತೊಂದರೆ ಇಲ್ಲ ಅಂತ ಒಮ್ಮೆ ಚೆಕ್ ಮಾಡ್ಕೊಳ್ಳೋಣ ಅಂತ ಸೆಲ್ಲನ್ನು ಚೆಕ್ ಮಾಡುತ್ತೆ. ಸೆಲ್ ಚೆಕ್ ಆದ ನಂತರ ಇಫ್ ಲೆಟರ್ ಸೇ ಎವ್ರಿಥಿಂಗ್ ಇಸ್ ಫೈನ್, ದೆನ್ ದ ಸೆಲ್ ಇಸ್ ಪುಷ್ ಟು ಎಂಟರ್ ಪ್ರೋಫೇಸ್. ಬಿಕಾಸ್ ಇದಾದ ನಂತರ ಇದು 2 ಡಾಟರ್ ಸೆಲ್ಲಿಗೆ ಕನ್ವರ್ಟ್ ಆಯಿತು.
ಕೆಟ್ಟೋಗಿರೋಂಥ ಸೆಲ್ ಒಂದಿದ್ದಿದ್ದು ಎರಡಾಗುತ್ತೆ. ಇಟ್ಸ್ ಅ ಪ್ರಾಬ್ಲಮ್. ಇದನ್ನು ನಾವು ಚೆಕ್ ಪಾಯಿಂಟ್ ಅಂತ ಕರಿತೀವಿ. ಚೆಕ್ ಪಾಯಿಂಟ್ ಮೇಲೆ ಪ್ರಶ್ನೆಗಳು ಬಂದಿಲ್ಲ. 2016 ಬಂದಿರೋಂಥ ಪ್ರಶ್ನೆ, ಅದಾದ ನಂತರ ಪ್ರಶ್ನೆಗಳು ಬಂದಿಲ್ಲ. ಐ ಡೋಂಟ್ ಥಿಂಕ್ ಇಟ್ ಶುಡ್ ಬಿ ಅ ಪ್ರಾಬ್ಲಮ್, ರೈಟ್? ಐ ಹೋಪ್ ಇಷ್ಟೆಲ್ಲ ಅರ್ಥ ಆಗಿದೆ ನಿಮಗೆ. ಎಕ್ಸಸೈಸ್ ಕ್ವೆಶನ್ಸನ್ನು ಸಾಲ್ವ್ ಮಾಡಿ. ಎವ್ರಿಥಿಂಗ್ ದಟ್ ಯು ಆರ್ ಸ್ಟಡಿಂಗ್ ಈಸ್ ಮೆನ್ಷನ್ಡ್ ಇನ್ ಯೋರ್ ಪರ್ಟಿಕ್ಯುಲರ್ ಟೆಕ್ಸ್ಟ್ ಬುಕ್. ಆ್ಯಂಡ್ ನಿಮಗೆ ಐ ಆಮ್ ಶ್ಯೂರ್ ದಿಸ್ ಇಸ್ ಆಲ್ಸೋ ಟಾಟ್ ಇನ್ ಯೋರ್ ಸ್ಕೂಲ್ಸ್, ರೈಟ್? ಇದನ್ನು ಹೇಳ್ತಾ ಐ ಆಮ್ ಎಂಡಿಂಗ್ ದ ಸೆಷನ್ ಹಿಯರ್ ಫಾರ್ ಟುಡೇ. ನೆಕ್ಸ್ಟ್ ಐ ವಿಲ್ ಮೀಟ್ ಯು ಇನ್ ದ ನೆಕ್ಸ್ಟ್ ಸೆಷನ್. ಆ್ಯಂಡ್ ನೆಕ್ಸ್ಟ್ ಕ್ಲಾಸಲ್ಲಿ ವಿ ವಿಲ್ ಬಿ ಸ್ಟಾರ್ಟಿಂಗ್ ವಿತ್ ಫೋಟೋಸಿಂಥಸಿಸ್ ಆ್ಯಂಡ್ ರೆಸ್ಪಿರೇಷನ್ ಚಾಪ್ಟರ್. ಆ್ಯಂಡ್ ವಿ ಆರ್ ಎಂಟ್ರಿಂಗ್ ಇನ್ ಟು ಪ್ಲಾಂಟ್ ಫಿಸಿಯಾಲಜಿ, ಒನ್ ಆಫ್ ದ ಹೈಯೆಸ್ಟ್ ವೇಟೇಜ್ ಯೂನಿಟ್ಸ್ ಫಾರ್ ನೀಟ್, ರೈಟ್? ಇದನ್ನು ಹೇಳ್ತಾ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಸೆಷನ್. ಥ್ಯಾಂಕ್ ಯು ಸೋ ಮಚ್.